ಮೇಡಮ್ ನಮಸ್ಕಾರ. ಚೆನ್ನಾಗಿದ್ದೀರ ಮೇಡಮ್? ಆರೋಗ್ಯ ಮೇಡಮ್? ಹೌದಾ, ಎಷ್ಟನೇ ಕ್ಲಾಸ್ ಓದ್ತಿಲ್ಲ ಮೇಡಮ್? ಎಷ್ಟನೇ ಕ್ಲಾಸ್ ಓದ್ತಿದ್ದಾಳೆ? ಎಷ್ಟು ವಯಸ್ಸು? ಫಸ್ಟ್ ಸ್ಟ್ಯಾಂಡರ್ಡು. ಹಾಂ 5ನೇ ವರ್ಷ. ಓಕೆ ಓಕೆ. ಎಸ್ ವೀಕ್ಷ ನಮಸ್ಕಾರ. ಬನ್ನೂರಿನ ಬಂಡಿ ಜಾತ್ರೆಗೆ ಈ ವರ್ಷದಿಂದ ಕಳೆದ ಸಾರಿಯಿಂದ 2ನೇ ವರ್ಷ ಆಯಿತು. ಇದು ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದಾರೆ. ಪೈಲ್ವಾನು ಕಿಟ್ಟಪ್ಪ ರಮೇಶ್ ಅವರು, ಹಾಗೇನೆ ಅವರ ತಂಡ ನಮ್ಮ ರಾಧಾಕೃಷ್ಣ, ಮಹೇಶ, ಸತೀಶು ಮತ್ತು ಎಲ್ಲ ಯುವಕರು ಕೂಡ ಅವ್ರ ಜೊತೆ ಕೈ ಜೋಡಿಸಿರೋದು. ಈ 5 ವರ್ಷದ ಮಗು 1ನೇ ಕ್ಲಾಸ್ ಓದ್ತಾ ಇದೆ. ರಂಗೋಲಿ ಸ್ಪರ್ಧೆಗೆ ಬಂದಿರುವಂಥದ್ದು. ಸಮಾಧಾನಕ ಬಹುಮಾನ ಕೂಡ ಇದೆ. ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ಸಮಾಧಾನಕ ಬಹುಮಾನ ಕೂಡ ಇದೆ. ಹಾಗೆ ನಮ್ಮ ಬನ್ನೂರಿನ ಎಲ್ಲ ನಿವಾಸಿಗಳು ಕೂಡ ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದಾರೆ. ನಿಮಗೆ ಹಾಗೆ ತೋರಿಸ್ತೀನಿ. ಅದೇನು ನೋಡ್ತಾ ಇದ್ದೀರಾ, ಇದು ಬನ್ನೂರಿನಲ್ಲಿರುವಂಥ ಒಂದು ಹೇಮದ್ರಮ್ಮ ಜಾತ್ರೆ ವಿಶೇಷ. ರಂಗೋಲಿ ಸ್ಪರ್ಧೆನ 100 ಜನಕ್ಕೆ ಸ್ಪರ್ಧಾರ್ಥಿಗಳನ್ನ ಕರೆ ಮಾಡಿತ್ತು. ಅದರಲ್ಲಿ ಸರಿಸುಮಾರು ಎಷ್ಟು ಜನ ಬಂದವರ? ಒಟ್ಟು 80 ಜನ ಸ್ಪರ್ಧಿಗಳು ಬಂದವರು ನೋಡಿ. 80 ಜನ ಸ್ಪರ್ಧಿಗಳಿಗೂ ಕೂಡ ಅದಕ್ಕೆ ಬಹಳ ಖುಷಿ ಆಗುತ್ತೆ. ಯಾಕೆಂದ್ರೆ ಈ ಒಂದು ರಂಗೋಲಿ ಸ್ಪರ್ಧೆ ಪುಟ್ಟ ಮಗು 1ನೇ ಕ್ಲಾಸು. ನಾಳೆಗೆ ಪ್ರೈಸ್ ಕೂಡ ಇಲ್ಲ ಇದೆ ನೋಡಿ. ನಾಳೆಗೆ ಮೊದಲನೇ ಪ್ರೈಸ್ ಇದು ಗ್ರೈಂಡರು, ಮತ್ತೆ 2ನೇ ಪ್ರೈಸು ಫ್ಯಾನು, ಸ್ಟ್ಯಾಂಡಿಂಗ್ ಫ್ಯಾನು, ಮತ್ತೆ 3ನೇ ಪ್ರೈಸು ಕುಕ್ಕರು. ಅಣ್ಣ ಒಟ್ಟು ಎಷ್ಟು ಜನ ಬಂದಿದ್ದಾರೆ? ಒಟ್ಟು 76 ಜನ ಸ್ಪರ್ಧಿಗಳಿದ್ದಾರೆ. 64 ಜನ ಬಂದಿಲ್ಲ. ಒಟ್ಟು 82 ಜನ ಈ ಒಂದು ಸ್ಪರ್ಧೆಗೆ ನಮ್ಮ ಕನ್ನಡಿಗರು ಭಾಗವಹಿಸಿದ್ದಾರೆ. ಕಳೆದ ವರ್ಷ ಸಹ ಇಲ್ಲಿ ಈ ಒಂದು ಸ್ಪರ್ಧೆ ತುಂಬಾ ಯಶಸ್ವಿಯಾಗಿ ನಡೆಯಿತು. ಅದೇ ರೀತಿ ಈ ವರ್ಷ ಸಹ ನಮ್ಮ ಕಿಟ್ಟಪ್ಪ ರಮೇಶ್ ಅವರ ಒಂದು ನೇತೃತ್ವದಲ್ಲಿ ಸ್ಪರ್ಧೆ ನಡೀತಾ ಇದೆ. ಇದೆಲ್ಲ ನಮ್ಮ ಜಾತ್ರಾ ವತಿಯಿಂದ ಇದು ನಮ್ಮ ಬನ್ನೂರಿನವರು ಅಥವಾ ಹೊರಗಡೆಯಿಂದ ಬಂದಿದ್ರ ಹೆಣ್ಮಕ್ಳು? ಈ ನಮ್ಮ ಮಹಿಳೆಯರು ಹೊರಗಡೆ ಅವಕಾಶ ಕೊಟ್ಟಿಲ್ಲ. ಯಾಕೆಂತಂದ್ರೆ ಹೊರಗಡೆಯಿಂದ ನಾವು ಅವಕಾಶ ಕೊಟ್ಟರೆ ಜಾಸ್ತಿ ಕಲಾವಕಾಶ ಮತ್ತೆ ಕಾಲಾವಕಾಶ ಇರೋದಿಲ್ಲ. ಅದರಿಂದ ಹೊರಗಡೆ ಅವಕಾಶ ಕೊಟ್ಟಿದೆ. ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಈ ಒಂದು ಭಾಗವಹಿಸಿದ್ದಾರೆ. ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ, ಒಂದು ವಿಶೇಷವಾದ ಒಂದು ರಂಗೋಲಿಕ ಸ್ಪರ್ಧೆಗಳಾಗಿ ಮಕ್ಕಳುಗಳು ಕೂಡ ಇಲ್ಲಿ ಇದ್ದಾರೆ. ಹಾಗೇನೆ ತಾಯಂದಿರಿಗೆ ಮಕ್ಕಳುಗಳು ಕೂಡ ಸಪೋರ್ಟ್ ಮಾಡ್ತಾ ಇರೋಂಥದ್ದನ್ನು ನೋಡ್ಬೋದು. ನಿಮಗೆ ಮೊದಲಿನಿಂದ ತೋರಿಸ್ಕೊಂಡು ಹೋಗ್ತೀನಿ ಯಾರ್ಯಾರು ಯಾವ್ಯಾವ ಪ್ಲೇಸಲ್ಲಿ ಇದ್ದಾರೆ ಅಂತ. ಅದು ಸರಿಸುಮಾರು 85 ಜನ ಸ್ಪರ್ಧಿಗಳು ಕೂಡ ಇಲ್ಲಿದ್ದಾರೆ. ಏನೇನು ನೋಡಿ, ಬಹಳ ಚಿತ್ತಾರವಾದಂಥ ಚಿತ್ರಗಳನ್ನ ಬಿಟ್ಟಿರುವಂಥದ್ದು. ರಂಗೋಲಿ ಸ್ಪರ್ಧೆ ಅಂತಂದ್ರೆ ನಿಜವೂ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆಗಳನ್ನ ಇಲ್ಲಿ ಇವರು ಭಾಗಿ ಮಾಡಬಹುದು. ಅಷ್ಟು ದೊಡ್ಡ ಮಟ್ಟದ ಒಂದು ರಂಗೋಲಿ ಸ್ಪರ್ಧೆನ ಆಯೋಜನೆ ಮಾಡಿದ್ದಾರೆ. ನಿಜವೂ ಇದು ಕೇವಲ ಒಂದು ಗ್ರಾಮ ಮಟ್ಟದಲ್ಲ, ರಾಜ್ಯ ಮಟ್ಟದಲ್ಲೂ ಕೂಡ, ಜಿಲ್ಲಾ ಮಟ್ಟದಲ್ಲೂ ಕೂಡ ಸ್ಪರ್ಧೆಗಳಾಗ್ಬೋದು ಅಂತ ಒಳ್ಳೊಳ್ಳೆ ರಂಗೋಲಿ ಕೂಡ ಬಿಟ್ಟಿದ್ದಾರೆ. ತಾವು ನೋಡ್ತಾ ಇದ್ರೆ ಇಲ್ಲಿ
ನಿಜವಾಗ್ಲೂ ಬಹಳ ಖುಷಿಯಾದಂಥ ವಿಚಾರ. 2ನೇ ವರ್ಷದ ರಂಗೋಲಿ ಸ್ಪರ್ಧೆನ ಆಯೋಜನೆ ಮಾಡಿರೋದು ಪೈಲ್ವಾನ್ ಕಿಟ್ಟಪ್ಪ ಅವರು, ರಮೇಶ್ ಅವರು ಮತ್ತು ಅವರ ತಂಡ, ನಮ್ಮ ರಾಧಾಕೃಷ್ಣ ಮಾಜಿ ಅಧ್ಯಕ್ಷರು ಬನ್ನೂರು ಸ್ಪೋರ್ಟ್ಸ್ ಕ್ಲಬ್ಬು ಅವರು ಕೂಡ ಆಯೋಜನೆ ಮಾಡಿರೋದು. ಜೊತೆಗೆ ಪ್ರಾಯೋಜಕರಾಗಿ ಕೂಡ, ವ್ಯವಸ್ಥಾಪಕರಾಗಿ ಕೂಡ ಅವರು ಈ ಒಂದು ರಂಗೋಲಿ ಸ್ಪರ್ಧೆ ಬಹಳ ಅಚ್ಚುಕಟ್ಟಾಗಿ ಇದು ಮಾಡಿದ್ರು. ನೋಡಿ, ಈ ರಂಗೋಲಿ ಸ್ಪರ್ಧೆಗಳು ನೋಡ್ತಾ ಇದ್ರೆ ಇವರು ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧೆ ಮಾಡ್ಬೋದು ಅಂತ ಒಳ್ಳೊಳ್ಳೆ ಕಲಾಗಾರರಿದ್ದಾರೆ ರಂಗೋಲಿ ಹಾಕೋದ್ರಲ್ಲಿ. ಹೆಣ್ಮಕ್ಳು ಬನ್ನೂರಿನಲ್ಲಿ ಬಹಳ ವಿಶೇಷವಾಗಿ ನಾವು ನೋಡ್ತಾ ಇದೀವಿ. ನೋಡಿ, ಈ ಪುಟ್ಟ ಮಕ್ಕಳು ಕೂಡ ವಾಲಂಟ್ರಿ ಆಗಿ ಕೂಡ ಬಂದು ರಂಗೋಲಿ ಹಾಕ್ತಿದ್ದಾರೆ. ಜೊತೆಗೆ ಬಹಳ ಚಿತ್ತ ಬಣ್ಣಗಳ ಚಿತ್ತಾರ ಕೂಡ ನಾವು ಇಲ್ಲಿ ನೋಡ್ಬೋದು. ಅರ್ಧ ಗಂಟೆ ಕಾಲಾವಕಾಶ ಇರುತ್ತೆ. ಬಹಳ ವಿಶೇಷವಾದಂಥ ರಂಗೋಲಿಗಳನ್ನ ಇಲ್ಲಿ ಎಲ್ಲೂ ಕೂಡ ನೋಡದೇ ಇರೋಂಥ ಕೆಲವೊಂದು ರಂಗೋಲಿಗಳು ನಾವು ಇಲ್ಲಿ ನೋಡ್ಬೋದು. ನಾವೇನು ನೋಡ್ತಾ ಇದ್ದೀರ, ಬಹಳ ಇದು 2ನೇ ವರ್ಷ ಬಹಳ ಗ್ರ್ಯಾಂಡಾಗಿ ಕೂಡ ಆಯೋಜನೆ ಆಗಿದೆ. ಮತ್ತು ಇಲ್ಲಿ ಬಸ್ನ ವ್ಯವಸ್ಥೆ ಸ್ಥಗಿತ ಮಾಡಿ, ನೋಡಿ ತಾವೇ ನೋಡ್ತಾ ಇದು ಬಸ್ ಬರುವಂಥ ಎಂಟ್ರಿ, ಇದನ್ನ ಸ್ಥಗಿತ ಮಾಡಿ ಬಸ್ನ ಬೇರೆ ರೂಟಲ್ಲಿ ಕಳ್ಸೋಕ್ಕೆ ವ್ಯವಸ್ಥೆ ಮಾಡಿ ರಂಗೋಲಿನ ಈ ಅಂಗಳದಲ್ಲಿ ಹಾಕಿ. ಇದು ಮುಖ್ಯವಾಗಿ ರಾಮ ಮಂದಿರಕ್ಕೆ ಇರುವಂಥ ಒಂದು ಅಂಗಳ. ಇದು ಏನು ಇಲ್ಲಿಂದ ಅಲ್ಲಿವರೆಗೂ ಬಸ್ ಸ್ಟ್ಯಾಂಡ್ವರೆಗೂ ಕೂಡ ರಾಮ ಮಂದಿರದೇ ಅಂಗಳ. ಹಾಗಾಗಿ ಅವರು ಒಂದು ಕೋರಿಕೆ ಮೇರೆಗೆ ಇದನ್ನ ಓಡಾಡಕ್ಕೆ ಬಿಟ್ಟಿರುವಂಥದ್ದು ರಾಮ ಮಂದಿರದ ಒಂದು ಅಂಗಳ. ಇದು ತಾವೇನು ನೋಡ್ತಿದ್ರ, ಇದು ರಾಮ ಮಂದಿರ ಮತ್ತು ಪಕ್ಕದಲ್ಲಿ ಹೇಮದ್ರಮ್ಮನ ದೇವಸ್ಥಾನ. ನಾಳೆ ರಥೋತ್ಸವ ಕೂಡ ಇದೆ, ಹಾಗಾಗಿ ಎಲ್ಲ ಕೂಡ ಸಜ್ಜಾಗ್ತಾ ಇದೆ. ನಾಳೆ ರಥೋತ್ಸವ ಇರೋದ್ರಿಂದ ಲಕ್ಷಾಂತರ ಜನ ಸೇರುವಂಥ ಸನ್ನಿವೇಶಗಳು ಕೂಡ ಇರುತ್ತೆ. ನಿನ್ನೆ ಕೂಡ ಇದರಲ್ಲಿ ಅನೌನ್ಸ್ ಕೂಡ ಮಾಡಿದ್ವಿ ನಾವು. ರಂಗೋಲಿ ಸ್ಪರ್ಧೆಗೆ ಎಲ್ಲರೂ ಕೂಡ ಅವರೇ ಎಲ್ಲ ಅವರ ರಂಗೋಲಿಗೆ ಬೇಕಾದಂಥ ಎಲ್ಲ ಪದಾರ್ಥಗಳನ್ನ ತರಬೇಕು ಅನ್ನೋದು ಕೂಡ ಅನೌನ್ಸ್ ಮಾಡಿದ್ವಿ ನಾವು. ನನ್ನ ಮೂಲಕ ಕೂಡ ಅವರು ಒಂದು ಮಾಹಿತಿನ ಕೊಟ್ಟಿದ್ರು. ಹಾಗಾಗಿ ಎಲ್ಲ ಭಾಳ ವಿಶೇಷವಾದಂಥ ರಂಗೋಲಿ ಚಿತ್ರ ರಂಗಾರಗಳನ್ನ ಬಿಟ್ಟಿರುವಂಥದ್ದು. ಮತ್ತು ಇದಕ್ಕೆ ಸಹಾಯಕವಾಗಿ ಅಂದರೆ ಸಹಾಯಕ ಅಂದರೆ ಅದನ್ನು ಜಡ್ಜ್ ಮಾಡೋದಕ್ಕೋಸ್ಕರನೇ ಕೆಲವೊಂದು ಮಹಿಳಾ ಟೀಚರ್ಗಳು ಕೂಡ ಇದ್ದಾರೆ. ರೋಟರಿ ಸಂಸ್ಥೆಯ ಟೀಚರ್ಗಳನ್ನ ನೇಮಕ ಮಾಡಿದ್ದಾರೆ. ಅಂಜಲು ಭಾಳ ವಿಶೇಷ ಮತ್ತು ಉತ್ಸಾಹದಾಯಕವಾದಂಥ ಒಂದು ರಂಗೋಲಿ ಸ್ಪರ್ಧೆ. ನಿಜ ಗಂಡು ಮಕ್ಕಳು ಕೂಡ ಇದಕ್ಕೆ ಸಹಾಯ ಮಾಡ್ತಾರೆ ನೋಡಿ. ಅವರು ತಂಗಿನ ಅಕ್ಕನೋ ಪಾಪ ರಂಗೋಲಿ ಬಿಡಬೇಕಾದ್ರೆ ಆ ಮಕ್ಕಳಿಗೆ ಗಂಡು ಮಕ್ಕಳು ಕೂಡ ಸಪೋರ್ಟ್ ಮಾಡ್ತಾ ಇರೋದು. ಜೊತೆಗೆ ಇದನ್ನ ಒಂದು ಸ್ವಲ್ಪ ಅತಿ ಹೆಚ್ಚು ಇನ್ನೂ ಪ್ರಚಾರ ಆಗಿದ್ರೆ ಬೇರೆ ಬೇರೆ ಬನ್ನೂರಿನ 333 ಹಳ್ಳಿ ಜನ ಕೂಡ ಬರ್ತಾ ಇದ್ರು. ಇವತ್ತು ಅಕ್ಕಪಕ್ಕದ ಗ್ರಾಮದವರು ಕೂಡ ಬಂದಿರೋದು. ಈ ಇದೊಂದು ಜಡ್ಜ್ಮೆಂಟ್ಗೆ ರೋಟರಿ ಶಾಲೆಯ ಒಂದಷ್ಟು ಶಿಕ್ಷಕರು ಕೂಡ ಇದ್ದಾರೆ ಇಲ್ಲಿ. ಅವ್ರನ್ನ ಕೂಡ ಜಡ್ಜ್ಮೆಂಟ್ ತಗೊಳ್ಳೋವಂಥದ್ದು. 3 ಪ್ರೈಸ್ಗಳು ಆಲ್ರೆಡಿ ರೆಡಿ ಇದೆ. ನಾಳೆ ಅವ್ರಿಗೆ ಬಂದು ಹಾಕ್ತಂಥ ರಂಗೋಲಿ ಸ್ಪರ್ಧಿಗಳಿಗೆ ನಾಳೆ ಪ್ರೈಸ್ ವಿತರಣೆ ಕೂಡ ಇದೆ. 2ನೇ ವರ್ಷದ ಇದು ರಂಗೋಲಿ ಸ್ಪರ್ಧೆನ ಆಯೋಜನೆ ಮಾಡಿರೋದು ಬನ್ನೂರಿನ ಪೈಲ್ವಾನ್ ಕಿಟ್ಟಪ್ಪನವರ ಒಂದು ನೇತೃತ್ವ ಮತ್ತೆ ಸಹಾಯದೊಂದಿಗೆ ನಮ್ಮ ರಾಧಾಕೃಷ್ಣ ಅವರಿದ್ದಾರೆ, ಮಾಜಿ ಅಧ್ಯಕ್ಷರು. ಇನ್ನು 15 ನಿಮಿಷ ಕಾಲಾವಕಾಶ ಬಾಕಿ ಇದೆ. ಮಾಜಿ ಅಧ್ಯಕ್ಷರು ಬನ್ನೂರು ಸ್ಪೋರ್ಟ್ಸ್ ಕ್ಲಬ್ ಮತ್ತು ಅವ್ರ ತಂಡ, ಸತೀಶ್ ಮತ್ತು ಒಕ್ಕಲಿಗ ಸಂಘದ ನಮ್ಮ ಮಹೇಶ್ ಇರ್ಬೋದು, ಅವರು ಕೂಡ ಜೊತೆಗೆ ಸಾಥ್ ಕೊಟ್ಟಿರೋದು. ಮತ್ತು ಗ್ರಾಮದ ಪ್ರಮುಖರು, ಯುವಕರು ಕೂಡ ಸಾಥ್ ಕೊಟ್ಟರು. ನಾಳೆ ಈ ಒಂದು ಅಂಗಳ ಬೆಳಗ್ಗೆ 8 ಗಂಟೆಗೆ ಲಕ್ಷಾಂತರ ಜನ ಸೇರುವಂಥ ಒಂದು ಸಂದರ್ಭ. ಯಾಕೆಂದ್ರೆ ಲಕ್ಷಾಂತರ ಜನ ಯಾಕಂತ ಹೇಳ್ತೀನಿ ಅಂದರೆ, ಸರಿಸುಮಾರು ಬನ್ನೂರಿನಲ್ಲೇ ಒಂದು 50,000 ಜನ ಇದ್ದಾರೆ. ಅದು ಇಡೀ 33 ಹಳ್ಳಿ ಜನ ಕೂಡ ಬರುವಂಥದ್ದು. ನಾಳೆ ತೇರಿಗೆ ಬಹಳ ದೊಡ್ಡ ಮಟ್ಟದ ಒಂದು ತೇರು ಕೂಡ ಆಗುತ್ತೆ. ಹಾಗಾಗಿ ಈ ಒಂದು ಸಂದರ್ಭ ನಾಳೆ ಬೆಳಿಗ್ಗೆ ಬನ್ನೂರಿನ ಹೇಮದ್ರಮ್ಮನ ತೇರು ಕೂಡ ಇದೆ. ಒಟ್ಟು ನಾಳೆ ಬನ್ನೂರಿನ ತೇರು ಅಂತಂದ್ರೆ ಬಹಳ ವಿಶೇಷವಾಗಿ ಜನ ಸೇರುವಂಥದ್ದು. ತಾವೇ ನೋಡ್ತಾ ಇದೀವಿ. ಇವರು ಎಲ್ಲ ನೋಡಿ, ಇಲ್ಲಿರುವಂಥ ರಂಗೋಲಿ ಸ್ಪರ್ಧೆಗಳು ಇವರು ತಾಲೂಕು ಮಟ್ಟಕ್ಕಲ್ಲ, ಇವರು ಇವತ್ತು ಜಿಲ್ಲಾ ಮಟ್ಟಕ್ಕೆ ಸ್ಪರ್ಧೆಗಳಾಗ್ಬೋದು ಅಂತ ಒಳ್ಳೊಳ್ಳೆ ರಂಗೋಲಿಗಳನ್ನ ಹಾಕಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಕೂಡ ಇವರು ಸ್ಪರ್ಧೆ ಮಾಡ್ಬೋದು. ಬಟ್ ಅವರಿಗೆ ಅವಕಾಶ ಕೊಡುವಂಥ ಕೆಲವೊಂದು ಮಹಿಳಾ ಸಂಘ ಸಂಸ್ಥೆಗಳು ಕೂಡ ಮುಂದೆ ಬರಬೇಕು. ನೋಡಿ, ಇವತ್ತು ಕಳೆದ ಸಾರಿ ಬಹಳ ಕಡಿಮೆ ಜನ ಬಂದಿದ್ರು ಹೆಣ್ಮಕ್ಳು ರಂಗೋಲಿ ಬಿಡೋದ್ರಲ್ಲಿ. ಈ ವರ್ಷ ಬಹಳ ಜಾಸ್ತಿ, ಆಲ್ರೆಡಿ ಅರ್ಧ ಗಂಟೆ ಕಾಲಾವಕಾಶದಲ್ಲಿ ಇಷ್ಟು ಒಂದು ಚಿತ್ರವಾದ ಬಣ್ಣವಾದಂಥ ರಂಗೋಲಿಯನ್ನ ಬಿಡ್ತಾ ಇದ್ದಾರೆ.
ಆ ಪ್ರೈಸ್ ಎಲ್ಲರಿಗೂ ಕೂಡ ಸಮಾಧಾನಕ ಬಹುಮಾನ ಕೂಡ ಇದೆ. ಅವ್ರು ಯಾರೇ ಬಿಡ್ಲಿ ಏನೇ ಮಾಡಲಿ ಸಮಾಧಾನಕವಾದಂಥ ಬಹುಮಾನ ಕೂಡ ಘೋಷಣೆ ಮಾಡಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಬಂದು ಆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡ್ಕೊತಾ ಇದ್ದಾರೆ. ಎಸ್ ನೋಡಿ, ಇಲ್ಲಿ ಈ ರೀತಿಯ ರಂಗೋಲಿಗಳು ಬಹಳ ಒಂದೊಂದು ರಂಗೋಲಿ ಒಂದೊಂದು ಥರ ಇದೆ. ಒಂದೇ ಥರ ಯಾವ ರಂಗೋಲಿ ಕೂಡ ಇಲ್ಲ ನಾನು ನೋಡಿರೋ ಪ್ರಕಾರ. ಮತ್ತು ಇವ್ರಿಗೆ ಮಹಿಳಾ ಅಭ್ಯರ್ಥಿಗಳು ಇಲ್ಲೇನು ರಂಗೋಲಿ ಸ್ಪರ್ಧಿಗಳಿದೆ, ಇವ್ರು ಏನೋ ಅವಕಾಶ ಕೊಟ್ಟರೆ ಜಿಲ್ಲೆ ಮಟ್ಟದಲ್ಲಿ ಇವರ ಒಂದು ಪ್ರತಿಭೆನ ತೋರಿಸುವಂಥ ಕೆಲಸ ಆಗುತ್ತೆ. ಹಾಗಾಗಿ ಸಂಘ ಸಂಸ್ಥೆಗಳು, ಉದಾಹರಣೆಗೆ ಧರ್ಮಸ್ಥಳ ಸಂಘ ಸಂಸ್ಥೆ ಇರ್ಬೋದು, ಕೆಲವೊಂದು ಮೈಕ್ರೋ ಫೈನಾನ್ಸ್ಗಳು ಇರ್ತಾವಲ್ಲ, ನೀವೇನು ಮಾಡೋಲ್ರಿ ಮೈಕ್ರೋ ಫೈನಾನ್ಸ್ನವ್ರೆ, ಆ ಹೆಣ್ಮಕ್ಳ ಹತ್ರ ಬರೀ ದುಡ್ಡು ಕಿತ್ಕೊಳ್ಳೋದು ಒಂದೇ ನಿಮ್ಗೆ ಗೊತ್ತಿರೋದು ಆಯ್ತಾ. ಮೈಕ್ರೋ ಫೈನಾನ್ಸ್ನವ್ರು ನಿಮಗೆ ಆ ಹೆಣ್ಮಕ್ಳ ಹತ್ರ ದುಡ್ಡು ಕಿತ್ಕೊಳ್ಳೋದು ಒಂದೇ ಗೊತ್ತಿರೋದು. ಧರ್ಮಸ್ಥಳ ಸಂಸ್ಥೆ ನೋಡಿ ಎಷ್ಟೆಷ್ಟು ಒಳ್ಳೊಳ್ಳೆ ಕೆಲಸ ಮಾಡುತ್ತೆ. ಬೇರೆ ಬೇರೆ ಮೈಕ್ರೋ ಫೈನಾನ್ಸ್ಗಳು ಯಾವ ನಾಯಿ ಕೊಡೆಗಳಿರ್ತಾವಲ್ಲ ಬಂದು ನಿಂತ್ಕೊಂಡಿರ್ತವೆ, ಒಂದು ಯಾವ ಸರ್ವಿಸ್ ಆಕ್ಟಿವಿಟಿ ಸರ್ವಿಸ್ ಮಾಡಲ್ಲ ನೀವು ಮೈಕ್ರೋ ಫೈನಾನ್ಸ್ ಅವರು. ದರಿದ್ರ ನನ್ನ ಮಕ್ಕಳ ನೀವು ಆ ಮೈಕ್ರೋ ಫೈನಾನ್ಸ್ಗಳು ಬರೀ NGO ಸಂಸ್ಥೆಗಳ ಕೆಲಸ ಮಾಡ್ಬೇಕು ಗೊತ್ತಾ. ಏನೇನು ಮಾನದಂಡಗಳಿದೆ ಗೊತ್ತಾ ನಿಮ್ದು ಮೈಕ್ರೋ ಫೈನಾನ್ಸ್ದು. ನೋಡಿ ಯಾರೋ ಪುಣ್ಯಾತ್ಮನ ಆಯೋಜನೆ ಮಾಡಿದರೆ ಅಂತ ಆಯೋಜಕರು ನೋಡಿ ಎಲ್ಲ ಹೆಣ್ಣುಮಕ್ಳುಗಳು ಇವತ್ತು ಪ್ರತಿಯೊಬ್ಬರು ಮನೇಲೂ ಸಂಘ ಸಂಸ್ಥೆಗಳು ಇರ್ತಾರೆ. ಹಾಗಾಗಿ ಬಹಳ ತುಂಬ ಚೆನ್ನಾಗಿದೆ. ಇದು ರಾಜ್ಯ ಮಟ್ಟದ ಪ್ರಶಸ್ತಿಗೂ ಕೂಡ ಹೋಗ್ಬೋದು ಅಂತ ಒಳ್ಳೆ ರಂಗೋಲೆ ನೋಡಿ. ಈ ಹೆಣ್ಮಗಳು ಅದನ್ನ ಹಾಕಿರುವಂಥದ್ದು. ಪುಟ ನಿನ್ನ ಹೆಸರೇನು? ಪುಟ ನಿನ್ನ ಹೆಸರೇನು? ಇದೇ ಊರಾ? ಬಂದೂರಾ? ಓಕೆ, ಬೋವಿ ಕಾಲೋನಿನಾ? ಎಸ್ ನೋಡಿ, ಈ ಹೆಣ್ಮಗಳು ಈ ಒಂದು ರಂಗೋಲೆ ನಿಜವಾಗ್ಲೂ ಜಿಲ್ಲಾ ಮಟ್ಟದಲ್ಲಿ ಬೇಕಾದ್ರೆ ಸ್ಪರ್ಧೆ ಮಾಡ್ಬೋದು, ಅಷ್ಟು ಒಂದು ಮೈಂಡ್ ಸೆಟ್ ಇದೆ ಆ ಹೆಣ್ಮಗಳಿಗೆ. ಎಸ್ ಅಮ್ಮ ನಮಸ್ಕಾರ. ನೋಡಿ ಇವ್ರ ಬಗ್ಗೆ ನಾವು ಹೇಳಲೇಬೇಕು. ನೋಡಿ ಇವತ್ತು ಯಮದ್ರಮ್ಮ ತಾಯಿ ಬಂದು ಕೂತುಗಳಿಂದ ಬಂದೂರ್ಲಿದ್ದಾನೆ. ಮೊದಲನೇದಾಗಿ ಇವರ ಕುಟುಂಬದಲ್ಲೇ ಬಂದು ಆ ಯಮದ್ರಮ್ಮ ತಾಯಿ ನಿಲ್ಲಿಸುವಂಥದ್ದು. ಅವ್ನು ಯಾವನ್ರಿ ಅವ್ನಿಗೆ ಬುದ್ಧಿ ಇದೆ ಅಂದ್ರೆ ಅವನಿಗೆ ಅಲ್ಲ, ಎಷ್ಟು ಹೋಗಿತೀನಿ KSRTC ಅವ್ರಿಗೆ, ಅವ್ನಿಗೆ ನೋಡಿ ಯಾವ ಬುದ್ಧಿ ಇದೆ ಅಲ್ವೇನ್ರಿ ಜಾಗ ನೋಡ್ರಿ ಇಲ್ಲಿ ಇದೇ ಕಣ್ರಿ ಇವ್ರ ಕತೆ. ದಿನ ಹೋಗಿರಿ KSRTCಗೆ ನೋಡಿ, ಆ ಜಾಗ ಇದೆ ಅಲ್ಲಿ ಆರಾಮಾಗೆ ಅಲ್ಲಿಂದ ಕಟ್ ಮಾಡ್ಕೊಂಡು ಹೋಗ್ತಾನೆ. ಎಂತ ಮುಟ್ಟಾಳ್ತಾನ್ರಿ ಇವ್ರಿಗೆಲ್ಲ, ಅವ್ರಿಗೆ KSRTC ಇವ್ರಿಗೆ ಅಲ್ಲ, ಅವ್ರಿಗೆ ಆಲ್ರೆಡಿ ಅನೌನ್ಸ್ ಮಾಡಿದ್ರೆ ಜಾಗ ನೋಡಿ. ಏನ್ ಗೊತ್ತಾ, ಆ ಕಡೆ ದೊಡ್ಡ ಅಂಗಳ ಇದೆ ಅಲ್ಲಿ ಒಳಗಡೆ, ಆ ಕಟ್ ಮಾಡ್ಕೊಂಡು ಹಂಗೆ ಹೋಗ್ಬೋದು ಇನ್ನೊಂದ್ ಕಡೆಗೆ. ಏನು ಅವಘಡ ಆದ್ರೆ ಇವ್ರು ಬರ್ತಾರ, ಇವ್ರು MD ಬರ್ತಾನ ಅಥವಾ ಇವ್ನು DC ಬರ್ತಾನ KSRTC. ತಾವೇ ನೋಡ್ತಾ ಇದ್ದೀರಾ, ಬೇರೆ ಬೇರೆ ಇದು ಕೂಡ ಬಹಳ ಚೆನ್ನಾಗಿದೆ ರಂಗೋಲಿ. ಇದು ಒಂದು ಜಿಲ್ಲಾ ಮಟ್ಟ ಸ್ಪರ್ಧೆಗಳಾಗಿ ಕೂಡ ಈ ಹೆಣ್ಮಗಳು ಕೂಡ ಹೋಗ್ಬೋದು. ನೋಡಿ ಈ ಪುಟ್ ಮಕ್ಕಳು ಕೂಡ ರಂಗೋಲಿ ಬಿಡ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ಅವರ ಅಣ್ಣನ ತಮ್ಮನೂ ಕೂಡ ಅವನಿಗೆ ಸಪೋರ್ಟ್ ಮಾಡ್ತಾ ಇರೋದು. ಬಹಳ ಒಳ್ಳೆ ಆಯೋಜನೆ ಮಾಡಿದ್ದಾರೆ ಇವತ್ತು. ನಮ್ಮ ಕಿಟ್ಟಪ್ಪ ರಮೇಶ್ ಅವರು ಇಲ್ಲೇ ಇದ್ದಾರೆ, ನಮ್ಮ ಮಹೇಶ್ ಇದ್ದಾರೆ, ಕಾಂಗ್ರೆಸ್ ಮಹೇಶ್. ಬಹಳ ಚೆನ್ನಾಗಿದೆ, ಬಹಳ ಒಳ್ಳೆ ಉತ್ತೇಜನ ಕೊಟ್ಟು ಇವತ್ತು ಈ ಒಂದು ರಂಗೋಲಿನ ಬಿಡ್ತಾ ಇರೋಂಥದ್ದು. ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ. ನಾನೇ ಒಂದು ಜಡ್ಜ್ ಮಾಡೋದಾದ್ರೆ ಒಂದಷ್ಟು ರಂಗೋಲಿ ಬಿಟ್ಟಿರುವಂಥ ರಂಗೋಲಿಗಳಲ್ಲಿ ಫಸ್ಟು ಸೆಕೆಂಡು ಕೂಡ ಬರ್ಬೋದು. ಇಲ್ಲಿ ಒಂದು ಗೋಕುಲಾಷ್ಟಮಿಗೆ ಬಿಡುವಂಥ ಒಂದು ರಂಗೋಲೆ ನಾನು ನೋಡಿದಾಗಾದ್ರೆ ಇದೊಂದು ಗೋಕುಲಾಷ್ಟಮಿ ರಂಗೋಲಿ ಅಂತಲೇ ಹೇಳ್ಬೋದು. ಭಾಳ ಚೆನ್ನಾಗಿ ಮಾಡಿದ್ದಾರೆ ಇದನ್ನ. ಮತ್ತು ಒಂದು ಹಸು ಮತ್ತು ಕರು ಸಂಕ್ರಾಂತಿಯ ಸಿಂಬಲ್ ಕೂಡ ಇದು. ಮತ್ತು ನಮ್ಮ ಬನ್ನೂರಿನಲ್ಲಿ ಹಲವಾರು ಕುಟುಂಬಸ್ಥರು ಕೂಡ ಇದ್ದಾರೆ. ಏನು ಮಾರ್ವಾಡೀಸ್ ಅಂತ ಅವ್ರದ್ದೇ ಒಂದು ಸಮಾಜ ಇದೆ, ಅವರು ಕೂಡ ಪಾಪ ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಕೂಡ ಇದ್ದಾರೆ. ನಮ್ಮ ಹಿಂದೂ ಸಮಾಜದ ಹೆಮ್ಮೆ ಅವರು ಕೂಡ, ಯಾಕಂದರೆ ಅವ್ರು ಯಾವುದೇ ಒಂದು ಕಾರ್ಯಕ್ರಮಗಳಾದರೂ ಕೂಡ ಮೊದಲಿಗರಾಗಿ ನಮ್ಮ ಹಿಂದೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಬನ್ನೂರಿನ ಮಾರ್ವಾಡೀಸ್ ಸಮಾಜ ನೋಡಿ, ಅವ್ರಿಗೆ ಇಡೀ ದೇಶದಲ್ಲಿ ಮಾರ್ವಾಡೀಸ್ಗೆ ಇರುವಂಥ ಒಂದು ಧಾರ್ಮಿಕ ಆಚರಣೆಯಲ್ಲಿ ಶಿವನ ಆರಾಧನೆ ಸಿಕ್ಕಾಪಟ್ಟೆ ಮಾಡ್ತಾರೆ ಅವರು. ಹಾಗಾಗಿ ಶಿವನ ಒಂದು ಚಿತ್ರ ಕೂಡ ಇಲ್ಲಿ ಬಿಟ್ಟಿರುವಂಥದ್ದು, ನಂದಿ ಮತ್ತು ಶಿವ ಇರುವಂಥದ್ದು. ಕೆಲವೊಂದು ಚಿತ್ರಗಳಲ್ಲಿ ಒಂದು ಸ್ಪರ್ಧಾತ್ಮಕವಾಗಿ ನೋಡೋದಾದರೆ ಒಂದು ಒಳ್ಳೊಳ್ಳೆ ಚಿತ್ರಕಲೆ ಬಿಡುವಂಥ ಹೆಣ್ಮಕ್ಳಿದ್ದಾರೆ ನಮ್ಮ ಬಂಧುನಲ್ಲಿ. ಅವ್ರಿಗೆ ಜಿಲ್ಲಾ ಮಟ್ಟದ ಒಂದು ವೇದಿಕೆ ಕೂಡ ಕಲ್ಪಿಸಿದ್ರೆ ಮತ್ತು ಆ ವೇದಿಕೆಗೆ ಕಳಿಸೋವಂಥ ಕೆಲಸ ಆಗಬೇಕು. ನೋಡಿ ಈ ಹೆಣ್ಮಗಳು ತುಂಬ ಚೆನ್ನಾಗಿ ಕೂಡ ಬಿಡ್ತಾ ಇದ್ದಾರೆ. ಬಟ್ ಇನ್ನೇನು ಇನ್ನೊಂದು 10-20 ನಿಮಿಷ ಆಗಿದೆ ಆಲ್ರೆಡಿ. ಇನ್ನೊಂದು 10 ನಿಮಿಷ ಅವ್ರಿಗೆ ಕಾಲಾವಕಾಶ ಇರುತ್ತೆ. ಭಾಳ ಚೆನ್ನಾಗಿದೆ ಅದು ರಂಗೋಲೆ, ಸಿಂಪಲ್ ಆ್ಯಂಡ್ ಸ್ವೀಟ್. ತಾವೇ ನೋಡ್ತಾ ಇದ್ದೀರಾ. ಎಸ್ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಬನ್ರೋ ಮಕ್ಕಳೆಲ್ಲ, ನನ್ನಿಂದ ಯಾಕೆ ಬರ್ತಿದ್ರು ಎಲ್ಲ ತುಳಿಬೇಡ್ರೋ, ಬನ್ರೋ ಈ ಕಡೆ. ಆ ಮಕ್ಕಳು ಕಷ್ಟಪಟ್ಟು ರಂಗೋಲಿ ಬಿಡ್ತವ್ರೆ.
ನೋಡಿ, ಜಾತಿ ಭೇದ ಭಾವ ಮರೆತು ಇವತ್ತು ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಹೆಣ್ಮಕ್ಳು ಒಂದಾಗ್ತಾರೆ ಅಂತ. ಆಮೇಲೆ ಆಗ್ಲಾ ಹೇಳ್ತೀವಿ ನಿಮಗೆ ಮೈಕ್ರೋ ಫೈನಾನ್ಸ್ ಅವ್ರ ಬಗ್ಗೆ ಮಾತಾಡ್ತಾ ಇದೆ. ಆ ದರಿದ್ರದವರು ನೀವು ಎಲ್ಲ ಮೈಕ್ರೋ ಫೈನಾನ್ಸ್ಗೆ ನಮ್ಮ ಹೆಣ್ಮಕ್ಳು ಸೇರಿಸ್ಕೊಂಡಿದ್ರೆ ಒಂದು ಯಾವುದೇ ರೀತಿಯಾದಂಥ ಒಂದು ಸೇವಾ ಚಟುವಟಿಕೆಗಳು ಮಾಡಲ್ಲ. ನೋಡಿ, ಅವರು ಕೈಯಿಂದ ದುಡ್ಡು ಹಾಕೊಂಡು ಒಂದು ವೇದಿಕೆ ಮಾಡ್ಕೊಂಡು ಇಂಥ ವೇದಿಕೆಗೆ ಒಂದಷ್ಟು ಹೆಣ್ಮಕ್ಳಿಗೆ ಎಲ್ರಿಗೂ ಕೂಡ ಕಾಲಾವಕಾಶ ಮುಗಿದಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ 2ನೇ ವರ್ಷದ ಹೇಮದ್ರಮ ಜಾತ್ರೆ ಮಹಾ ಹಸ್ತ ಅಂತ ಕೂಡ ಹಾಕಿರೋಂಥದ್ದು ತಾವೇ ನೋಡ್ತಾ ಇದ್ರೆ ನಿಜಲ್ಲೂ ಸ್ವಲ್ಪ ನೋಡಿ, ಆ ಗಂಡು ಮಕ್ಕಳು ಕೂಡ ಬಿಡ್ತಾರೆ ಅಂದ್ರೆ ವಿಶೇಷ. ಎಸ್, ಮಾಡು 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 ಎಷ್ಟು ಆಸಕ್ತಿ ಇರುತ್ತೆ ಅಂತಂದ್ರೆ ನಿಜಲ್ಲೂ ಬಹಳ ಖುಷಿ ಆಗುತ್ತೆ. ಇವತ್ತು ಒಂದು ಹೊಸ ಪ್ರಯತ್ನ, ಮತ್ತೆ 2ನೇ ವರ್ಷದ ಒಂದು ಪ್ರಯತ್ನ ರಂಗೋಲಿ ಸ್ಪರ್ಧೆ ಬಂಧುವಲ್ಲಿ ಆಯೋಜನೆ ಮಾಡಿದ್ದಾರೆ. ಇದು ಲೆಕ್ಕ ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೆ ಈ ರಂಗೋಲಿ ಸ್ಪರ್ಧೆಗಳನ್ನ ಸಂಘ ಸಂಸ್ಥೆಗಳು ಆಯೋಜನೆ ಮಾಡಬೇಕು. ಉದಾಹರಣೆಗೆ ಸಂಘ ಸಂಸ್ಥೆಗಳು ಅಂತಂದ್ರೆ ಈ ಒಂದು ಮೈಕ್ರೋ ಫೈನಾನ್ಸ್ಗಳಿಗೆ ಈ ಹೆಣ್ಮಕ್ಳು ಕಟ್ಟುವಂಥ ದುಡ್ಡುಗಳಿದೆಯಲ್ಲ, ಅವರು ಸೇವಾ ಸಂಸ್ಥೆಗಳಾಗಿ ಕೆಲಸ ಮಾಡಬೇಕು. ಮತ್ತೆ NGO ಆಕ್ಟಿವ್ ಅಲ್ಲಿ ಕೆಲಸ ಮಾಡ್ತಾರೆ. ಆದರೆ ಯಾವ ಮೈಕ್ರೋ ಫೈನಾನ್ಸ್ಗಳು ಕೂಡ ದರಿದ್ರ ಯಾವುದೋ ಒಂದು ಮಹಿಳೆಯರಿಗೆ ಉತ್ತೇಜನಕಾರಿಯಾದಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲ್ಲ. ಬಟ್ ಧರ್ಮಸ್ಥಳ ಸಂಸ್ಥೆ ಬಹಳ ಪ್ರಶಂಸೆ ಹೇಳಬೇಕು ಕೆಲವೊಂದು ವಿಚಾರದಲ್ಲಿ. ಈ ತರ ಒಂದು ಧಾರ್ಮಿಕ ಆಚರಣೆಗಳಲ್ಲಿ ಧರ್ಮಸ್ಥಳ ಸಂಸ್ಥೆ ಕೂಡ ಭಾಗಿಯಾಗುತ್ತೆ. ಕೆಲವೊಂದು ಮೈಕ್ರೋ ಫೈನಾನ್ಸ್ಗಳು ದರಿದ್ರ ದಿನ ಬೆಳಗಾರೆ ಹೆಣ್ಮಕ್ಳು ದುಡ್ಡು ಕಟ್ತಾರೆ. ಈ ತರ ಯಾವುದೇ ರೀತಿಯಾದ ಒಂದು ಸಲಹೆ ಸೂಚನೆಗಳು ಕೊಡಲ್ಲ. ಮತ್ತೆ NGO ಆಕ್ಟಲ್ಲಿ ಯಾವ ಮೈಕ್ರೋ ಫೈನಾನ್ಸ್ಗಳು ಕೂಡ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇಲ್ಲ. ಬಟ್ ಈ ತರ ಒಂದು ವೇದಿಕೆಗಳನ್ನ ಸೃಷ್ಟಿ ಮಾಡಿಕೊಂಡು ಏನು ರಾಧಾಕೃಷ್ಣರಾಗಿರ್ಬೋದು, ಪೈಲ್ವಾನು ಕಿಟ್ಟಪ್ಪುರ ರಮೇಶ್ ಅವರು 2ನೇ ವರ್ಷದ ಒಂದು ಪ್ರಯತ್ನ ಬಹಳ ಯಶಸ್ವಿ ಆಗಿದೆ. ಜೊತೆಗೆ ಈ ಹೆಣ್ಮಗಳು ನಮ್ಮ ಟೀಚರು, ಮ್ಯಾಥಮೆಟಿಕ್ಸ್ ಟೀಚರು, ಅವರ ಮೊಮ್ಮಗಳು ಕೂಡ ಬಹಳ ಖುಷಿ ಆಗ್ತದೆ. ಇಂಥ ಪುಟ್ಟ ಪುಟ್ಟ ಮಕ್ಕಳು ರಂಗೋಲಿ ಸ್ಪರ್ಧೆಯಲ್ಲಿ ಮನೆಯವರು ಉತ್ತೇಜನ ಕೊಡ್ತಾರಲ್ಲ, ಅದು ಮುಖ್ಯ. ಬಹಳ ಚೆನ್ನಾಗಿ ಈ ಒಂದು ರಂಗೋಲಿ ಸ್ಪರ್ಧೆನ ಆಯೋಜನೆ ಮಾಡಿದ್ದಾರೆ. ನಾನು ಕೂಡ ಜಡ್ಜ್ ಮಾಡೋವಂಥದ್ದು ಇದೆ. ಆದರೆ ಬಟ್ ಇಲ್ಲಿ ಜಡ್ಜ್ಮೆಂಟ್ ಬೇಡ, ನನಗೆ ಮನಸ್ಸಲ್ಲಿದೆ ಯಾವ ರಂಗೋಲೆ ಫಸ್ಟ್ ಪ್ರೈಸ್ ಬರುತ್ತೆ, ಸೆಕೆಂಡ್ ಪ್ರೈಸ್ ಬರುತ್ತೆ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ಭಾಳ ಇದು ಕೂಡ ದೊಡ್ಡ ರಂಗೋಲೆ. ಇವ್ರನ್ನೆಲ್ಲ ಒಂದು ಒಳ್ಳೆ ವೇದಿಕೆ ಕೊಟ್ಟರೆ ಜಿಲ್ಲಾ ಮಟ್ಟದಲ್ಲಿ ಒಂದು ರಂಗೋಲಿ ಸ್ಪರ್ಧೆಗಳಲ್ಲಿ ಈ ಹೆಣ್ಮಕ್ಳಿಗೆ ಚಾನ್ಸ್ ಕೂಡ ಕೊಡ್ಬೋದು. ಅಷ್ಟು ಭಾಳ ಅದ್ದೂರಿಯಾಗಿ ಇದನ್ನ ಮಾಡಿದ್ದಾರೆ. ಕೇವಲ ಆಮೇಲೆ ಟೈಮಿಂಗ್ಸ್ ಏನು ಗೊತ್ತಾ, 20 ನಿಮಿಷ ರಂಗೋಲಿ ಬಿಡಬೇಕು ಅಂತ. ನೋಡಿ, 20 ನಿಮಿಷದಲ್ಲಿ ಎಷ್ಟು ದೊಡ್ಡ ರಂಗೋಲಿನ ಬಿಟ್ಟಿದ್ದಾರೆ. ಇದನ್ನ 20 ನಿಮಿಷ ಅಟ್ಲೀಸ್ಟ್ ಇನ್ನೊಂದು 10 ನಿಮಿಷ ಎಕ್ಸ್ಟ್ರಾ ಆಗ್ಬೋದು. 30 ನಿಮಿಷದಲ್ಲಿ ಒಂದು ಒಳ್ಳೆ ರಂಗೋಲಿ ಬಿಟ್ಟಿರೋಂಥದ್ದು. ನೋಡಿ, ಇವತ್ತು ಒಂದು ವಿಚಾರ ಹೇಳೋಣ. ಒಂದು ಸೈಂಟಿಫಿಕ್ ಆಗಿ ಯೋಚನೆ ಮಾಡೋದಾದ್ರೆ ಹೆಣ್ಮಕ್ಳಿಗಂತೂ ಮನಸ್ಥಿತಿಗಳು ಬಹಳ ಉತ್ತೇಜನಕಾರಿಯಾಗಿರುತ್ತೆ. ಮತ್ತೆ ಒಂದು ಮೈಂಡ್ ಬಹಳ ಸೆನ್ಸಿಟಿವ್ ಕೂಡ ಆಗಿರುತ್ತೆ. ಹಾಗಾಗಿ ಈ ತರ ನೋಡಿ, ಇಷ್ಟು ಪೇಷನ್ಸ್ ಇಂದ ಒಂದು ರಂಗೋಲಿ ಬಿಡ್ತಾರೆ ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ. ಇಡೀ ಸಮಾಜನೇ, ಇಡೀ ಮನೆನೇ ಅವರು ನಿರ್ವಹಿಸ್ತಾರೆ ಅಂದಮೇಲೆ ರಂಗೋಲಿ ಯಾವ ಲೆಕ್ಕ ಇಲ್ಲ ಅವ್ರಿಗೆ. ಆದರೆ ಇಂಥ ರಂಗೋಲಿನೇ ಬಿಡುವಂಥ ಒಂದು ವ್ಯವಸ್ಥೆಗಳನ್ನ ಸಂಘ ಸಂಸ್ಥೆಗಳು ಮಾಡುತ್ತಲ್ಲ, ಅದಕ್ಕೆ ಬಹಳ ಖುಷಿ ಪಡಬೇಕು. ಇದು 2ನೇ ವರ್ಷದ ರಂಗೋಲಿ ಸ್ಪರ್ಧೆ ಬನ್ನೂರಿನಲ್ಲಿ. ಇದು ಜಿಲ್ಲಾ ಮಟ್ಟದ ಸ್ಪರ್ಧೆನ ನಮ್ಮ ಬನ್ನೂರಿನಲ್ಲಿ ಆಯೋಜನೆ ಮಾಡಿದ್ದಾರೆ ಕಿಟ್ಟಪ್ಪುರ ರಮೇಶ್ ಅವರು. ಮತ್ತೆ ಆ ಒಂದು ಪ್ರೈಸ್ ಕೂಡ ನಿಮಗೆ ತೋರಿಸ್ದೆ, ಇಲ್ಲಿ ಪ್ರೈಸ್ ಕೂಡ ಇಟ್ಟಿದ್ದಾರೆ ನೋಡಿ. ಇದು ಅಷ್ಟೇ, ಇದು ಬಹಳ ಸ್ಪಷ್ಟವಾಗಿರೋವಂಥದ್ದು. ಇದು ಚೆನ್ನಾಗಿದೆ ರಂಗೋಲಿ. ಇದು ನೀವೇ ನೋಡ್ಬೋದು, ನೀವೇ ನೋಡ್ತಾ ಇದ್ದೀರಾ ಕೂಡ ಲೈವಲ್ಲಿ. ಕೇವಲ 20 ನಿಮಿಷದಲ್ಲಿ ಇಂಥ ಬಣ್ಣ ಬಣ್ಣದ ಚಿತ್ತರಾದ ರಂಗೋಲಿಗಳನ್ನ ಬಿಡ್ತಾರೆ. ನಾಳೆ ನೋಡಿ, ಇಲ್ಲಿ ಒಂದು ಕೂಡ ಇಲ್ಲೇನು ಅಂದರೆ ನಾಳೆ ತೇರಿನ ವ್ಯವಸ್ಥೆಗೆ, ಊಟದ ವ್ಯವಸ್ಥೆಗೆ ಮಾಡ್ಕೊಂಡಿರೋಂಥ ಬನ್ನೂರಿನಲ್ಲಿರುವಂಥ ಎಲ್ಲ ಯುವಕರು ಕೂಡ ಬಂದಂಥ ಎಲ್ಲ 33 ಹಳ್ಳಿ ಜನ ಏನು ಬರ್ತಾರೆ ತೇರಿಗೆ, ಅವ್ರಿಗೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಕೂಡ ಇದೇ ಅಂಗಳಲ್ಲಿ ಆಗುತ್ತೆ. ಜೊತೆಗೆ ತಾವೇ ನೋಡ್ತಾ ಇದ್ದೀರಾ, ಇದು ರಂಗೋಲಿ ಸ್ಪರ್ಧೆಗೆ ಸರಿಸುಮಾರು 87 ಜನ ಇದನ್ನ ಸ್ಪರ್ಧಿಗಳಾಗಿ ಬಂದಿರೋಂಥವ್ರು ಬನ್ನೂರಿನ ಹೆಣ್ಮಕ್ಳು. ನಾಳೆ ಬೆಳಗ್ಗೆ 9 ಗಂಟೆಗೆ ತೇರ್ ಸ್ಟಾರ್ಟ್ ಆಗುತ್ತೆ. ನಾಳೆ 9 ಗಂಟೆ ತೇರಿಗೆ ಎಲ್ಲ ಊಟದ ವ್ಯವಸ್ಥೆ ಮಾಡಿರೋಂಥ ದೊಡ್ಡ ವಿಷಯ ಅಂದರೆ ಇವರನ್ನ. ಯಾಕಂದರೆ ಪ್ರತಿ ವರ್ಷನೂ ಕೂಡ ಊಟದ ವ್ಯವಸ್ಥೆ ಮಾಡೋಂಥ ದೊಡ್ಡ ಹೆಗಳಿಕೆ ಈ ಎಲ್ಲ ಹುಡುಗರು ಕೂಡ ಇದೆ. ನಾಳೆ ಎಲ್ಲ ಸೇರಿಕೊಂಡು ಕೂಡ ನೋಡೋಣ ಎಷ್ಟು ಜನಕ್ಕೆ ಅಡುಗೆ ವ್ಯವಸ್ಥೆ ಮಾಡಿದ್ದಾರೆ ಅಂತ. ಸಿದ್ದಾಪುರ ಸೋಮೇಶ್ವರ ಎಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀರಾ? ಎಷ್ಟು ಜನ ಊಟದ ವ್ಯವಸ್ಥೆ? 3000 ಜನಕ್ಕೆ. ಓಕೆ. ಹಾಗಾಗಿ ಎಲ್ಲ ರೆಡಿ ಇದೆ. ಇವತ್ತು ನೈಟ್ ಎಲ್ಲ ಪಾಪ ನೀವು ಕಷ್ಟಪಡ್ತೀರಾ ಕಾಳೆ. ಪ್ರತಿ ವರ್ಷನೂ ಕೂಡ ಎಷ್ಟು ಜನ ಯುವಕರು ಇದ್ದೀರಾ ನೀವೆಲ್ಲ? 30-40 ಸೀಟ್ ಇದ್ದೀರಾ. ಯಮಧರ್ಮನ ಹೆಸರಲ್ಲಿ ಸಂಘ ಮಾಡ್ಕೊಂಡು ₹1 ಯಾರು ಕೂಡ ದೇಣಿಗೆ ಕೊಡಲ್ಲ. ನಿಮ್ಮ ಕೈಯಿಂದ ದುಡ್ಡು ಹಾಕೊಂಡು ನೀವು ಮಾಡ್ತಾ ಇರೋದು. ಅದು ಮಾಡ್ತಾರೆ, ನೀವು ಸಾಲಲ್ಲ. ಇದು ಬರೀ ದೇಣಿಗೆ ಒಂದೇ ಸಾಲಲ್ಲ. ನಮ್ಮ ಹಿಂದೂ ಸಮಾಜದಲ್ಲಿ ದೇಣಿಗೆ ಕೊಡೋರು ಎಷ್ಟು ಜನ ಇದ್ದಾರೆ ನಮ್ಗೆ ಗೊತ್ತಿದೆ. ಆದರೆ ಪಾಪ ನೀವೆಲ್ಲ ಕೈಯಿಂದ ದುಡ್ಡು ಹಾಕೊಂಡು, ಅದಕ್ಕಿಂತ ಮುಖ್ಯವಾಗಿ ರೈತ
ನೀವು ಕುಟುಂಬಸ್ಥರು ಎಲ್ಲ ಕೆಲಸ ಕಾರ್ಯ ಬಿಟ್ಟು ಇವತ್ತಿಂದನೇ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀರಾ. ಇವತ್ತು ಬೆಳಗ್ಗೆ ನೈಟ್ ಎಲ್ಲ ಇವತ್ತು ತರಕಾರಿ ಬಿಡಿಸಿ ಅಡುಗೆ ಆಯೋಜನೆ ಮಾಡಿ ಭಾಳ ನೈಟ್ ಎಲ್ಲ ಆಗುತ್ತೆ. ನಾಳೆ ಬೆಳಗ್ಗೆ 9 ಗಂಟೆಗೆಲ್ಲ ಅಡುಗೆ ರೆಡಿ ಇರುತ್ತೆ. ಬಂದಂಥ ಭಕ್ತಾದಿಗಳಿಗೆ ನಿಜವೂ ಭಾಳ ದೊಡ್ಡ ಹೆಗ್ಗಳಿಕೆ ಮಾತು. ಯಾಕೆಂದ್ರೆ ಇವ್ರು ಇದರ ಅಂತ ನಾನು ಯಾವತ್ತೂ ಮಾತಾಡಲ್ಲ. ಟು ಬಿ ಫ್ರ್ಯಾಂಕ್, ನಾನು ಯಾವತ್ತೂ ಮಾತಾಡೋದು ಯಾರು ಏನೇ ಅನ್ಕೊಳ್ಳಿ, ನೈಜತೆನೇ ನಾನು ಮಾತಾಡ್ತೀನಿ. ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು. ಎಷ್ಟನೇ ವರ್ಷದಿಂದ ನಡೀತಾ ಇದೆ ಇದು? 9 ವರ್ಷದಿಂದ ನೋಡಿ, ಸತತವಾಗಿ 9 ವರ್ಷಗಳನ್ನ ಪೂರೈಸಿದಂಥ ಈ ಒಂದು ಸ್ಥಳದಲ್ಲಿ ಪ್ರತಿ ವರ್ಷನೂ ಕೂಡ ಊಟದ ವ್ಯವಸ್ಥೆ ಮಾಡುವಂಥ ಹೆಗ್ಗಳಿಕೆ ಎಲ್ಲರಿಗೂ ಈ ಕಡೆ. ಇವರೆಲ್ಲ ತಾಯಿ ನಮ್ಮ ಹೇಮಂತರಮ್ಮ ಅವಳಿಗೆ ಶಕ್ತಿ ಕೊಡಲಿ ಮತ್ತು ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಕೂಡ ನಾನು ಕೇಳ್ಕೊತಾ ಈ ಮೂಲಕ ತಾವೇ ನೋಡ್ತಾ ಇದ್ದೀರಾ. ನಾಳೆ ಇಲ್ಲಿ ಊಟದ ವ್ಯವಸ್ಥೆ, ದೊಡ್ಡ ಮಟ್ಟದ ಊಟದ ವ್ಯವಸ್ಥೆ ಕೂಡ ಮಾಡ್ತಾರೆ. ಗೌಡ್ರೆ ನಮಸ್ಕಾರ. ಹಾಗಾಗಿ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಒಂದಲ್ಲ ಒಂದು ಸಲಹೆ ಸೂಚನೆಗಳನ್ನು ಕೂಡ ದೊಡ್ಡವರು ಕೊಡ್ತಾರೆ ಇವ್ರಿಗೆಲ್ಲ. ರಂಗೋಲಿ ಸ್ಪರ್ಧೆ ಕೂಡ ತಾವು ನೋಡಿದಂಗೆ ಇಲ್ಲಿ ನಡೀತಾ ಇದೆ. ಇದೇ ಜಾಗದಲ್ಲಿ ನಾಳೆ ತೇರು ಹೊರಡುತ್ತೆ ಬೆಳಗ್ಗೆ 9 ಗಂಟೆಗೆ. ಲಕ್ಷಾಂತರ ಬರ್ತಾ ಇದ್ರಿ, ರೈಲು ಲೈವ್ ಹೋಗ್ತಾ ಇದೆ. ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ, ರಂಗೋಲಿ ಸ್ಪರ್ಧೆ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷನೂ 2ನೇ ವರ್ಷದ ರಂಗೋಲಿ ಸ್ಪರ್ಧೆಯಲ್ಲಿ ಬನ್ನೂರಿನ ಎಲ್ಲ ಹೆಣ್ಮಕ್ಳು ಸ್ಪರ್ಧಿಗಳಾಗಿ ಬಂದಿರುವಂಥದ್ದು. ಹಾಗಾಗಿ ತಾವೇ ನೋಡ್ತೀರಾ, ಇನ್ನೇನು ಕೆಲವೇ ಕ್ಷಣದಲ್ಲಿ ಟೈಮಿಂಗ್ಸ್ ಕೂಡ ಕ್ಲೋಸ್ ಆಗುತ್ತೆ. ಮತ್ತೆ ಇಲ್ಲಿ ಸ್ಪರ್ಧಿಗಳಿಗೆ ಬಂದಿರೋನ್ನ ಜಡ್ಜ್ ಮಾಡಕ್ ಬಂದಿರುವಂಥದ್ದು ರೋಟರಿ ಶಾಲೆ ಶಿಕ್ಷಕರು ಕೂಡ ಇದ್ದಾರೆ. ಹಾಗಾಗಿ ತಾವೇ ನೋಡ್ತಾ ನೋಡಿ, ಇದು ಸಿಂಪಲ್ ಅಂಡ್ ಸ್ವೀಟ್ ತುಂಬಾ ಚೆನ್ನಾಗಿದೆ. ಇದು ರಂಗೋಲಿ ಇದು ಬಹಳ ಚೆನ್ನಾಗಿದೆ. ಜೊತೆಗೆ ಇದು ಕೂಡ ಮತ್ತೆ ನಾನು ಆಗ್ಲೇ ಹೇಳ್ದಂಗೆ ಕೆಲವೊಂದು ದರಿದ್ರ ಸಂಘ ಸಂಸ್ಥೆಗಳಿದ್ದೀರಲ್ಲ, ನೀವು ಎಂತ ಹೆಣ್ಮಕ್ಳಿಗೆ ಇವ್ರು ಮಾಡೋವಂಥ ಒಂದು ವಿಶೇಷವಾದಂಥ ಒಂದು ಕಲೆಗೆ ನೀವು ಅವ್ರಿಗೆ ಒಂದು ವೇದಿಕೆ ಕಲಿಸ್ಕೊಡ್ಬೇಕು. ಉದಾಹರಣೆಗೆ ಧರ್ಮಸ್ಥಳ ಸಂಸ್ಥೆಯವರು ಎಷ್ಟು ಕೆಲಸಗಳು ಮಾಡ್ತಾರೆ, ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು. ನೀವು ಕೆಲವರು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಏನೂ ಮಾಡಲ್ಲ, ನೀವು ಅವ್ರ ಹತ್ರ ಕಿತ್ಕೊಂಡು ದುಡ್ಡು ತಿನ್ನೋದು ಬಿಟ್ರೆ ನಿಮ್ಮ ಯೋಗ್ಯತೆಗೆ ಇನ್ನೇನು ಮಾಡಲ್ಲ. ಆ ಧರ್ಮಸ್ಥಳ ಸಂಸ್ಥೆಗಳು ಮಾಡುವಂಥ ಕೆಲಸನ 1% ಕೂಡ ಬೇರೆ ಮೈಕ್ರೋ ಫೈನಾನ್ಸ್ಗಳು ಕೂಡ ಮಾಡಲ್ಲ. ಇದು ಭಾಳ ತುಂಬ ಚೆನ್ನಾಗಿದೆ. ಇದು ಕೂಡ ಇನ್ನೇನು ಕೆಲವೇ ಕ್ಷಣದಲ್ಲಿ ಮುಗಿಯುತ್ತೆ ಟೈಮು. ಸ್ಪರ್ಧೆಗಳ ಎಲ್ಲರೂ 85 ಜನ ಸ್ಪರ್ಧಿಗಳು ಹೆಣ್ಮಕ್ಳು ಬಂದಿರೋದು. ಅದರಲ್ಲಿ ಮುಖ್ಯವಾಗಿ ಒಂದಷ್ಟು ಚಿಕ್ಕ ಚಿಕ್ಕ ಮಕ್ಕಳು, ಗಂಡು ಮಕ್ಕಳು ಕೂಡ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿರೋದು. ಮತ್ತು ಕೆಲವು ಗಂಡು ಮಕ್ಕಳು ಅವ್ರ ತಾಯಿಯಂದ್ರಿಗೆ ಸಹಾಯ ಮಾಡ್ತಾ ಇರೋದು. ನೋಡಿ, ಧಾರ್ಮಿಕ ಆಚರಣೆಗಳು ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತಂದರೆ ಮನೆ ಮುಂದೆ ರಂಗೋಲಿ ಬಿಡೋದ್ರಿಂದ ಸ್ಟಾರ್ಟ್ ಆಗುತ್ತೆ ಧಾರ್ಮಿಕ ಆಚರಣೆಗಳು. ಅದರಲ್ಲೂ ಧಾರ್ಮಿಕ ಆಚರಣೆಗಳಲ್ಲಿ ರಂಗೋಲಿನೇ ಪ್ರಮುಖವಾಗಿರುವಂಥದ್ದು. ಹಾಗಾಗಿ ಇವತ್ತು ಧಾರ್ಮಿಕ ಆಚರಣೆಗಳಲ್ಲಿ ರಂಗೋಲಿ ಮೇಲೆ ಕಾಲು ಕೂಡ ಇರಲ್ಲ, ಅಷ್ಟು ಧಾರ್ಮಿಕ ಆಚರಣೆಗಳಲ್ಲಿ ನಾವು ನೋಡುವಂಥದ್ದು. ಆ ಥರ ಇವತ್ತು ಹಿಂದೂ ಸಮಾಜದಲ್ಲಿ ಇವತ್ತು ಸಾಮರಸ್ಯವಾಗಿ, ಇವತ್ತು ಜಾತಿ ಭೇದ ಭಾವ ಮರೆತು ಸಾಮರಸ್ಯವಾಗಿ ಇರುವಂಥ ಒಂದು ಹಬ್ಬ ಅಂತಂದರೆ ಅದು ಬನ್ನೂರು ಬಂಡಿ ಜಾತ್ರೆ. ಆ ಬನ್ನೂರು ಬಂಡಿ ಜಾತ್ರೆಗೆ 2ನೇ ವರ್ಷದ ರಂಗೋಲಿ ಸ್ಪರ್ಧೆಗೆ ಆಯೋಜನೆ ಮಾಡೋದಕ್ಕೆ ಮತ್ತು ಆಯೋಜಕರು ಪ್ರಾಯೋಜಕರಾಗಿ ಬಂದಿರೋರು ಎರಡೂ ಅವರೇನೆ. ಕಿಟ್ಟಪ್ಪ ರಮೇಶ್ ಅವರು, ಪೈಲ್ವಾನ್ ಕಿಟ್ಟಪ್ಪ ರಮೇಶ್ ಅವರು, ಬಂದೂರಿನ ಕಾಳೆಯನ್ನ ಗರಡಿಯಿಂದ ಬೆಳೆದಂತಹ ನೂರಾರು ಪೈಲ್ವಾನರಲ್ಲಿ ಅವರು ಕೂಡ ಪ್ರಮುಖರು. ಜೊತೆಗೆ ನಮ್ಮ ರಾಧಾಕೃಷ್ಣ ಅವರು ಬನ್ನೂರಿನ ಸ್ಪೋರ್ಟ್ಸ್ ಕ್ಲಬ್ ಹುಟ್ಟಾಕ್ದಂತಹ ಹೆಗ್ಗಳಿಕೆ ಅವ್ರಿಗೆಲ್ಲ ಕೂಡ ಇದೆ. ಅವರು ಕೂಡ ಮಾಜಿ ಅಧ್ಯಕ್ಷರು ಕೂಡ ಆದಂಥವ್ರು. ಬಹಳ ಚೆನ್ನಾಗಿದೆ ರಂಗೋಲಿ ಸ್ಪರ್ಧೆ. ಟೈಮಿಂಗ್ಸ್ ಕ್ಲೋಸ್ ಆಯಿತು. 20 ನಿಮಿಷದಿಂದ ಮತ್ತೆ 10 ನಿಮಿಷ ಎಕ್ಸೆಸ್ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ರಘುವಣ್ಣ ಅವರು ಅಷ್ಟೇ ಯಾವುದೇ ಧಾರ್ಮಿಕ ಆಚರಣೆಗಳಾಗಲಿ ಪಾಪ ಅವರು ಮುಂದಾಗಿರ್ತಾರೆ. ಅವರೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ರಘುವಣ್ಣ ಕೂಡ ಜೊತೆಗಿದ್ದಾರೆ ಅವ್ರ ಜೊತೆಲಿ. ನೋಡಿ, ಇದೊಂದು ವಿಶೇಷವಾದಂಥದ್ದು ಏನು ಅಂತಂದರೆ ಒಂದು ಗೋಪುರ. ಆ ಗೋಪುರದಲ್ಲಿ ಆ ದೇವಸ್ಥಾನದ ಎಂಟ್ರೆನ್ಸ್ ಇರ್ಬೋದು ಮೋಸ್ಟ್ಲಿ ಇದು. ಟೈಮ್ ಔಟ್ ಆಗಿದೆ. ಬಹಳ ಚೆನ್ನಾಗಿ ರಂಗೋಲಿಗಳನ್ನ ಬಿಡಿಸಿದೆ. ನೋಡಿ, ಒಂದು ರಂಗೋಲಿ ಸ್ಪರ್ಧೆಗೆ ಇಷ್ಟು ಜನ ಸೇರ್ತವ್ರೆ ಅಂದ್ರೆ ನಾಳೆ ತೇರಿಗೆ ಎಷ್ಟು ಜನ ಸೇರ್ಬೋದು? ಬರೀ ಕೇವಲ ಒಂದು ರಂಗೋಲಿ ಸ್ಪರ್ಧೆಗೆ ಈ ಅಂಗಳದಲ್ಲಿ 1000 ಜನ ಅವರೇ ಅಂದ್ರೆ ನಾಳೆ ತೇರು ಬಹಳ ದೊಡ್ಡ ಮಟ್ಟದ ಒಂದು ತೇರಿನ ಆಯೋಜನೆ ಆಗಿದೆ. ಸರಿಸುಮಾರು ಎಷ್ಟು 1000 ಜನ ಸೇರ್ಬೋದು ಲೆಕ್ಕ ಹಾಕೊಳ್ಳಿ. ಹಾಗಾಗಿ ಇದು ಕೂಡ ಒಂದು ಒಳ್ಳೆ ರಂಗೋಲಿಗೆ ಪ್ರಯತ್ನ ಮಾಡಿದ್ರೆ. ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ, ಸರಿಸುಮಾರು 85 ಜನ ರಂಗೋಲಿ ಸ್ಪರ್ಧಿಗಳು ಕೂಡ ಈ ಭಾಗದಲ್ಲಿರುವಂಥದ್ದು.
ಬಟ್ ಇವ್ರನ್ನೆಲ್ಲ ಒಂದು ಒಳ್ಳೆ ವೇದಿಕೆಗಳು ನೋಡಿ. ಈ ಹೆಣ್ಮಗಳಂತೂ ಬಹಳ ಚೆನ್ನಾಗಿ ಬಿಟ್ಟಿದ್ದಾರೆ ನಮ್ಮ ಭೌವಿಕ ಕಾಲೋನಿನ ಹೆಣ್ಮಕ್ಳು. ಇದು ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆಗೆ ಈಗ ಹೋಗುವಂತ ಒಂದು ಶಕ್ತಿ ಈ ಹೆಣ್ಮಕ್ಳಿಗಿದೆ. ಏನ್ ಓದ್ತಿದ್ಯಪ್ಪ? 9th. ಯಾವ ಸ್ಕೂಲು? ಮಳವಳ್ಳಿ ಶಾಂತಿ ಸ್ಕೂಲು. ಓಕೆ ಓಕೆ ಓಕೆ. ಎಷ್ಟೊತ್ತಾಯ್ತು ತಗೊಳಕ್ಕೆ ಬಿಡೋದಕ್ಕಿದೆಲ್ಲ? 3:15 ಗಂಟೆ. ಹಾಂ. ನಿನ್ ಚಾನ್ಸ್ ಕೊಟ್ರೆ ಒಳ್ಳೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನೀನು ಬೆಳಿಬೋದು. ಅಷ್ಟು ಚೆನ್ನಾಗಿ ಬಿಟ್ಟಿದ್ಯಮ್ಮ. ಥ್ಯಾಂಕ್ ಯು. ಭಾಳ ಖುಷಿ ಆಗುತ್ತೆ. ತಾವೇ ನೋಡ್ತಾ ಇದ್ರೆ ಇಡೀ ಕರ್ನಾಟಕ ನೋಡ್ತಾ ಇರೋದು ನಮ್ಮ ಬನ್ನೂರಿನ ರಂಗೋಲಿ ಸ್ಪರ್ಧೆ ಮತ್ತು ಎಲ್ಲ ಬನ್ನೂರಿನ ಎಲ್ಲ ಕಾರ್ಯಕ್ರಮಗಳು, ಧಾರ್ಮಿಕ ಆಚರಣೆಗಳು ಕೂಡ ನಾನು ತೋರಿಸ್ತೀನಿ ಹೇಳ್ತೀನಿ ನಿಮಗೆ. ಒಂದೊಂದು ಕೂಡ ಒಂದೊಂದು ಥರ ಸಿಂಪಲ್ ಆ್ಯಂಡ್ ಸ್ವೀಟು ಮತ್ತು ಭಾಳ ಅದ್ದೂರಿಯಾದಂಥ. ಸರ್ ನಮಸ್ಕಾರ. ನಿಮ್ಮ ಶಾಲೆಯ ಶಿಕ್ಷಕರು ಇದಕ್ಕೆ ಜಡ್ಜ್ಮೆಂಟ್ ಕೂಡ ಬಂದಿದ್ದಾರೆ. ಅದೊಂದು ಭಾಳ ಖುಷಿಯಾದಂಥ ವಿಚಾರ. ಭಾಳ ಖುಷಿ ಆಗುತ್ತೆ. ನಿಮ್ಮ ಶಾಲೆ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ರೋಟರಿ ಶಾಲೆ, ರೋಟರಿ ಸಂಸ್ಥೆ. ಎಷ್ಟು ಜನ ಬಂದಿದ್ದಾರೆ ಸರ್ ಶಿಕ್ಷಕರು ಎಷ್ಟು ಜನ ಬಂದಿದ್ದಾರೆ? 3 ಜನ ಬಂದಿದ್ದಾರೆ ಜಡ್ಜ್ಮೆಂಟ್ಗೆಲ್ಲ. ಓಕೆ ತೀರ್ಪು ಕರೆಕ್ಟ್. ಥ್ಯಾಂಕ್ ಯು. ನಂಜುಂಡವರು ರೋಟರಿ ಶಾಲೆಯಲ್ಲಿ ಭಾಳ ಯಾವುದೇ ಒಂದು ಸಾಮಾಜಿಕ ಕಾರ್ಯಕ್ರಮಗಳಾಗಲಿ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳು ನಮ್ಮ ಜೊತೆಗೆ ಇರ್ತಾರೆ. ಮತ್ತೆ ಒಂದಷ್ಟು ಹಾಕಿದ್ದಾರೆ. ಇಲ್ಲಿ ಈಗ ಜಡ್ಜ್ಮೆಂಟ್ ಕೂಡ ಸ್ಟಾರ್ಟ್ ಆಗುತ್ತೆ. ಶಿಕ್ಷಕರು ಅವ್ರು ರೆಡಿಯಾಗಿದ್ದಾರೆ. ನೋಡೋಣ ಯಾರ್ಯಾರು ಇದಕ್ಕೆ ಜಡ್ಜ್ಮೆಂಟ್ಗೆ ಬಂದ್ರಮ್ಮ. ಆದ್ಮೇಲೆ ಬಂದ್ಬಿಡಿ. ಇದು ತುಂಬಾ ಚೆನ್ನಾಗಿದೆ. ಅಲ್ಲ ಇವ್ರಿಗೆಲ್ಲ ಇನ್ನೂ ಟೈಮ್ ಕೊಟ್ರೆ ಬಹಳ ಇನ್ನೂ ಚೆನ್ನಾದ ಒಂದು ರಂಗೋಲಿಗಳನ್ನ ಬಿಡಿಸ್ತಾರೆ. ಮತ್ತೆ ಒಂದಷ್ಟು ಟ್ರೈನಿಂಗ್ ಕೊಟ್ರೆ ಕೆಲವೊಂದು ಮಹಿಳಾ ಸಂಸ್ಥೆಗಳು, ನಾನು ಹೇಳೋದಾಗಲಿ ಧರ್ಮಸ್ಥಳ ಸಂಸ್ಥೆ ಬಿಟ್ಟರೆ ಯಾವುದೋ ಮೈಕ್ರೋ ಫೈನಾನ್ಸ್ ಬನ್ನೂರಿನಲ್ಲಿ ಒಂದು 20 ಸಂಸ್ಥೆ ಇರ್ಬೋದು. ದರಿದ್ರ ಯಾವ ಮಹಿಳೆಯರಿಗೂ ಕೂಡ ಒಂದು ಒಳ್ಳೆ ಕೆಲಸ ಮಾಡ್ತಾ ಇಲ್ಲ, ಯಾವ ಸಾಮಾಜಿಕ ಕೆಲಸಗಳು ಕೂಡ ಮಾಡ್ತಾ ಇಲ್ಲ. ಅವ್ರಿಗೆ ಒಂದು NGO ಆಕ್ಟಲ್ಲಿ ಯಾವುದೇ ಕೂಡ ಮೈಕ್ರೋ ಸಂಸ್ಥೆಗಳು ಕೂಡ ಮಾಡ್ತಾ ಇಲ್ಲ. ಆಮೇಲೆ ಇನ್ನೊಂದು ನಮ್ಮ ರಾಜ್ಯದ ದರಿದ್ರತೆ ಏನು ಅಂತಂದ್ರೆ ಮೈಕ್ರೋ ಫೈನಾನ್ಸ್ಗಳಲ್ಲಿ ಬರೀ ಇರೋಂಥದ್ದು ಹೆಣ್ಮಕ್ಳ ಹತ್ರ ದುಃಖಿತಗಳಿಗೆ ಮಾತ್ರ ಇರೋದು ಮೈಕ್ರೋ ಫೈನಾನ್ಸ್ಗಳು. ಧರ್ಮಸ್ಥಳ ಸಂಸ್ಥೆ ಬಿಟ್ಟರೆ ಒಳ್ಳೆ ಕೆಲಸಕ್ಕೆ ಧಾರ್ಮಿಕ ಆಚರಣೆಗಳಲ್ಲಿ ಮತ್ತೆ ನಮ್ಮ ರಾಮಸ್ವಾಮಣ್ಣ ಕೂಡ ಬಂದಿದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ಸೋಣ. ಅಣ್ಣ ಒಂದು 2 ಮಾತು ಪ್ಲೀಸ್. ನೀವು ಮಾತಾಡಲ್ಲ ಅಂತ ಗೊತ್ತಾ, ಆದರೂ ಮಾತಾಡಲೇಬೇಕು. ಇವತ್ತಿನ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಾ, ಭಾಳ ಖುಷಿ ಆಗುತ್ತೆ. ಇವತ್ತು ನಮ್ಮ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆಗಳಿದ್ದಾರೆ ಬನ್ನೂರಿನಲ್ಲಿ. ಏನು ಹೇಳ್ತೀರಣ್ಣ? ರಂಗೋಲಿ ಸ್ಪರ್ಧೆ ತುಂಬ ಅದ್ಭುತವಾಗಿ ನಡೀತಾ ಇದೆ. 100 ಜನ ಸ್ತ್ರೀಯರು ಬಂದಿಲ್ಲಿ ತಮ್ಮ ಕಲ್ಪನೆಗೆ ಮೀರಿದಂಥ ರಂಗೋಲಿ ಬಿಡಿಸಿದ್ದಾರೆ. ನಿಜವಾಗ್ಲೂ ಇದೊಂದು ರೀತಿಯಲ್ಲಿ ಅದ್ಭುತವಾದ ಕಾರ್ಯಕ್ರಮ. ನಮ್ಮ ಬನ್ನೂರಿನ ಯುವಕರು ಸೇರಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ತುಂಬ ಸಂತೋಷದ ವಿಷಯ. ಇವರಿಗೆ ತಾಯಿ ಹೇಮಾದ್ರಮ್ಮ ಸಕಲ ಶಕ್ತಿಯನ್ನು ಕೊಡಲಿ. ಇಂಥ ಕಾರ್ಯಕ್ರಮಗಳು ಅನೇಕ ನಡೀಲಿ ಬನ್ನೂರು ಪಟ್ಟಣದಲ್ಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಖಂಡಿತ. ಯಾಕೆಂದ್ರೆ ನಮ್ಮ ಬನ್ನೂರು ಹೋಬಳಿ ಅಂತಂದ್ರೆ ಇವತ್ತು 33 ಹಳ್ಳಿ ಸೇರುವಂತ ಒಂದು ದೊಡ್ಡ ಹೋಬಳಿ. ಒನ್ ಆಫ್ ದ ಹೆಡ್ ಕ್ವಾರ್ಟರ್. ತಾವೆಲ್ಲ ಹೋರಾಟ ಮಾಡ್ತಾ ಇದ್ದೀರ ತಾಲೂಕಿಗೆ. ನನ್ನೇ ಕೂಡ ಬಹಳ ಅದ್ದೂರಿಯಾದ ಒಂದು ಕಾರ್ಯಕ್ರಮ ಮಾಡಿದ್ರೆ ನಿಮ್ಮನ್ನ ನಾನು ಮಾತಾಡ್ಸಕ್ಕಾಗಿಲ್ಲ. ತುಂಬಾ ಬಿಜಿ ಇದ್ರಿ ನೀವು. ತಾವು ಊಟ ಮಾಡಿದ್ರಲ್ಲ ಗೊತ್ತಿಲ್ಲ. ನಿಜ ಟು ಬಿ ಫ್ರಾಂಕ್ ನೀವು ಇದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ಅಷ್ಟು ದೊಡ್ಡ ಸಾಧು ಸಂತನ ನೀವು ಕರ್ಕೊಂಡ್ಬಂದು ಒಂದು ಒಕ್ಕಲಿಗ ಸಮಾಜದಲ್ಲಿ ಆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೀರಾ. ನೀವು ಜೊತೆಗೆ ನಿಮ್ಮೆಲ್ಲ ಸಮಸಾಮಾಜಿಕರು ಯಾರೆಲ್ಲ ಇದ್ದಾರೆ ನಿಮ್ಮ ತಂಡ ಭಾಳ ಚೆನ್ನಾಗಿ ಮಾಡಿದ್ರಿ. ಭಾಳ ಖುಷಿ ಆಗುತ್ತೆ. ನಿನ್ನೆದು ಬಗ್ಗೆ 1-2 ಮೇಲ್ಕ್ ಹಾಕೋಣ. ಏನು ಹೇಳ್ತೀರಿ ನಿನ್ನೆ ವಿಚಾರ? ನಿನ್ನೆ ದಿನ ಬನ್ನೂರು ಹೋಬಳಿ ನೇಗಿಲ ಸೇವಾ ಸಂಸ್ಥೆ ಮತ್ತು ಶ್ರೀನಗರ ತಾಲೂಕು ಒಕ್ಕಲ ಸಂಘ 2 ಸಂಸ್ಥೆಗಳು ಸಹ ನಿನ್ನೆ ಉದ್ಘಾಟನೆ ಆದವು. ಅಲ್ಲಿ ಕೆಲವರಿಗೆ ಒಕ್ಕಲಿಗ ಜನಾಂಗದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಕೆಲವರಿಗೆ ಸಾಧಕರಿಗೆ ಸನ್ಮಾನ, ತುಂಬ ಬುದ್ಧಿವಂತ ಮೇಧಾವಿಗಳಿಗೆಲ್ಲ ಕರೆದು ಗೌರವಿಸಿ ಒಂದು ಸಮಾರಂಭವನ್ನು ಮಾಡಿದ್ವಿ. ನಮ್ಮ ಸುಚರಿ ನಿರ್ಮಲಾ ಸ್ವಾಮಿಗಳು ಬಂದು ನಮ್ಮ ಆಶೀರ್ವಾದವನ್ನು ಮಾಡಿದರು. ಅದ್ಭುತವಾದ ಆಶೀರ್ವಾದವನ್ನು ಮಾಡಿದರು. ನಿಜವಾಗಿ ಹೇಳಬೇಕಂದ್ರೆ ನಮ್ಮ ಜನಕ್ಕೆ, ಒಕ್ಕಲಿಗ ಜನಾಂಗಕ್ಕೆ ಇವತ್ತು ಆ ಮಾತು ಬೇಕಾಗಿತ್ತು. ಆ ಮಾತುಗಳಿಂದ ಇವತ್ತು ಎಷ್ಟೋ ಜನ ಎಚ್ಚರಿಕೆ ವಹಿಸಿ ತಮ್ಮ ಜೀವನ ಸಾಗಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ನಿವೃತ್ತ ನ್ಯಾಯಾಧೀಶರಾದಂಥ ಶಿವಶಂಕರೇಗೌಡರು ಸಹ ಬಂದಿದ್ದರು. ಅವರು ಸಹ ತುಂಬ ಒಕ್ಕಲಿಗ ಜನಾಂಗ ಇವತ್ತು ತುಂಬ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗೋಕ್ಕೆ ಅನುಕೂಲವಾಗುವಂಥ ಅನೇಕ ವಿಷಯಗಳನ್ನ ಹೇಳಿ ಸಭೆಯಲ್ಲಿ ತುಂಬ ಜನಗಳನ್ನು ವಂದಿಸಿದ್ರು.
ಹಾಗಾಗಿ ನಮ್ಮ ನಿನ್ನೆಯ ಸಭೆ ತುಂಬ ಚೆನ್ನಾಗಾಯಿತು. ತುಂಬ ಜನ ಖುಷಿಪಟ್ಟರು, ಸಂತೋಷಪಟ್ಟರು. ಹಾಗಾಗಿ ಇನ್ನೂ ಅಂಥ ಸಭೆಗಳು ಮುಂದೆ ಮಾಡಬೇಕು, ದೊಡ್ಡ ಸಭೆನ ಬನ್ನೂರು ಪಟ್ಟಣದಲ್ಲೇ ಮಾಡಬೇಕು ಅನ್ನುವಂಥ ಅಭಿಲಾಷೆ ನಮ್ಮದೆಲ್ಲ ಇದೆ. ಮುಂದೆ ಸದ್ಯದಲ್ಲೇ ಮುಂದೆ ಒಂದು ಸಭೆಯನ್ನು ಬನ್ನೂರು ಪಟ್ಟಣದಲ್ಲಿ ಮಾಡ್ತೀವಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ಹಾಗಾಗಿ ರಾಮಸ್ವಾಮಿ ಅವರು ನಮ್ಮ ಬನ್ನೂರಿನ ಲಯನ್ಸ್ ಸಂಸ್ಥೆ ಮಾಜಿ ಅಧ್ಯಕ್ಷರು, ಹಲವಾರು ಪದಾಧಿಕಾರಿಗಳಾಗಿ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ. ಲಯನ್ಸ್ ಸಂಸ್ಥೆನಲ್ಲಿ ಕೂಡ ಇದ್ದಾರೆ, ಮತ್ತೆ ರಾಜ್ಯ ಒಕ್ಕಲಿಗ ಸಂಘದ್ದು ಕೂಡ ಮಹೇಶ್ ಮತ್ತೆ ಇವರು ಇದ್ದಾರೆ. ಅವರೊಂದು ರಾಜಕೀಯ ಒಂದು ಜವಾಬ್ದಾರಿ ಕೂಡ ಇದೆ, JDS ಅಲ್ಲಿ ಕೂಡ ರಾಜಕೀಯ ಜವಾಬ್ದಾರಿ ಕೂಡ ಇದೆ. ಜೊತೆಗೆ ತಾವೇ ನೋಡ್ತಾ ಇದ್ರೆ ಇಲ್ಲಿ ಅಣ್ಣ ಒಟ್ಟು ಎಷ್ಟು ಜನ ಬಂದಿದ್ದಾರೆ ಸ್ಪರ್ಧಿಗಳು? 70 ಒಟ್ಟು ಟೋಟಲ್ ಅಣ್ಣ 74 ಜನ. 84 ಜನ. ನಿಮ್ಮ ಟಾರ್ಗೆಟ್ ಕರೆಕ್ಟ್ ಆಗಾಯ್ತು. ತಾವು 100 ಜನ ಅಂತ ಹೇಳಿದ್ರಿ, 84 ಜನ ಬಂದಿದ್ದಾರೆ. ಆಮೇಲೆ ಬಹುಮಾನ ಖಂಡಿತ ಈಗ 84 ಸ್ಪರ್ಧಿದ್ರು. ಅದರಲ್ಲಿ ಮೊದಲನೇ ಬಹುಮಾನ ಗ್ರೈಂಡರ್, ಕೃಷ್ಣ. ಎರಡನೇ ಬಹುಮಾನ ಟೇಬಲ್ ಅಂದ್ರೆ ಇದು ಸ್ಟ್ಯಾಂಡ್ ಫ್ಯಾನ್. ಮೂರನೇ ಬಹುಮಾನ ಕುಕ್ಕರ್, 10 ಲೀಟರ್ ಕುಕ್ಕರ್. ಯಾವುದೇ ಹೊರಗಡೆ ಅಂದ್ರೆ ಯಾವುದೇ ಹಳ್ಳಿಯವರಾಗ್ಬೋದು, ಎಂತ ಇದಾಗ್ಬೋದು, ಲೋಕಲ್ ಅಂದ್ರೆ ನಮ್ಮ ಟೌನು ಸ್ಥಳೀಕರು, ಅದರಲ್ಲಂತೂ ನಮಗೆ ಬೇಕಾದಂಥ ಯುವಕರುಗಳು ಅವರ ವೈಯಕ್ತಿಕವಾಗಿ ಹೆಣ್ಮಕ್ಳಿಗೆ ಏನಿದೊಂದು ವಿಶೇಷವಾಗಿರಲಿ ಅನ್ನುವಂಥ ಒಂದು ಭಾವನೆ ಇಟ್ಕೊಂಡು ಈ ಸ್ಪರ್ಧೆನ ಆ ತಾಯಿ ಹೆಸರೇಳಿ ನಾವು ವ್ಯವಸ್ಥೆ ಮಾಡಿ ಈ 3 ಪ್ರೈಸ್ಗಿಂತನೂ ಮುಖ್ಯವಾದ ಪ್ರೈಸ್ ಯಾವ್ದಾದ್ರು ಸಮಾಧಾನಕ್ಕೆ ಬಹುಮಾನ ಕೊಡೋದಿದೆಯಲ್ಲ, 24 ಜನ ಅದೇ ಕಷ್ಟ. ಬಹುಮಾನ ಎರಡನೇದು. ದಯವಿಟ್ಟು ಇಲ್ಲಿ ಯಾವುದೇ ಸ್ಪರ್ಧಿತರದ್ದು ಫೀಸು ಗೀಜು ಯಾವ್ದು ₹1 ನಾವು ಈಸ್ಕೊಂಡಿಲ್ಲ ಇದು ಮಾಡಿಲ್ಲ. ಅದರಿಂದ ನಾವುಗಳು ಏನಾಯ್ತು ಅದನ್ನು ವ್ಯವಸ್ಥೆ ಮಾಡಿ ಕೊಟ್ಟಿದ್ರು. ಇದೇ ಥರ ತಾಯಿ ಏನಾದರೂ ಮುಂದೆ ಅನುಕೂಲತೆ ಕೊಟ್ಟರೆ ಮುಂದೆ ಇನ್ನೂ ಇದಕ್ಕಿಂತ ಜಿಲ್ಲಾ ಮಟ್ಟದ ಕರೆನ ಬಿಡಿ, ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ವ್ಯವಸ್ಥೆನ ಮಾಡಬೇಕು ಅಂತ ನಾವೆಲ್ಲ ಯುವಕರುಗಳು ಆಸೆ ಪಟ್ಟಿದ್ದೀವಿ. ಆ ತಾಯಿ ಆಸೆ ನಾಳೆ ಬಹುಮಾನ ಎಷ್ಟು ಗಂಟೆಗೆ ಸಿಗುತ್ತೆ ಅವರಿಗೆ? ರಥೋತ್ಸವ ಮುಗಿದ ಮೇಲೆ ಒಂದು 2 ರಿಂದ 3 ಗಂಟೆಗೆ. ಓಕೆ 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 ಓಕೆ, ಥ್ಯಾಂಕ್ ಯು. ಎಲ್ಲ ಬಂದು ಮೊದಲನೇ ಪ್ರೈಜು, ಸೆಕೆಂಡ್ ಪ್ರೈಜು ಮತ್ತು 3ನೇ ಪ್ರೈಜ್ ಪಡೆದು ಮತ್ತೆ ಸಮಾಧಾನಕರವಾದ ಪ್ರೈಜ್ಗಳನ್ನ ಮತ್ತು ಓಕೆ, ಥ್ಯಾಂಕ್ ಯು. ಕೃಷ್ಣ ಮಾತಾಡ್ತೀರಾ? ಹಾಗಾಗಿ ನಾವು ಆಗಲೇ ಹೇಳ್ದಂಗೆ ನಿಮಗೆ ಬನ್ನೂರಿನ ಕಾಳಿನ ಗರಡಿ ಅಂತಂದ್ರೆ ಇಡೀ ರಾಜ್ಯಕ್ಕೆ ಗೊತ್ತು, ಅದು ಮೈಸೂರು ಜಿಲ್ಲೆಯಲ್ಲಿ ಕೂಡ ಗೊತ್ತು. ಕಾರಣ ಏನಂದ್ರೆ ಇಂಥ ಒಳ್ಳೆ ಪೈಲ್ವಾನ್ಗಳು, ಅವರ ಫ್ಯಾಮಿಲಿ, ಇಡೀ ಫ್ಯಾಮಿಲಿನೇ ಅವ್ರು ಇದ್ರೆ ಅಂತ ಕೂಡ ನಾನು ಯಾವತ್ತೂ ಹೇಳಲ್ಲ. ಟು ಬಿ ಫ್ರಾಂಕ್ ನಾನು ಮಾತಾಡೋದು ಇರೋಂಥ ನೈಜತೆ ಹೇಳ್ತಾ ಇದ್ದೀನಿ. ನಮ್ಮ ಕಿಟ್ಟಪ್ಪ ಕೃಷ್ಣಪ್ಪ ಅವರು, ರಮೇಶಣ್ಣವರು ಆ ಒಂದು ಕಾಳಿನ ಗರಡಿನಲ್ಲಿ ಬೆಳೆದು ಇವತ್ತು ಬನ್ನೂರಿನಲ್ಲಿ ಒಂದು ಎಲ್ಲ ಗರಡಿಗಳಿಗೂ ಕೂಡ ಒಂದು ಸರಿಸಮವಾದಂಥ ಗರಡಿ, ಕಾಳಿನ ಗರಡಿ ಕೂಡ ಇದೆ. ಹಾಗೇನೆ ಆಗಲೇ ಹೇಳಿದೆ, ಬನ್ನೂರು ಸ್ಪೋರ್ಟ್ಸ್ ಕ್ಲಬ್ ಹುಟ್ಟಾಕ್ಬೇಕು ಅಂದ್ರೆ ಬಹಳ ಕಷ್ಟಪಟ್ಟಿದ್ದಾರೆ. ಅದು ಅವ್ರಿಗೂ ಗೊತ್ತು, ಮತ್ತು ನಮ್ಮ ಗ್ರಾಮದವ್ರಿಗೂ ಗೊತ್ತು. ಆ ಬನ್ನೂರಿನ ಮಾಜಿ ಅಧ್ಯಕ್ಷರಂತ, ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರಂತ ರಾಧಾಕೃಷ್ಣನ್ ಇದ್ದಾರೆ, ಮತ್ತೆ ಎಲ್ಲ ಯುವಕರು ಕೂಡ ಇದ್ದಾರೆ. ಹಾಗೆ ನಿಮ್ಗೆ ಹೇಳಿದೆ, ನಾಳೆ ರಥೋತ್ಸವಕ್ಕೆ ಸರಿಸುಮಾರು 3,000 ಜನ 4,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರೋಂಥ ಹೆಗ್ಗಳಿಕೆ ಈ ಒಂದು ಸ್ಥಳದಲ್ಲಿ ಆ ಯುವಕ ಮಿತ್ರರು ಕೂಡ ಮಾಡ್ತಾ ಇರೋಂಥದ್ದು. ಎಲ್ಲ ಈ ಒಂದು ರಂಗೋಲಿ ಸ್ಪರ್ಧೆಗಳು ಕೂಡ ಜಡ್ಜ್ಮೆಂಟು ನಡೀತಾ ಇದೆ. ಮತ್ತೆ ಆಗ್ಲೇ ಹೇಳ್ದಂಗೆ ಎಲ್ಲ ವೀಕ್ಷಕರು ಕೂಡ ಇದನ್ನ ನೋಡ್ತಿರೋಂಥದ್ದು. ಒಂದೊಂದು ಚಿತ್ತ ರಂಗೋಲಿಗಳು. ಬಟ್ ಇಲ್ಲೇ ನೋಡಿ, ಇಲ್ಲಿ ಆಗ್ಲೇ ಹೇಳಿದೆ ನಿಮಗೆ, ರಂಗೋಲೆ ನೋಡೋದಕ್ಕೆ ಮತ್ತೆ ರಂಗೋಲೆ ಸ್ಪರ್ಧಿಗಳೇ ಇಷ್ಟೊಂದು ಜನ ಬಂದಿದ್ದಾರೆ ಅಂದ್ರೆ ನಾಳೆ ತೇರಿಗೆ ಎಷ್ಟು ಜನ ಬರ್ಬೋದು ನೀವು ನೋಡ್ಕೊಳ್ಳಿ. ಅಷ್ಟು ದೊಡ್ಡ ಒಂದು ಜನಸಂಖ್ಯೆ ಇರುವಂಥದ್ದು. ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ದೀರಾ ನೋಡಿ, ಮತ್ತೆ ವಾರ್ನಿಂಗ್ ಮಾಡ್ತಾ ನಿಮಗೆ, ನಾಳೆ ನನ್ನ ಕೈಲಿ ಉಗಿಸ್ಕೊಬೇಡಿ ಮಾತ್ರ. ನೀವು ತೇರಲ್ಲೇನೋ ಅವಘಡ ಆದರೆ, ಯಾವುದೋ ಇಲಾಖೆ ಆದರೆ ಪರವಾಗಿಲ್ಲ, ನನ್ನ ಐ ಡೋಂಟ್ ಕೇರ್. ನಾಳೆ ಆರೋಗ್ಯ ಅಧಿಕಾರಿಗಳಿರ್ಬೇಕು, ಆಂಬುಲೆನ್ಸ್ ಇರಬೇಕು, ಆಯ್ತಾ? ಜೊತೆಗೆ ಎಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ನೀವು ರಥೋತ್ಸವದಲ್ಲಿ ಇರಬೇಕು. ಯಾಕೆಂದ್ರೆ ಅವಘಡ ಆದಾಗೆಲ್ಲ ಬರೋದು. ನಾಳೆ ಮುಖ್ಯವಾಗಿ ಆಂಬುಲೆನ್ಸ್ ವ್ಯವಸ್ಥೆ ಇರಬೇಕು. ರಥೋತ್ಸವ ನಡೀತಾ ಇದೆ ಬನ್ನೂರಿನಲ್ಲಿ. ನಂಜನಗೂಡು ಬಿಟ್ರೆ ಒಂದು ಹೆಡ್ ಆಫ್ ಕ್ವಾರ್ಟರ್ ಅಂತಂದ್ರೆ ಅದು ಬನ್ನೂರು ಹೆಡ್ ಕ್ವಾರ್ಟರ್ ಹೋಬಳಿ ಮಟ್ಟದಿಂದ ತಾಲೂಕು ಮಟ್ಟಕ್ಕೆ ಹೋಗ್ತಾ ಇದೆ. ನಾಳೆ ನೋಡೋಣ ಯಾರು ಇರ್ತೀರಾ ಅಂತ, ಯಾವ್ಯಾವ ಅಧಿಕಾರಿಗಳು ಕೂಡ ನೀವು ಇರ್ತೀರಾ ಅಂತ. ನಾಳೆ ಈ ಒಂದು ದೊಡ್ಡ ಮಹಾತೇರಿನ ಹೇಮದ್ರಮ್ಮ ಬಂಡಿ ಜಾತ್ರೆಯ ಮಹಾತೇರಿನ ವ್ಯವಸ್ಥೆಗೆ ಏನೆಲ್ಲ ಮಾಡ್ಕೊಂಡಿದೆ ಇಲ್ಲಿನ ಬನ್ನೂರು ಪುರಸಭಾ ಅಧಿಕಾರಿಗಳು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಏನನ್ನ ಒಂದು ಚೂರು ಅವಘಡ ಆದ್ರೂ ಇಡೀ ರಾಜ್ಯ ನೋಡುತ್ತೆ. ಇಡೀ ರಾಜ್ಯ ನೋಡುತ್ತೋ ಮಾಡಿ ತೋರಿಸ್ತೀನಿ ನಿಮಗೆ. ಒನ್ ಆಫ್ ದ ಚಾಲೆಂಜ್. ಯಾಕೆಂದ್ರೆ
ಮೂಲಭೂತ ಸೌಕರ್ಯಗಳು ಕೂಡ ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಆ ರಥೋತ್ಸವಕ್ಕೆ ಬಂದು ನಿಮ್ಮ ಜವಾಬ್ದಾರಿಗಳನ್ನ ನೀವು ವಾಲಂಟ್ರಿಯಾಗಿ ಬರ್ಬೇಕು. ನೀವು ಅಧಿಕಾರಿಗಳು ಯಾರು ಇದ್ದೀರಾ ಅಧಿಕಾರಿಗಳು ನೀವು ವಾಲಂಟ್ರಿಯಾಗಿ ಬರಬೇಕು. ನಾಳೆ ಏನಾರ ಒಂದು ಚೂರು ಅವಘಡ ಆದರೆ ಇಡೀ ರಾಜ್ಯ ನೋಡುವಂಥ ಸಮಾವೇಶ ಆಗುತ್ತೆ. ಅದಾಗೋದು ಬೇಡ, ಏನೂ ಆಗಲ್ಲ ಗೊತ್ತು. ಬಟ್ ನೋಡಿ ಅವ್ನು ಯಾವನ ಮುಟ್ಟಾಳ ಒಳಗಡೆನೆ ತಗೊಂಬರ್ತಾವೆ ನೋಡಿ KSRTC ಬಸ್ನ ಉಗಿದು ಸಾಕಾಗ್ಬಿಡೈತೆ ನನಗೂ KSRTC ಬಗ್ಗೆ. ತಾವು ನೋಡ್ತಾ ಇದ್ದೀರಾ, ಇಲ್ಲಿ ಆಗಲೇ ಕೂಡ ಒಂದು ಬಸ್ ಬಂತು. ಬಸ್ ಬಂದಿದ ತಕ್ಷಣ ಅವನು ಮತ್ತೆ ನಾನು ಯಾವಾಗ ಲೈವ್ ಮಾಡಿದೆ ಅವನು ಬೇಗ ಟರ್ನ್ ಮಾಡ್ಕೊಂಡು ಹೋಗ್ಬಿಟ್ಟ. ಒಂಚೂರು ಕಾಮನ್ ಸೆನ್ಸ್ ಬೇಡ್ಬನ್ರಿ ಇವ್ರಿಗೆಲ್ಲ. ಧಾರ್ಮಿಕ ಆಚರಣೆಗಳಾಗ್ತಾ ಇದೆ. ಆಮೇಲೆ ನೋಡ್ಬೋದಮ್ಮ ನೀವು, ಆಮೇಲೆ ನೋಡಿ ನೀವು. ಇದು ಅಷ್ಟೇ, ಇದೊಂದು ವಿಶೇಷವಾದಂಥ ಒಂದು ಹೆಣ್ಣು ಮಗಳ ರಂಗೋಲಿ ಚಿತ್ರ. ಅದು ನೀವು ಏನು ತಿಳ್ಕೊಂಡಿದ್ರೆ ಗೊತ್ತಿಲ್ಲ, ಬಟ್ ನನಗೆ ಕಾಣ್ತಾ ಇರೋದು ಯಾವುದು ಅಂದರೆ ಒಂದು ಹೆಣ್ಣು ಮಗಳು ದೀಪ ಹಿಡ್ಕೊಂಡು ಪೂಜಾ ಪುಟ್ಟಿ ಹಿಡ್ಕೊಂಡು ಹೋಗ್ತಾರಂತ ಒಂದು ಬ್ಯಾಕ್ಗ್ರೌಂಡ್ ಇರೋಂಥ ಒಂದು ಚಿತ್ರ ಇದು. ನನಗೆ ಗೊತ್ತಿರೋ ಥರ ನೀವು ಯಾವ ಥರ ಜಡ್ಜ್ ಮಾಡ್ತೀರೋ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಬಿಟ್ಟಿದ್ರೆ. ಹೆಣ್ಮಗಳ ಹೆಸರು ಗೊತ್ತಿಲ್ಲ, ಲಕ್ಷ್ಮಿ ಅಂತ ಬಿಟ್ಟಿರೋದು. ಸುಮ್ಮನೆ ಅವ್ನು ಡ್ರಾಫ್ಟ್ ಕಂಡ್ರಿ ಇವೆಲ್ಲ ನಿಜವಾಗ್ಲೂ ಕರೆಕ್ಟಾಗಿ ಬಿಡ್ತಾರೆ ಅಂತಂದ್ರೆ ನೋಡಿ, ಇಲ್ಲೇ ಇದ್ರೆ ಅವರು ಪಾಪ ಏನು ಗೊತ್ತಿಲ್ಲದಂಗೆ ಆರಾಮಾಗಿ ನಿಂತವ್ರೆ. ಒಂದು ನಿಜವಾಗ್ಲೂ ಒಂದು ಡ್ರಾಫ್ಟ್ ಬಿಟ್ಟಿರೋದು ಅಷ್ಟೇ. ಇದು ಡ್ರಾಫ್ಟ್ಗೆ ಈ ಥರ ಬಿಡ್ತಾರೆ ಅಂತಂದ್ರೆ ಇನ್ನು ಕರೆಕ್ಟಾಗಿ ಅವ್ರಿಗೆ ಏನೋ ಟೈಮ್ ಕೊಟ್ಟು ಕೆಲವೊಂದು ರಂಗೋಲಿಗೆ ಸ್ಪರ್ಧೆಗೆ ಮೆಟೀರಿಯಲ್ ಕೊಟ್ಟು, ಅಮ್ಮ ನಮಸ್ಕಾರ, ಕರೆಕ್ಟಾಗಿ ಒಂದು ಮೆಟೀರಿಯಲ್ ಕೊಟ್ಟರೆ ಎಷ್ಟು ಚೆನ್ನಾಗಿ ಬಿಡ್ಬೋದು ಅವರು. ಜಡ್ಜ್ಮೆಂಟ್ ಕೂಡ ನಡೀತಾ ಇದೆ. ರೋಟರಿ ಶಾಲೆಯ ಎಲ್ಲ ಶಿಕ್ಷಕರ ವೃಂದ ಬಂದಿರೋಂಥದ್ದು. ಜಡ್ಜ್ಮೆಂಟ್ಸ್ಗೆ ನೈಜತೆಯ ಒಂದು ಜಡ್ಜ್ಮೆಂಟ್ ಕೂಡ ಆಗುತ್ತೆ. ಹಾಗೆ ನಾನು ಹೇಳ್ದಂಗೆ ನಿಮ್ಗೆ ಹೇಳಿದೆ ನೋಡಿ, ಇಲ್ಲಿಂದ ಕೆಲವೊಂದು ಈ ಊರಿನ ಹೆಣ್ಮಕ್ಳು ಹೊರಗಡೆ ಮದುವೆ ಆಗಿ ಹೋಗಿರ್ತಾರೆ. ಎಲ್ಲರೂ ಕೂಡ ಈ ಒಂದು ನಾಳೆ ತೇರಿಗೆ ಬರುವಂಥದ್ದು. ಹಾಗೆ ಮತ್ತೊಮ್ಮೆ ನಿಮ್ಮ ಆಡಳಿತಕ್ಕೆ ಕಡೆ ನಿಮ್ಮ ಆಡಳಿತ ವ್ಯವಸ್ಥೆ ನೋಡಿ. ಇದು ತೇಜಸ್ ಅಂತ ಯಾರು ಬಿಟ್ಟಿರೋದು? ನೀನು ಬಿಟ್ಟ ನೋಡಿ. ಈ ಗಂಡು ಮಗು ನಿಜಲ್ಲೂ ಬಹಳ ಖುಷಿ ಆಗಿದೆ. ಎಷ್ಟನೇ ಕ್ಲಾಸ್ ನೀನು? 5ನೇ ಕ್ಲಾಸ್. ಯಾವ ಸ್ಕೂಲು? ಗೌರ್ಮೆಂಟ್ ಸ್ಕೂಲು. ನಮ್ಮ ಗೌರ್ಮೆಂಟ್ ಸ್ಕೂಲು. ಸೂಪರ್ ನೋಡಿ. ಬಿ ಸ್ಕೂಲು ಗಂಡು ಮಕ್ಕಳು ಅವ್ರ ಸ್ನೇಹಿತರೆಲ್ಲ ಸಪೋರ್ಟ್ ಮಾಡೋರು ಅವ್ರಿಗೆ. ಇದೇ ಊರು. ಭಾಳ ಬನ್ರೋ ಬೈತವ್ರೆ. ಬನ್ನಿ ರಂಗೋಲಿ ಬನ್ನಿ ಬೇಗ. ನಂಬರ್ ಐತೆ, ನಂಬರ್ ಕೊಟ್ಬಿಟ್ಟು ಅಂಕ ಕೊಡ್ತಾರೆ. ಬಾಕಿ ಮನೆ ಹೊರಗಡೆ ನಾಳೆ ಏನೇನು ವಿಶೇಷತೆ ಆಗುತ್ತೆ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆ ವಿಶೇಷತೆ ತಕ್ಕಂಗೆ ಒಂದಷ್ಟು ವಿಚಾರಗಳು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಇದೇ ಅಂಗಳದಲ್ಲಿ ನಾಳೆ ಈ ಒಂದು ತೇರು 9 ಗಂಟೆಗೆ ಹೊರಡುತ್ತೆ ನೋಡಿ. ಈಗ ಎಲ್ಲ ಆಲ್ರೆಡಿ ರೆಡಿ ಮಾಡ್ತಾ ಇದ್ದಾರೆ. ಇವತ್ತು ರಾತ್ರಿ ಎಷ್ಟೊತ್ತಾದ್ರೂ ಕೂಡ ಆ ತೇರನ್ನ ರೆಡಿ ಮಾಡುವಂಥದ್ದು ಕೆಲಸ ಆಗುತ್ತೆ. ಇಲ್ಲಿ ಕೂಡ ತಾಯಿ ಸೇಮ್ ತೇರು ಏನಿದೆಯೋ ಸೇಮ್ ಅದೇ ಥರ ಒಂದು ಯಾರೋ ರಂಗೋಲಿ ಬಿಟ್ಟಿದ್ರೆ. ಅವ್ರ ಹೆಸರು ಕೂಡ ಹಾಕಿಲ್ಲ ಇಲ್ಲಿ. ಅವ್ರದ್ದು ಲೀಸ್ಟ್ ಟೋಟಲ್ ಇರುತ್ತೆ ಅವ್ರ ಹೆಸರೇನು ಅಂತ. ಬಂದೂರಿನ ತೇರನ್ನೇ ಕೂಡ ಅವರು ಲೈನಲ್ಲಿ ಬಿಟ್ಟಿರುವಂಥದ್ದು ರಂಗೋಲಿ ಮೂಲಕ. ಭಾಳ ಖುಷಿ. ಮೊನ್ನೆ ತಾನೇ ಒಂದು ಎತ್ತುಗಳ ಸ್ಪರ್ಧೆ, ಏನು ರಾಸುಗಳ ಸ್ಪರ್ಧೆ ಕೂಡ ಆಯಿತು. ಹಳ್ಳಿಕಾರ ತಳಿಗಳ ರಾಸುಗಳ ಸ್ಪರ್ಧೆ ಇದೇ ಜಾಗದಲ್ಲಿ ಆಯಿತು. ಅದು ಅಚ್ಚುಕಟ್ಟಾಗಾಯಿತು. ಒಂದೊಂದಲ್ಲ ಒಂದು ಕಾರ್ಯಕ್ರಮಗಳನ್ನ ಒಂದೊಂದಾಗಿ ಇಂಪ್ರೂವ್ ಆಗ್ತಾ ಇದೆ ಪ್ರತಿ ವರ್ಷನೂ ಕೂಡ. ಅದು 10 ವರ್ಷಗಳಿಂದ ಊಟದ ವ್ಯವಸ್ಥೆ ಮಾಡೋಂಥ ಯುವಕ ಮಿತ್ರರು 2ನೇ ವರ್ಷದ ರಂಗೋಲಿ ಸ್ಪರ್ಧೆ ಜೊತೆಗೆ ನಾಳೆ ಇನ್ನೇನೆಲ್ಲ ಆಗುತ್ತೆ ಅನ್ನೋದು ಕೂಡ ವಿಶೇಷವಾದಂಥ ಕಾರ್ಯಕ್ರಮಗಳಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅಂತ ಕೂಡ ತೋರಿಸ್ತೀನಿ. ನಾಳೆ ಯಾರು ಭಾಗಿಯಾಗ್ಬೋದು ಅಂತಂದ್ರೆ ಜನಪ್ರತಿನಿಧಿಗಳು ಅಂತ ಯಾರು ಅನಿಸ್ಕೊಂಡಿರ್ತಾರೆ ಅವರು ಕೂಡ ಭಾಗಿಯಾಗುವಂಥ ನಿಜ ಅಲ್ಲ. ಎಸ್, ಜನಪ್ರತಿನಿಧಿಗಳು ಅಂತ ಯಾರು ಇರ್ತಾರೆ ಅವರು ಕೂಡ ಭಾಗಿಯಾಗಿರ್ತಾರೆ. ಯಾಕಂದ್ರೆ ಈ ಊರಿನ ಮನೆ ಮಕ್ಕಳಾದಂಥ ಹೊರಗಡೆ ಹೋಗಿ ಜನಪ್ರತಿನಿಧಿಗಳಾಗಿರ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿರ್ತಾರೆ. ಮತ್ತೆ ಕೆಲವೊಂದಷ್ಟು ಅಧಿಕಾರಿಗಳು, ಈ ಊರಲ್ಲಿ ಇದ್ದಂಥ ಅಧಿಕಾರಿಗಳು ಕೂಡ ಅವರು ಹೊರಗಡೆ ಹೋಗಿರ್ತಾರೆ. ಈ 12 ದಿನ ಏನಿದೆ ಜಾತ್ರಾ ವಿಶೇಷ, 12 ದಿನ ಕೂಡ ಒಂದಲ್ಲ ಒಂದು ದಿನ ಬಂದು ಭಾಗಿಯಾಗುವಂಥದ್ದು. ಮತ್ತೆ ಇಲ್ಲಿಂದ ಬೇರೆ ಬೇರೆ ಕಂಟ್ರಿಗಳು ಕೂಡ ಹೋಗಿದ್ದಾರೆ. ಎಷ್ಟೋ ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಉದ್ಯೋಗ ಅರಸಿ ಕೂಡ ಬೇರೆ ಬೇರೆ ಕಂಟ್ರಿಗಳು ಕೂಡ ಹೋಗಿರ್ತಾರೆ. ಅವರು ಕೂಡ ಈ ಒಂದು ಬಂಡಿ ಹಬ್ಬಕ್ಕೆ ಬರೋದು. ನಾಳೆ ಮುಖ್ಯವಾಗಿ ಏನು ಅಂತಂದ್ರೆ ಇದೇ ಜಾಗದಲ್ಲಿ ಸರಿಸುಮಾರು 50,000 ಜನ ಸೇರುವಂತ ಒಂದು ದೊಡ್ಡ ಮಹಾ ರಥೋತ್ಸವ. ಆ ದೊಡ್ಡ ಮಹಾ ರಥೋತ್ಸವ ಕೂಡ ನಾವು ಇಲ್ಲಿ ನೋಡ್ಬೋದು. ಅದಕ್ಕೆ ವ್ಯವಸ್ಥೆ ಮಾಡ್ತಿರೋದು ನೋಡಿ. 10 ಮನುಷ್ಯ ಇದಾರಲ್ಲ, ನಮ್ಮ ಅದನ್ನ ತೇರನ್ನ ರೆಡಿ ಮಾಡ್ತಾ ಇದ್ದಾರೆ. ನಿಮಗೆ ನೋಡಿ ತೋರಿಸ್ತೀನಿ. ನೋಡಿ ಆ ತೇರಿನ ವ್ಯವಸ್ಥೆ ಎಲ್ಲ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ತಾವೇನು ನೋಡ್ತಾ ಇದ್ದೀರಾ, ನಾಳೆ ಯಮಧರ್ಮನ
ಬಂಡಿ ಜಾತ್ರೆಯ ಮಹಾತೆಯ ರಥೋತ್ಸವ ಕೂಡ ಅದ್ದೂರಿಯಾಗಿ ನಡೆಯೋದಕ್ಕೆ, ಯಾಕೆಂದರೆ ಬಿಸಿಲು ಟೈಮ್ ಬೆಳಗ್ಗೆ ಹೊತ್ತು ಮಾಡೋಕ್ಕಾಗಲ್ಲ, ಮಧ್ಯಾಹ್ನ ಮಾಡೋಕ್ಕಾಗಲ್ಲ. ಹಾಗಾಗಿ ಸಂಜೆ ಇದನ್ನೆಲ್ಲ ರೆಡಿ ಮಾಡಿರ್ತಾರೆ. ಬೆಳಗ್ಗೆ 9 ಗಂಟೆಗೆ ಕೂಡ ಏನು ತೇರು ರೆಡಿಯಾಗಿರುತ್ತೆ. ಆ ಟೈಮಿಂಗ್ಸ್ ಏನು ಗಳಿಗೆ ನೋಡಿಕೊಂಡು ಅದನ್ನು ತಾಯಿನ ವಿರಾಜಮಾನವಾಗಿ ಈ ಒಂದು ತೇರಿನಲ್ಲಿ ಕೂರಿಸ್ತಾರೆ. ನಂತರ ಬನ್ನೂರಿನ ಏನು ಫಸ್ಟು ಹೋಗೋದು, ರಥ ಹೋಗೋದು ಅಲ್ಲಿಂದ ಹೋಗುತ್ತೆ. ಬನ್ನೂರು ಬಸ್ ಸ್ಟ್ಯಾಂಡ್ ಬಳಸ್ಕೊಂಡು ಈ ಕಡೆ ಈ ಅಂಗಳ ಇದೆ, ಈ ಅಂಗಳ ಬಳಸ್ಕೊಂಡು ಫಸ್ಟು ರಥ ಹೊರಡುವಂಥದ್ದು. ಆ ರಥ ಹೊರಡೋದು ಫಸ್ಟು ತೇರಿನ ಬೀದಿ ಅಂತಲೇ ಇದೆ. ತೇರಿನ ಬೀದಿಯಿಂದ ರಥ ಹೊರಡುತ್ತೆ. ಆನಂತರ ದೊಡ್ಡಂಗಡಿ ಬೀದಿ ಟರ್ನ್ ಆಗಿ ಕೇವಲ ನೀವು ನಂಬಲ್ಲ, ಒಂದು 1/4 ಕಿಲೋಮೀಟರ್ ರಥ ಹೋಗಿ ಬರುವಂಥದ್ದು. ಸರಿಸುಮಾರು 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಆಗುತ್ತೆ. ಅಷ್ಟು ಜನ ಸಂದುಳಿಯುತ್ತೆ ಮತ್ತು ಅಷ್ಟು ನಿಧಾನವಾಗಿ ಹೋಗುವಂಥದ್ದು. ಲಕ್ಷಾಂತರ ಜನ ಸೇರುವಂಥದ್ದು ಕೂಡ ಈ ವರ್ಷ ಆಗಿದೆ ಇಡೀ ಜಾತ್ರೆಯ ವಿಶೇಷವಾಗಿ. ನೀವು ನಾನು 1ನೇ ತಾರೀಕು ಇರಲಿಲ್ಲ, ಬೇರೆ ಕಾರ್ಯಕ್ರಮ ಇತ್ತು ಮದ್ದೂರು ಮತ್ತು ಮೈಸೂರಿನಲ್ಲಿ. ಆದರೆ ಅವತ್ತು ನಾನು ಲೈವಲ್ಲಿ ಬೇರೆ ಯಾವುದೋ ಒಂದು ಲೈವಲ್ಲಿ ನೋಡಿದೆ, ಸಿಕ್ಕಾಪಟ್ಟೆ ಜನ ಸೇರಿದ್ರು. ಏನೋ ಒಂದು ಬೆಳಗ್ಗೆ 9 ಗಂಟೆಯಿಂದ ಸರಿಸುಮಾರು ಸಂಜೆವರೆಗೂ ಕೂಡ ಲಕ್ಷಾಂತರ ಜನ ಬಂದು ಬನ್ನೂರಿಂದ ಬಂದು ಹೋಗಿರುವಂಥದ್ದು. ಅವತ್ತು 1ನೇ ತಾರೀಕು ಸ್ಟಾರ್ಟ್ ಆದಂಥ ಜಾತ್ರೆ, ನಮ್ಮ ಬನ್ನೂರು ಬಂಡಿ ಜಾತ್ರೆ, ಅವತ್ತಿನಿಂದನೂ ಕೂಡ ಇವತ್ತಿನವರೆಗೂ ಲಕ್ಷಾಂತರ ಜನ ಇವತ್ತು ಜನಮನನ ಮನದಲ್ಲಿ ಇರುವಂಥದ್ದು. ಎಲ್ಲ ಇಡೀ ರಾಜ್ಯದ ಮೊಬೈಲ್ಗಳಲ್ಲಿ ಇವತ್ತು ನಮ್ಮ ಬನ್ನೂರು ಬಂಡಿ ಜಾತ್ರೆ ವಿಶೇಷತೆ ಹಾಗೂ ಚಿನ್ನದ ತಾಯಿ ಹೇಮಾದ್ರಮ್ಮನ ಫೋಟೋಗಳು ಇಡೀ ರಾಜ್ಯದ ಮೊಬೈಲ್ಗಳಲ್ಲಿ ಕೂಡ ಇರುವಂಥದ್ದು. ಈಗ ಆಗಲೇ ನಿಮ್ಗೆ ಹೇಳಿದೆ, ನಾಳೆ ಏನಾರ ನೀವು ರಥೋತ್ಸವಕ್ಕೆ ವಾಲಂಟ್ರಿಯಾಗಿ ನೀವು ಆರೋಗ್ಯ ಇಲಾಖೆಯವರು ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ನೀವು ಇರಲಿಲ್ಲ ಅಂತಂದ್ರೆ ನಿಮ್ಮನ್ನೇ ಮೊದಲು ಹೈಲೈಟ್ ಮಾಡಿ ತೋರಿಸ್ತೀನಿ ನಾನು. ಫಸ್ಟ್ ಆಂಬುಲೆನ್ಸ್ ಇರ್ಬೇಕು ನಾಳೆ ರಥೋತ್ಸವಕ್ಕೆ. ನೀವು ಯಾರು ಇದನ್ನ ನೋಡ್ತಾ ಇದ್ರೆ ವಿಡಿಯೋ ಗೊತ್ತಿಲ್ಲ, ಯಾರು ಇಂಟಿಮೇಷನ್ ಮಾಡ್ತಿರೋ ಗೊತ್ತಿಲ್ಲ. ನಾಳೆ ಯಾವುದೇ ರೀತಿ ಅವಘಡ ಆಗಲ್ಲ. ಆಗಕ್ಕಿಂತ ಮುಂಚೆ ನೀವೆಲ್ಲ ಅಧಿಕಾರಿಗಳು ವರ್ಗದವರು ಮತ್ತೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ನೀವು ಕರೆಕ್ಟಾಗಿ ಇರಲಿಲ್ಲ ಅಂತಂದ್ರೆ ಹೈಲೈಟ್ ಮಾಡಿ ತೋರಿಸು. ನಿಮ್ಮನ್ನೇ ನಾನು ಇಡೀ ರಾಜ್ಯ ನೋಡ್ತಾ ಇರುತ್ತೆ. ಎಲ್ಲ ಮಾಧ್ಯಮಗಳಲ್ಲಿ ಬರೋದು ಬೇಡ, ಒಳ್ಳೆ ರೀತಿಯಾದಂಥ ವ್ಯವಸ್ಥೆಗಳು, ಮೂಲಭೂತ ವ್ಯವಸ್ಥೆಗಳಾಗಲಿ. ಮತ್ತು ಈಗ ಇನ್ನೊಂದು ಹೇಳ್ಬೋದು, ಈಗ ಜಸ್ಟ್ ಪೊಲೀಸ್ ಪೂಜೆ ಕೂಡ ರೆಡಿ ಆಗ್ತಾ ಇದೆ. ಬನ್ನೂರಿನಲ್ಲಿ ಸತೀಶ್ ಅವರು ಇನ್ಸ್ಪೆಕ್ಟರ್ ಆಗಿ ಬಂದಿದ್ದಾರೆ. ಮೊದಲನೇ ಬಾರಿಗೆ ಈ ಒಂದು ಜಾತ್ರೆಯನ್ನು ಅವರು ಸತೀಶ್ ಅವರು ನೋಡ್ತಾ ಇರುವಂಥದ್ದು. ಹಾಗಾಗಿ ಎಲ್ಲ ಇಲಾಖೆಯವರು ಕೂಡ ನಾಳೆ ಎಚ್ಚೆತ್ತುಕೊಂಡು ನೀವು ಆ ಟೈಮ್ಗೆ ಇನ್ ಟೈಮ್ಗೆ ಕರೆಕ್ಟಾಗಿ ಯಾರೆಲ್ಲ ಮುಖ್ಯವಾಗಿ ಆರೋಗ್ಯ ವ್ಯವಸ್ಥೆಗಳಾಗಬೇಕು. ಯಾಕೆಂದರೆ ಆರೋಗ್ಯ ವಿಚಾರವಾಗಿ ವ್ಯವಸ್ಥೆಗಳಾಗಬೇಕು. ಅದರಲ್ಲಿ ಆಂಬುಲೆನ್ಸ್ ಅಂತೂ ಇರಲೇಬೇಕು. ಜೊತೆಗೆ ಒಂದಷ್ಟು ಭದ್ರತಾ ವ್ಯವಸ್ಥೆ ಅಂತೂ ಬನ್ನೂರಿನ ಸತೀಶ್ ಅವರ ಒಂದು ನೇತೃತ್ವದಲ್ಲಿ ಆಗ್ತಾ ಇದೆ. ಈ ಒಂದು ಚಾಲೆಂಜ್ ರೀ ಅವ್ರಿಗೆ. ಯಾಕೆಂದ್ರೆ ನೋಡಿ, ಇವತ್ತೊಂದು ಇಷ್ಟು ಜನನ, ಲಕ್ಷಾಂತರ ಜನನ ಮೇಂಟೈನ್ ಮಾಡ್ತಾರೆ ಅಂದ್ರೆ ಒನ್ ಆಫ್ ದ ಚಾಲೆಂಜ್ ಅದು ಬನ್ನೂರು ಸ್ಟೇಷನ್ಗೆ. ಅದನ್ನ ನಿಭಾಯಿಸಿದ್ದಾರೆ ಅವರು. ಬನ್ನೂರು ಪೊಲೀಸ್ ಇಲಾಖೆ ಸತೀಶ್ ಅವರು ಅದನ್ನ ನಿಭಾಯಿಸಿದ್ದಾರೆ. ನಾಳೆ ಕೂಡ ಇನ್ನೊಂದು 2-3 ದಿನ ಇದನ್ನ ನಿಭಾಯಿಸ್ಬಿಟ್ರೆ ಒಳ್ಳೆ ಹೆಸರು ಬರುತ್ತೆ ಸತೀಶ್ ಅವ್ರಿಗೆ. ಈ ವರ್ಷದ ಜಾತ್ರೆಗೆ ಸತೀಶ್ ಅವರು ಆಗಮಿಸಿ ಬನ್ನೂರು ಠಾಣೆಯಲ್ಲಿ ಒಂದು ಒಳ್ಳೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅಂತ ಕೂಡ ಅವ್ರಿಗೆ ಆಗುತ್ತೆ. ಮತ್ತೆ ಇವತ್ತರೂ ಕೂಡ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಪೊಲೀಸ್ ಪೂಜೆ ಕೂಡ ಇದೆ. ಏನ್ ನೋಡ್ತಾ ಇದ್ದೀರಾ, ಪೊಲೀಸ್ ಪೂಜೆ ಕೂಡ ಇವಾಗ ನಡೀತಾ ಇದೆ. ಇನ್ನೇನು ಕೆಲವು ಕ್ಷಣದಲ್ಲಿ ರಥೋತ್ಸವ ಹೊರಡುತ್ತೆ. ಇದಾಗಿದ ತಕ್ಷಣ ಪ್ರತಿ ವರ್ಷ ಕೂಡ ಪೊಲೀಸ್ ಪೂಜೆ ಇರುತ್ತೆ. ಈ ವರ್ಷ ಸತೀಶ್ ಅವರು ಇದನ್ನ ವಿಶೇಷವಾಗಿ ನೋಡ್ತಾ ಇರುವಂತದ್ದು ಬಂಡಿ ಜಾತ್ರೆ. ಬಟ್ ಬಂಡಿ ಜಾತ್ರೆ ಗೊತ್ತಿರುತ್ತೆ, ಇಡೀ ರಾಜ್ಯದಲ್ಲಿ ಎಲ್ಲ ಪೊಲೀಸ್ ಇಲಾಖೆಯಲ್ಲೂ ಕೂಡ ಇರೋದ್ರಿಂದ ಹಲವಾರು ದೊಡ್ಡ ಇಲ್ಲಿ ಬಂದು PC ಆಗಿ ಕೆಲಸ ಮಾಡಿದಂಥವ್ರು ಇವತ್ತು ರಾಜ್ಯ ಮಟ್ಟದಲ್ಲಿ ಬೆಳೆದಿರೋದು ಕೂಡ ಬನ್ನೂರಿನ ಹೆಗ್ಗಳಿಕೆ, ತಾಯಿಯ ಆಶೀರ್ವಾದ ಅಂತ ಕೂಡ ಹೇಳ್ಬೋದು. ಹಾಗೇನೆ ನಾಳೆ ರಥೋತ್ಸವಕ್ಕೆ ವಿಚಾರವಾಗಿ ಭದ್ರತಾ ವ್ಯವಸ್ಥೆಗೆ ಬಹಳ ಬೇರೆ ಬೇರೆ ಉದಾಹರಣೆಗೆ ಇದು ಒನ್ ಆಫ್ ದ ಹೆಡ್ ಕ್ವಾರ್ಟರ್ ನಂಜನಗೂಡು ಪೊಲೀಸ್ ಇಲಾಖೆ ಹೆಡ್ ಕ್ವಾರ್ಟರ್ ಆಗುತ್ತೆ. ಆ ಒಂದು ನಂಜನಗೂಡು ಪೊಲೀಸ್ ಇಲಾಖೆ ಹೆಡ್ ಕ್ವಾರ್ಟರ್ ಅಲ್ಲಿ ಬೇರೆ ಬೇರೆ ತಾಲೂಕಿನ ಪೊಲೀಸ್ ಇಲಾಖೆ ಕೂಡ ಬರ್ತಾರೆ ಭದ್ರತೆಗೋಸ್ಕರ. ಆಮೇಲೆ ಇನ್ನೊಂದು ಹೇಳ್ತೀನಿ, ಸಾರ್ವಜನಿಕರು ನಾಳೆ ರಥೋತ್ಸವ ಇದೆ, ದಯವಿಟ್ಟು ಯಾರು ಒಡವೆ ಹಣ ಮೊಬೈಲ್ಗಳನ್ನ ದಯವಿಟ್ಟು ನಿಮ್ಮೆಲ್ಲ ಇಟ್ಕೊಂಡ್ಬಿಡಿ. ನೋಡಿ, 1ನೇ ತಾರೀಕು ಜಾತ್ರೆ ಆಯ್ತಲ್ಲ, ಅಲ್ಲಿ ಒಬ್ರದ್ದು 7,000 ರೂಪಾಯಿ ಕಳ್ತನ ಆಗಿದೆ. ಮತ್ತೊಮ್ಮೆ ಹೇಳ್ತೇನೆ ಈ ಮೂಲಕ, ನಾಳೆ ಯಾರು ದಯವಿಟ್ಟು ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಒಡವೆ ಹಾಕೊಂಡ್ ಬರಬೇಡಿ ಆಯ್ತಾ. 7,000 ರೂಪಾಯಿ ಕಳ್ತನ ಕೂಡ ಆಗಿದೆ. ಯಾರ್ದು ಅಂತಂದ್ರೆ ಅದು ಮಲಿಯೂರು ಗ್ರಾಮಸ್ಥರದು 7,000 ರೂಪಾಯಿ ಕಳ್ತನ ಆಗಿದೆ. ಅದು ನನಗೆ ಈಗ ಗೊತ್ತಾಯ್ತು. ಅದಕ್ಕೆ ವ್ಯವಸ್ಥೆಗೆ ಎಲ್ಲ ವ್ಯವಸ್ಥೆ ಇರುತ್ತೆ, ಬಟ್ ಎಲ್ಲ ಕಡೆನೂ ಅವರು ಪೊಲೀಸ್ ಇಲಾಖೆ ಇರಕ್ಕಾಗಲ್ಲ. ನೀವು ಜವಾಬ್ದಾರಿಯಿಂದ ಮೊಬೈಲ್ಗಳನ್ನ ಮೊದಲು ಮನೇಲಿ ಇಟ್ಬಿಟ್ಟು ಬಂದ್ಬಿಡಿ. ಯಾಕಂದ್ರೆ ಕದಿಯೋದೇ ಫಸ್ಟ್ ಮೊಬೈಲ್. ಒಂದೊಂದು ಮೊಬೈಲ್ 25-30 ಸಾವಿರ ಇರುತ್ತೆ. ಆಮೇಲೆ ಹೆಣ್ಮಕ್ಳು ಯಾರು ಒಡವೆ ಕೂಡ ಹಾಕೊಂಡ್ ಬರಬಾರ್ದು. ಯಾಕಂದ್ರೆ ಹಾಕೊಂಬಂದ್ರು ಬಹಳ ಜವಾಬ್ದಾರಿಯಿಂದ ಇರ್ಬೇಕು ನೀವು. ಪಾಪ ಪೊಲೀಸ್ ಇಲಾಖೆ ನೀವು ಹೋಗಿ ಕಂಪ್ಲೇಂಟ್ ಲಾಡ್ಜ್ ಮಾಡಿರೋ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ, ಬೇರೆ ಬೇರೆ ಕಡೆಯಿಂದೆಲ್ಲ ಬಂದಿರ್ತಾರೆ ಕಳ್ಳರುಗಳು. ಹಾಗಾಗಿ ನಾನು ಈ ಮೂಲಕ ನನ್ನೊಂದು ಸಣ್ಣ ಅಳಿಲು ಸೇವೆ ಕೂಡ ಆಗುತ್ತೆ. ಜೊತೆಗೆ
ನಾಳೆ ಹಾಗೆ ಹೇಳ್ದಂಗೆ ನೀವು ಆರೋಗ್ಯ ಅಧಿಕಾರಿಗಳು ನೀವು ಆಂಬುಲೆನ್ಸ್ ತಗೊಂಬಂದೇನೋ ಇಟ್ಕೊಂಡಿಲ್ಲ ಅಂತಂದ್ರೆ ಇಡೀ ರಾಜ್ಯಕ್ಕೆ ಹೈಲೈಟ್ ಮಾಡೋದು ನಿಮ್ಮನ್ನೇ. ನಾಳೆ ಆಂಬುಲೆನ್ಸ್ ಇರಲೇಬೇಕು. ನೀವೇ ವಾಲಂಟ್ರಿಯಾಗಿ ಬನ್ನೂರಿನ ಆರೋಗ್ಯ ಇಲಾಖೆ ಯಾರಿದ್ದೀರಾ ಅವರು ಆಂಬುಲೆನ್ಸ್ ಕೂಡ ತಗೊಂಡ್ಬರ್ಬೇಕು. ಯಾಕೆಂದ್ರೆ ಆದ್ಮೇಲೆಲ್ಲ ತರೋದು ಕಳೆ ಸಾರಿ ಅದಕ್ಕೆ 2 ವರ್ಷದ ಹಿಂದೆ ಆದಂಥ ಅವಘಡಕ್ಕೆ ಇವತ್ತು ನೆನೆಯುವಂಥ ಕೆಲಸ. ಮತ್ತೆ ಎಲ್ಲ ಇಲಾಖೆಯವರು ಕೂಡ ಬರ್ಬೇಕ್ರಿ. ಎಲ್ಲ ಇಲಾಖೆಯವರು ಕೂಡ ನೀವು ವಾಲಂಟ್ರಿಯಾಗಿ ನಮ್ಮ ಊರಿನ ಗ್ರಾಮದ ಹಬ್ಬ ಇದು. ಹಾಗಾಗಿ ಒಂದಷ್ಟು ನಾನು ನೆಗೆಟಿವ್ ಸುದ್ದಿ ಮಾಡಬೇಕು ಅಂದ್ರೆ ಬೇಕಾದಷ್ಟು ಮಾಡೋದು ಬೇಕಾಗಿಲ್ಲ. ನಾಳೆ ಮಾತ್ರ ದಯವಿಟ್ಟು ನಿಮ್ಮ ಎಲ್ಲ ಅಧಿಕಾರಿ ವರ್ಗ ಯಾರು ಪುರಸಭಾ ವ್ಯಾಪ್ತಿಗೆ ಬರುವಂತ ಬನ್ನೂರು ಟೌನ್ ಏನಿದೆ ಎಲ್ಲ ಅಧಿಕಾರಿಗಳು ಕೂಡ ನಿಮ್ಮ ಜವಾಬ್ದಾರಿಗಳನ್ನ ಮಾಡಿದ್ರೆ ಬಹಳ ಒಳ್ಳೆಯದು. ಇಲ್ಲಾಂದ್ರೆ ನಿಮ್ಮನ್ನೇ ಹೈಲೈಟ್ ಮಾಡ್ತೀನಿ ನಾನು. ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಕೂಡ ಜನಪ್ರತಿನಿಧಿಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಅಧಿಕಾರಿಗಳು ನೀವು ಇಲ್ಲಿ ಈ ಹೋಬಳಿಯ ಮನೆ ಮಕ್ಕಳು ಕೂಡ ಆಗಿರ್ತೀರಾ. ಹಾಗಾಗಿ ನೀವು ಯಾವುದೇ ಗ್ರಾಮದಲ್ಲಿ ಇದ್ರೂ ಕೂಡ ಇಲ್ಲಿ ಬಂದು ಕೆಲಸ ಮಾಡ್ತೀರಾ. ಆ ಒಂದು ಕೆಲಸಕ್ಕೆ ಕೂಡ ನೀವು ಜವಾಬ್ದಾರಿಯಿಂದ ನಿಮ್ಮ ಕೆಲಸಗಳು ಮಾಡೋದು ಸಾಕು. ನಾನು ಆಗ್ಲೇ ಹೇಳಿದೆ, ಬನ್ನೂರಿನ ರೋಟರಿ ಸಂಸ್ಥೆಯ ಶಿಕ್ಷಕರು ಇದನ್ನ ಜಡ್ಜ್ಮೆಂಟ್ ಮಾಡ್ತಾ ಇರೋಂಥದ್ದು. ಒಳ್ಳೆ ಜಡ್ಜ್ಮೆಂಟ್ ಕೂಡ ಕರೆಸಿದ್ದಾರೆ. ಒಳ್ಳೆ ನಿಷ್ಪಕ್ಷಪಾತವಾದಂಥ ಒಂದು ಜಡ್ಜ್ಮೆಂಟ್ನ ಈ ಹೆಣ್ಮಕ್ಳು ಕೊಡ್ತಾರೆ. ಯಾರಿಗೆದ್ರು ಕೂಡ ಸಂತೋಷನೇ. ಬೇಕಂದ್ರೆ ಎಲ್ಲರಿಗೂ ಕೂಡ ಒಂದು ಸಮಾಧಾನಕ ಬಹುಮಾನ ಇದೆ. 85 ಜನಕ್ಕೂ ಸಮಾಧಾನಕ ಬಹುಮಾನ ಕೊಡ್ತಾರಲ್ಲ, ಬಹಳ ಖುಷಿಯಾದ ವಿಚಾರ. ಇದನ್ನ ಆಯೋಜನೆ ಮಾಡಿರೋದು ಬನ್ನೂರಿನ ಪೈಲ್ವಾನ್ ಕಿಟ್ಟಪ್ಪ ರಮೇಶ ಅವರು ಆಯೋಜನೆ ಮಾಡಿದ್ದಾರೆ. ಜೊತೆಗೆ ಸಹಕಾರ ಕೊಟ್ಟಂತ ನಮ್ಮ ಬನ್ನೂರು ರಾಧಾಕೃಷ್ಣ ಅವರು ಏನು ಇವತ್ತು ಬನ್ನೂರಿನಲ್ಲಿ ಸ್ಪೋರ್ಟ್ಸ್ ಕ್ಲಬ್ನ ಹುಟ್ಟಾಕಿದ್ರಲ್ಲ, ಆ ಒಂದು ತಂಡ ಅವರು ಕಳೆದ ಸರಿ ಸುಮಾರು ವರ್ಷಗಳಿಂದ ಅಧ್ಯಕ್ಷರು ಕೂಡ ಆಗಿದ್ರು ಬನ್ನೂರು ಸ್ಪೋರ್ಟ್ಸ್ ಕ್ಲಬ್ಗೆ. ಹಾಗಾಗಿ ಈ ಒಂದು ರಂಗೋಲಿ ಸ್ಪರ್ಧೆ ಬಹಳ ಅಚ್ಚುಕಟ್ಟಾಗಿ ಆಗಿದೆ. ಇವರೆಲ್ಲ ನಾನು ಆಗಲೇ ನಿಮ್ಗೆ ಹೇಳಿದೆ, ಈ ರಂಗೋಲಿ ಸ್ಪರ್ಧೆಗಳು ಏನಿದ್ದಾರೆ ಇವರಿಗೆಲ್ಲ ಒಂದು ಒಳ್ಳೆ ವೇದಿಕೆ ಕೊಡ್ಬೇಕ್ರಿ. ನೀವು ಧರ್ಮಸ್ಥಳ ಸಂಘ ಸಂಸ್ಥೆಗೆ ಬಿಟ್ರೆ ಬೇರೆ ಯಾರು ಕೂಡ ನಿಮಗೆ NGO ಆಕ್ಟಲ್ಲಿ ಕೆಲಸ ಮಾಡಲ್ಲ. ಮೈಕ್ರೋ ಫೈನಾನ್ಸ್ಗಳಲ್ಲಿ ದರಿದ್ರ ಅದು ಇರಾಬರ ಮೈಕ್ರೋ ಫೈನಾನ್ಸ್ನವರೆಲ್ಲ ಇಲ್ಲೇ ಇದ್ದೀರಿ ಬನ್ನೂರಲ್ಲೇ. ಬರೀ ಹೆಣ್ಮಕ್ಳದ್ದು ದುಡ್ಡು ಕಿತ್ಕೊಳ್ಳೋದು ಅಷ್ಟೇ. ನೀವು ಯಾವುದೇ ರೀತಿಯಂತ ಈ ತರ ಸ್ಪೋರ್ಟಿವ್ ಆಗಿರುವಂತ ಒಂದು ಕೆಲಸ ಅಂತೂ ನಿಮ್ಮ ಅಪ್ರಾಣ ನೀವು ಮಾಡಲ್ಲ ಮೈಕ್ರೋ ಫೈನಾನ್ಸ್ಗಳು. ಅಟ್ಲೀಸ್ಟ್ ನೀವು ಬನ್ನೂರು ಪುರಸಭೆದ ವ್ಯಾಪ್ತಿಯ ಮಾನದಂಡಗಳನ್ನ ನೀವು ಅನುಸರಿಸಿರಲ್ಲೋ ಗೊತ್ತಿಲ್ಲ. ಅದು ಕೂಡ ಮುಂದಿನ ದಿನಗಳಲ್ಲಿ ಯಾವ್ದನ್ನ ಒಬ್ರು ತಗೊಳಕಳ್ಳಿ ತೋರಿಸ್ತೀನಿ ನಿಮಗೆ. ಹಾಗೆ ಪ್ರೈಸ್ ಬಗ್ಗೆ ಹೇಳಿದೆ ನಿಮಗೆ. ಇಲ್ಲಿ ಫಸ್ಟ್ ಪ್ರೈಸ್ ಬಂದು ಗ್ರೈಂಡರ್ ಇದೆ ಇಲ್ಲಿ, ಮತ್ತೆ ಇನ್ನೊಂದು ಸ್ಟ್ಯಾಂಡಿಂಗ್ ಫ್ಯಾನು, ಮತ್ತೊಂದು ಕುಕ್ಕರು. ಇದು ಅವ್ರಿಗೆ ಒಂದು ಉತ್ತೇಜನಕಾರಿಯಾದಂಥ ಒಂದು ಪ್ರೈಸ್ ಅಷ್ಟೇ. ಯಾಕೆ ಮುಂದಿನ ದಿನಗಳಲ್ಲಿ ಅದನ್ನ ಇನ್ನೂ ಸ್ಪರ್ಧೆಗಳು ಬರಲಿ ಅನ್ನೋದು ಒಂದು ಉದ್ದೇಶಕ್ಕೆ ಬಹಳ ಅದ್ದೂರಿಯಾದಂಥ ರಂಗೋಲಿ ಸ್ಪರ್ಧೆ ತುಂಬ ಚೆನ್ನಾಗಿ ಕೂಡ ಹೆಣ್ಮಕ್ಳು ಬಿಟ್ಟಿದ್ದಾರೆ. ಬಟ್ ಏನು ಮಾಡಿದ್ರು ನಮ್ಮೂರವರು ಅಂತ ಒಂದು ಅಭಿಮಾನ ಇದ್ದೇ ಇರುತ್ತೆ. ಹಾಗಾಗಿ ನಾಳೆ ರಥೋತ್ಸವಕ್ಕೆ ನೋಡಿ, ನಾಳೆ ರಥೋತ್ಸವಕ್ಕೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಆಗಲೇ ಹೆಣ್ಮಕ್ಳು ರಂಗೋಲಿ ಬಿಟ್ಬಿಟ್ಟಿದ್ದಾರೆ. ಇದು ಕಾಕತಾಳೀಯ ಆದ್ರೂ ನಿಜವಾಗ್ಲೂ ಇದು ಒಂದು ಧಾರ್ಮಿಕ ಆಚರಣೆ. ಅದೇ ಅದು ಮಾಡಿದೆ ಹಾಂ ಅಣ್ಣ. ಹಾಗಾಗಿ ನಾಳೆ ಅಣ್ಣ ಒಂದು ನಿಮಿಷ, ನಾಳೆ ಮಹಾತೇರು ನಡೀತಾ ಇದೆ. ಅಟ್ಲೀಸ್ಟ್ ಎಲ್ಲ ಅಧಿಕಾರಿಗಳು ಈ ಬನ್ನೂರಿನ ನಮ್ಮ ಮನೆ ಮಕ್ಕಳ ಹತ್ರನೇ ಇರ್ತಾರೆ ಅಧಿಕಾರಿಗಳು, ಅವರೆಲ್ಲರೂ ಕೂಡ ಅವ್ರ ಜವಾಬ್ದಾರಿಗಳನ್ನ ಮಾಡ್ಕೊಂಡ್ರೆ ಸಾಕು. ಉದಾಹರಣೆಗೆ ಮುಖ್ಯವಾಗಿ ಆಂಬುಲೆನ್ಸ್ ಇರಲೇಬೇಕು ಅಲ್ವೇ? ಅದೊಂದು ಜವಾಬ್ದಾರಿ ತಗೊಂಡು ಮಾಡ್ಕೊಳ್ತಾರೆ. PWD ಇರ್ಬೋದು, ನಮ್ಮ KEB ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆಯವರು ಎಲ್ಲರೂ ತಮ್ಮದೇ ಆದಂಥ ಕರ್ತವ್ಯವನ್ನು ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಇದರ ಯಾವುದೇ ಲೋಪದೋಷ ಇಲ್ಲ, ಯಾವುದೇ ಅನಾಹುತಕ್ಕೆ ಅವಕಾಶನೇ ಇಲ್ಲ. ಹೌದೌದು, ಅಧಿಕಾರಿಗಳು ತಮ್ಮದೇ ಆದಂಥ ಒಂದು ಜವಾಬ್ದಾರಿತನದಿಂದ ಈ ರಥೋತ್ಸವವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅಲ್ಲ. ನಾನು ಕೂಡ ಇರ್ತೀನಿ. ಇವ್ರ ಲೋಪದೋಷಗಳನ್ನ ಇಡೀ ರಾಜ್ಯ ನೋಡುತ್ತೆ, ಸಂಬಂಧಪಟ್ಟ ಅಧಿಕಾರಿಗಳು ನೋಡ್ತಾರೆ. ನಮ್ಮ ಬನ್ನೂರು ಶ್ರೀ ಯಮಧರ್ಮ ಜಾತ್ರಾ ಮಹೋತ್ಸವ ಇರ್ಬೋದು, ನಮ್ಮ ಕೋದಂಡ ಸ್ವಾಮಿ ರಥೋತ್ಸವ ಇರ್ಬೋದು, ಇದರಲ್ಲಿ ಯಾವುದೇ ತರದಂತ ಇದ್ರ ಏನೋ ಅನುಚಿತ ಕಾರ್ಯ ಏನು ನಡೆದಿಲ್ಲ. ಇದು ಎಲ್ಲ ಶಿಸ್ತಾಗಿ ನಡ್ಕೊಂಡ್ ಬಂದಿದೆ. ಎಲ್ಲ ನಮ್ಮ ಎಲ್ಲ ಅಧಿಕಾರಿಗಳು ಮಾಡ್ಕೊಂಡ್ ಬಂದಿದ್ದಾರೆ. ಖಂಡಿತ ಪೊಲೀಸ್ ಇಲಾಖೆಯವರ ಅಲ್ಲ, ಇನ್ ಕೇಸ್ ಅವ್ರು ಪ್ರಿಪೇರ್ ಆಗಿಲ್ಲ ಅಂತಂದ್ರೆ ಇಡೀ ರಾಜ್ಯ ನೋಡೋ ಮಟ್ಟಿಗೆ ಅಂತೂ ಅವ್ರಂತೂ ನಾನು ತೋರಿಸಂತೂ ಗ್ಯಾರಂಟಿ. ಹಬ್ಬ ಪ್ರಾರಂಭ ಆಗೋದ್ರಿಂದ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ನಾವು ಇದು ಕೊಟ್ಟಿರ್ತೀವಿ, ಕಾಂಪ್ರೆಸ್ ಕೊಟ್ಟಿರ್ತೀವಿ. ಅದರಿಂದ ಅವರು ತುಂಬಾ ಎಚ್ಚರಿಕೆಯಿಂದ ಈ ಹಬ್ಬವನ್ನು ಮಾಡ್ಕೊಡ್ತಾರೆ. ಅವ್ರಿಗೆ ನಾವು ಎಷ್ಟೇ ಥ್ಯಾಂಕ್ಸ್ ಹೇಳೋದು ತುಂಬಾ ಕಮ್ಮಿನೇ. ಓಕೆ, ಥ್ಯಾಂಕ್ ಯು ನೋಡಿ. ರಾಧಾಕೃಷ್ಣ ಅವ್ರು ಹೇಳಿದಂಗೆ ಎಲ್ಲ ಅಧಿಕಾರಿ ವರ್ಗದವರು ಕೂಡ ನೀವು ಏನು ಹಿಂದೆ ಎಲ್ಲ ಸಲಹೆ ಸೂಚನೆಗಳು ಮತ್ತೆ ನಿಮ್ಮ ಜವಾಬ್ದಾರಿಗಳನ್ನ ನೀವು ಮಾಡ್ತೀರಿ, ಅದನ್ನ ಮಾಡಬೇಕು ಅನ್ನೋದು ಕೂಡ ಅವರು ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ರಂಗೋಲಿ ಸ್ಪರ್ಧೆ ಮುಗಿದು ರೋಟರಿ ಶಾಲೆಯ ಶಿಕ್ಷಕ ಹೆಣ್ಮಕ್ಳು ಜಡ್ಜ್ಮೆಂಟ್ ಕೂಡ ಕೊಡ್ತಾ ಇದ್ದಾರೆ. ಮತ್ತೆ ಆಗ್ಲೇ ಹೇಳಿದೆ ನಿಮಗೆ ಮೂಲಭೂತ ಸೌಕರ್ಯ ಬಗ್ಗೆ. ಅಲ್ಲ ರೀ ನೋಡಿ, ಇಲ್ಲಿ ಲೈಟಿನ ವ್ಯವಸ್ಥೆ ನೋಡಿ ಹೆಂಗಿದೆ.
ಏನಪ್ಪ ನಾವು ಹೇಳಿ ಉಗಿದು ನಮಗೂ ಬೇಜಾರಾಗ್ಬಿಟ್ಟಿದೆ ಆಯ್ತಾ. ಒಂದು ಒಳ್ಳೆ ವ್ಯವಸ್ಥೆ ಮಾಡೋಕ್ಕಾಗಲ್ವನ್ರಿ. ಅಲ್ಲ ಹೊರಗಡೆ ಊರಿಂದೆಲ್ಲ ಬರ್ತಾರ್ರಿ ನಮ್ಮ ಬನ್ನೂರಿಗೆ ಜಾತ್ರೆ ವಿಶೇಷವಾಗಿ. ಏನು ಈ ಥರ ಇದೆಲ್ಲ ವ್ಯವಸ್ಥೆಗಳಂತ ಅನ್ಕೊಳಲ್ವಾ? ಅದು ನಾನು ಯಾವತ್ತು ಹೇಳ್ತಾ ಇರ್ತೀನಿ, ಅಧಿಕಾರಿಗಳು ಕೆಲಸ ಮಾಡಿದ್ರೆ ಜನಪ್ರತಿನಿಧಿಗಳು ಹೊಗಳ್ತಾರೆ ಅಂತ ನಾನು ಯಾವತ್ತೂ ಹೇಳ್ತಾನೆ ಇರ್ತೀನಿ. ನೀವು ಅಧಿಕಾರಿಗಳು ಕೆಲಸ ಮಾಡೋದು ಸಾಕು, ನಿಮ್ಮ ಕೆಲಸ ನೀವು ಮಾಡಿಸಿದ್ರೆ ಅಥವಾ ಮಾಡಿದ್ರೆ ಸಾಕು, ಜನಪ್ರತಿನಿಧಿಗಳಿಗೆ ಯಾವತ್ತೂ ಹೊಗಳ್ತಾರೆ. ನೋಡಿ, ಇದೇ ಒಂದು ಅಂಗಳ ಏನಕ್ಕೆ ಸಾಕ್ಷಿ ಆಗುತ್ತೆ ಅಂತಂದ್ರೆ, ಕಳೆದ ಸಾರಿ ಒಂದು ದೊಡ್ಡ ಕೋದಂಡರಾಮ ಸ್ವಾಮಿ ದೇವಸ್ಥಾನದ ಟ್ರಸ್ಟಿ ಹನುಮ ಜಯಂತಿ ಮಾಡಿದ್ರು. ಹನುಮ ಜಯಂತಿನ ಬಹಳ ಅದ್ದೂರಿಯಾಗಿ ಹನುಮ ಜಯಂತಿನ ಮಾಡದಂತ ಹೆಗ್ಗಳಿಕೆ ಬನ್ನೂರಿಗಿದೆ. ಮತ್ತೆ ಹನುಮ ಜಯಂತಿ ಪ್ರತಿ ವರ್ಷ ಕೂಡ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ, ಮತ್ತೆ ಎಲ್ಲ ಕಾರ್ಯಕ್ರಮಗಳು ಕೂಡ ಜಾಸ್ತಿ ಆಗ್ತದೆ. 2ನೇ ಸಾರಿಗೆ ಯದುವೀರ್ ಒಡೆಯರವರು ಕೂಡ ಬಂದಿದ್ರು ಈ ಒಂದು ಹನುಮ ಜಯಂತಿಗೆ. ಪ್ರತಾಪ್ ಸಿಂಹ ಅವರು ಫಸ್ಟ್ ಟೈಮ್ ಬನ್ನೂರಿಗೆ ಬಂದಂಥದ್ದು ಪ್ರತಾಪ್ ಸಿಂಹ ಅವರು ಅಂತ. ಎಲ್ಲರೂ ಕೂಡ ಒಂದು ನಿರ್ಣಾಯಕ ಕ್ಷೇತ್ರ ಆದ್ರಿಂದ ಇದನ್ನ ಎಲ್ಲಾ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳ ಜೊತೆಗೆ ಧಾರ್ಮಿಕ ಆಚರಣೆಗಳ ಜೊತೆಗೆ ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಕೇವಲ ಒಂದು ನಾವು ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿ ಬರೀ ಕೆಲಸ ನಿರ್ವಹಿಸೋದಲ್ಲ, ಊರಿನ ಜವಾಬ್ದಾರಿ ಕೂಡ ಆಗಿರುತ್ತೆ. ಹಾಗಾಗಿ ಅದೇ ಜವಾಬ್ದಾರಿ ಕೂಡ ನಾನೊಂದು ಸಣ್ಣ ಅಳಿಸುತ್ತೇವೆ. ಇದೊಂದು ವಿಡಿಯೋ ಮಾಡಿ ಇಡೀ ರಾಜ್ಯಕ್ಕೆ ನಮ್ಮ ಬನ್ನೂರು ಏನು, ನಮ್ಮ ಬನ್ನೂರಿನ ಹೆಗ್ಗಳಿಕೆ ಏನು. ಇವತ್ತು ಇಲ್ಲಿ ಈ ಬನ್ನೂರು ಶ್ರೀ ಪುರುಷರು ಹುಟ್ಟಿದಂತಹ ಊರು, ರಾಜ ಮಹಾರಾಜರು ಆಳದಂತ ಊರು, ಗಂಗರ ಅರಸರ ಆಳದಂತ ಊರು ಅನ್ನೋದು ನಿನ್ನೆ ಕೂಡ ನಿಮಗೆ ಲೈವ್ ಅಲ್ಲಿ ತೋರಿಸಿದೆ. ಅದು ಡಾಕ್ಟರ್ ರವೀಶ್ ಅವರು ಅದನ್ನ ಮನೋವೈದ್ಯರು, ಕೇರ್ ಹಾಸ್ಪಿಟ್ಲು ಅವರು ಹೇಳದಂತ ವಿಚಾರ ಇಡೀ ರಾಜ್ಯಕ್ಕೆ ಕೂಡ ತಲುಪಿಸುವಂತ ಕೆಲಸ ಒಂದು ಕೂಡ ಮಾಡಿದೆ. ಅದೇ ನಿಟ್ಟಿನಲ್ಲಿ ಇವತ್ತು ಏನೇ ಆದ್ರೂ ಕೂಡ ನಮ್ಮತನ, ನಮ್ಮ ಊರು ಅನ್ನೋದು ಬಿಟ್ಕೊಡ್ಬಾರ್ದು ಅನ್ನೋದು ನನ್ನ ಒಂದು ಸಣ್ಣ ಅಳಿಲು ಸೇವೆ ಕೂಡ. ಜೊತೆಗೆ ತಾವೇ ನೋಡ್ತಾ ಇದ್ದೀರಾ, ಈ ರಂಗೋಲಿ ಸ್ಪರ್ಧೆ ಮುಗ್ದಿದೆ, ಜಡ್ಜ್ಮೆಂಟ್ ಕೂಡ ನಡೀತಾ ಇದೆ. ನಾಳೆ ತೇರಿಗೆ ಇವತ್ತೇ ರಂಗೋಲಿ ಹಾಕಿ ಹೆಣ್ಮಕ್ಳೆಲ್ಲ ಶುಭ ಹಾರೈಸಿರೋದು ವಿಶೇಷ. ಬಟ್ ನೀವು ಎಷ್ಟೇ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ಗಂಟೆ ಮಾತಾಡೋ ಶಕ್ತಿ ಆ ಸರಸ್ವತಿ ದೇವಿ ನನಗೆ ಕೊಟ್ಟಿದ್ದಾಳೆ. ಅದೊಂದು ಬಹಳ ಖುಷಿ. ಅದರಲ್ಲೂ ಹೇಮದ್ರಮ್ಮ ದೇವಿ ಆಶೀರ್ವಾದ ಇದೆ. ಯಾವುದೇ ಕಂಟಕಗಳು ಬಂದರೂ ಅದು ನಿಲ್ಲೋದು ಇಲ್ಲ ಕೂಡ. ಅದು ತಾಯಿ ಹೇಮದ್ರಮ್ಮನ ವಿಶೇಷತೆ. ಇಲ್ಲಿರುವಂಥ ಒಂದು ಬನ್ನೂರಿನ ಒಂದು ಅಸ್ಮಿತೆ ಅಂತ ಕೂಡ ಹೇಳ್ಬೋದು. ಎಲ್ಲ ಏನು ಇವತ್ತು ಜಾತ್ರೆ ನಡೀತಾ ಇದೆ ಬನ್ನೂರಿನಲ್ಲಿ, ಪ್ರತಿದಿನನೂ ಕೂಡ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಸಂಕಲ್ಪಗಳು, ಒಂದೊಂದು ಪೂಜೆಗಳು, ಒಂದೊಂದು ಧಾರ್ಮಿಕ ಆಚರಣೆಗಳು, ಸಾಮರಸ್ಯದ ಹಬ್ಬವಾಗಿ ಇವತ್ತು ಇಡೀ ರಾಜ್ಯಕ್ಕೆ ಮಾದರಿಯಾದಂತಹ ಸಾಮರಸ್ಯ ಸಾರುವಂತ ಹಬ್ಬ ಬನ್ನೂರು ಬಂಡಿ ಜಾತ್ರೆ. ಹಾಗೇನೆ ತಾವೇ ನೋಡ್ತಾ ಇದ್ದೀರಾ, ಈ ಒಂದು ಜಡ್ಜ್ಮೆಂಟ್ ಕೂಡ ನಡೀತಾ ಇದೆ ಬನ್ನೂರು ರೋಟರಿ ಶಾಲೆ. ಆ ರೋಟರಿ ಶಾಲೆ ಶಿಕ್ಷಕ ವೃಂದದವರು ಕೂಡ ಸಾಯಂಕಾಲ 4 ಗಂಟೆಗೆ ದೇವಸ್ಥಾನದ ಮುಂಭಾಗದಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ಇರ್ತದೆ. ಈ ಒಂದು ನೇತೃತ್ವವನ್ನ ನಮ್ಮ ನಾಡಗೌಡರಂತ ನಮ್ಮ ಒಕ್ಕೂಟ ಸಂಘದ ಉಪಾಧ್ಯಕ್ಷರು ಮಹೇಶ್ ಅವರು ಹಾಗೂ ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ದಯಮಾಡಿ ಸ್ಪರ್ಧಿಗಳು ಜೊತೆಗೆ ಸಾರ್ವಜನಿಕ ಬಂಧುಗಳು ನಾಳೆ ಸಾಯಂಕಾಲ 4 ಗಂಟೆಗೆ ಸರಿಯಾಗಿ ದೇವಸ್ಥಾನದ ಮುಂಭಾಗ ಬಂದು ಈ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ವಿ. ನಾಳೆ ಸಾಯಂಕಾಲ 4 ಗಂಟೆಗೆ ಸರಿಯಾಗಿ ದೇವಸ್ಥಾನದ ಶ್ರೀ ಹೇಮದ್ರಾಂಬ ದೇವಸ್ಥಾನದ ಮುಂಭಾಗ ಬಹುಮಾನ ವಿತರಣಾ ಕಾರ್ಯಕ್ರಮ ಇದೆ. ದಯಮಾಡಿ ನಮ್ಮ ಸಾರ್ವಜನಿಕ ಬಂಧುಗಳು ಹೆಚ್ಚಿನ ರೀತಿಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿದ್ದ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ವಿ. ಸ್ವಲ್ಪ ಇದು ಇಟ್ಕೊಳಪ್ಪ, ಅಲ್ಲಿ ಜಡ್ಸು ಇನ್ನೂ ಏನು ನೋಡ್ತಾ ಇದ್ರೆ ಅವರು ಸ್ವಲ್ಪ ಇದು ಇಟ್ಕೊಳ್ಳಾಗಿದೆ. ಆಗ್ಲೇ ನಿಮ್ಗೆ ಹೇಳ್ತಾ ಇದೆ, ಮುಖ್ಯವಾಗಿ ಈ ಒಂದು ಹೇಮದ್ರಮ್ಮ ಜಾತ್ರೆಗೆ ಬೇಸಿಕ್ ನೀಡ್ಸ್ ಅಂತ ಹೇಳ್ತೀವಿ ನಾವು. ಬೇಸಿಕ್ ನೀಡ್ಸ್ಗೆ ನಮ್ಮ ಹೆಮ್ಮೆಯ ಪೌರ ಕಾರ್ಮಿಕರು ನೋಡಿ, ಇವ್ರು ಅವರೇ ಅಂತ ನಾನು ಯಾವತ್ತೂ ಮಾತಾಡಲ್ಲ. ಇಡೀ ರಾಜ್ಯದಲ್ಲೇ ಪೌರ ಕಾರ್ಮಿಕರು ಎಲ್ಲರೂ ಇರಲಿ. ಉದಾಹರಣೆಗೆ ನಾನು ರಾಣಿಬೆನ್ನೂರಿಗೆ ಹೋಗಿದ್ದೆ. ಬೆಳಗ್ಗೆ 5 ಗಂಟೆಗೆ ಇಳಿದಾಗ ಅದು ಕೂಡ ಒಂದು ಸುದ್ದಿ ಮಾಡಿದೆ. ರಾಣಿಬೆನ್ನೂರಿನಲ್ಲಿ ಪೌರ ಕಾರ್ಮಿಕರ ಬಗ್ಗೆ ಮಾತಾಡಿದವನೇ ನಾನು. ಬೆಳಗ್ಗೆ 5 ಗಂಟೆಗೆ ಹೋಗ್ಬಿಟ್ಟು ಪೌರ ಕಾರ್ಮಿಕರ ಬಗ್ಗೆ ಮಾತಾಡೋದು. ಇವರೆಲ್ಲ ಇಡೀ ಬನ್ನೂರನ್ನ ಸ್ವಚ್ಛತೆ ಮಾಡಿ ಮತ್ತೆ ಸ್ವಚ್ಛತೆ ಮಾಡುವಂತ ಕೆಲಸ ಮಾಡ್ತಾರೆ. ನಿಜವಲ್ಲೂ ಅವರೆಲ್ಲ ತಂಡಕ್ಕೂ ಕೂಡ ಪೌರ ಕಾರ್ಮಿಕರಿಗೆ ನಾವು ನಿಜವಲ್ಲೂ ಸಲಾಮ್ ಹೇಳಲೇಬೇಕು. ಇವತ್ತು ಜಾತಿ ಭೇದ ಭಾವ ಮರೆತು ಬನ್ನೂರಿನಲ್ಲಿ ಸಾಮರಸ್ಯದ ಹಬ್ಬ ಅಂತಂದ್ರೆ ಅದು ಈ ಒಂದು ಬಂಡಿ ಜಾತ್ರೆ ಹಬ್ಬ. ಹೇಮದ್ರಮ್ಮ ಚಿನ್ನದ ತಾಯಿ ಹೇಮದ್ರಮ್ಮನ ಹಬ್ಬನ ವಿಶೇಷ ಏನ್ ಬೇಕಾದ್ರೂ ಹೇಳ್ಬೋದ್ರಿ. ಅಷ್ಟು ವಿಶೇಷಗಳನ್ನ ಬನ್ನೂರು ಹೋಬಳಿ ಪಡ್ಕೊಂಡಿದೆ. ಸ್ವಲ್ಪನ ಕಾಯ್ದಿರಿಸಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನ ಇನ್ನು 2 ನಿಮಿಷಗಳಲ್ಲಿ ಮುಕ್ತಾಯ ಮಾಡ್ತಾ ಇದ್ವಿ. ಇಲ್ಲಿ ತನಕ
ಮತ್ತೆ ಇವತ್ತು ಯಾರು ಸ್ಪರ್ಧೆ ಮಾಡಿರ್ತಾರೆ ಅವ್ರನ್ನ ಅನೌನ್ಸ್ ಮಾಡಲ್ಲ, ಫಸ್ಟ್ ಸೆಕೆಂಡು ಅನೌನ್ಸ್ ಮಾಡಿರೋದು ಕೂಡ ನಾಳೆ ಪ್ರೈಸ್ ಕೂಡ ಇರುತ್ತೆ ಅವ್ರಿಗೆ. ಒಂದು ವೇದಿಕೆ ಇದೆ ನಾಳೆ ಮಧ್ಯಾಹ್ನ ತೇರಿನ ನಂತರ, ಯಾಕೆಂದ್ರೆ ಎಲ್ಲ ತೇರಿಗೆ ಬಂದೇ ಬರ್ತಾರೆ ಹೆಣ್ಮಕ್ಳು, ಪ್ರೈಸ್ ಇಸ್ಕೊಂಡು ಅವ್ರು ಹೋಗ್ಬೋದು. ಪ್ರೈಸ್ ಏನು ಅಂತ ನಿಮ್ಗೆ ಕೂಡ ಹೇಳಿದ್ದೀನಿ, ಮತ್ತೆ ಸಮಾಧಾನಕ ಬಹುಮಾನ ಎಲ್ಲರಿಗೂ ಕೂಡ ಇದೆ ಅಂತ ಕೂಡ ಹೇಳಿದ್ದೀನಿ. ಮತ್ತೆ ಇಷ್ಟು ಒಂದು ಈಗ ಇನ್ನೇನು ಕೆಲವೇ ಕ್ಷಣದಲ್ಲಿ ಪೊಲೀಸ್ ಪೂಜೆ ಕೂಡ ಆಗುತ್ತೆ. ಸತೀಶ್ ಅವರ ನೇತೃತ್ವದಲ್ಲಿ, ಇನ್ಸ್ಪೆಕ್ಟರ್ ಸತೀಶ್ ಅವರ ನೇತೃತ್ವದಲ್ಲಿ ಅವ್ರಿಗೂ ಬಹಳ ಒಂದು ವಿಶೇಷವಾದಂಥ ಒಂದು ಪೂಜೆ ಕೂಡ ಸಿಕ್ಕಿದೆ ಈ ವರ್ಷ ಸತೀಶ್ ಅವ್ರಿಗೆ. ಬನ್ನೂರು ಪೊಲೀಸ್ ಇಲಾಖೆಯಲ್ಲಿ ಒಂದು ಉತ್ತಮವಾದಂಥ ಪ್ರಶಂಸೆ ಕೂಡ ಬರ್ತಾ ಇದೆ ಸತೀಶ್ ಅವ್ರಿಗೆ. ನಾನು ಜಡ್ಜ್ ಮಾಡಿರೋ ಪ್ರಕಾರ, ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡಿರೋ ಪ್ರಕಾರ, ಸಾರ್ವಜನಿಕವಾಗಿ ಕೇಳಿರೋ ಪ್ರಕಾರ ಸತೀಶ್ ಅವರು ಅವರ ಒಂದು ವೃತ್ತಿನ ಬಹಳ ಚೆನ್ನಾಗಿ ಇಲ್ಲಿ ಸ್ಟೇಷನ್ ನಿರ್ವಹಿಸ್ತಾ ಇದ್ದಾರೆ ಅಂತ ಅವ್ರಿಗೂ ಕೂಡ ಒಂದು ಉತ್ತೇಜನಕಾರಿಯಾದಂಥ ಇವತ್ತಿನ ಕಾರ್ಯಕ್ರಮ. ಜೊತೆಗೆ ತಾವೇನು ನೋಡ್ತಾ ಇದ್ದೀವಿ, ಈ ಒಂದು ಕೊನೆಯ ದಿನ ಪೂಜೆ ತಾಯಿ ಅಂದರೆ ಕೊನೆಯ ದಿನ ಅಂತಂದರೆ ಪ್ರೊಸೆಷನ್ನು, ಏನು ಮನೆ ಮನೆಗೆ ಪೂಜೆ ಕೊಡುವಂಥ ಪ್ರೊಸೆಷನು, ಮೆರವಣಿಗೆ ಏನಂತೀವಿ ನಾವು, ಆ ಮೆರವಣಿಗೆ ಪೂಜೆ ಇವತ್ತು ಲಾಸ್ಟು. ನಾಳೆ ಮಹಾತೇರು, ತೇರಿನ ನಂತರ ನಾಳಿದ್ದು ತೆಪ್ಪ. ಮಾಕನಹಳ್ಳಿ ಗ್ರಾಮದ ಹೆಮ್ಮೆಯ ಮಾಕನಹಳ್ಳಿ ಗ್ರಾಮ, ಯಾಕೆ ಎಲ್ಲರನ್ನೂ ನಾವು ಈ ಥರ ಹೊಗಳ್ತೀವಿ ಅಂದರೆ ಅವ್ರದೇ ಆದಂಥ ಊರಿನ ಘನತೆ ಗೌರವಗಳಿರುತ್ತೆ, ಪೂಜೆ ಪುನಸ್ಕಾರಗಳಿರುತ್ತೆ. ಅದರಲ್ಲೂ 2ನೇ ಬೊಪ್ಪನ್ಪುರ ಅಂತ ಕರೆಯುವಂಥ ಒಂದು ಹೆಗ್ಗಳಿಕೆ ಗ್ರಾಮ ಅಂತಂದರೆ ಅದು ಇಡೀ ಜಿಲ್ಲೆನಲ್ಲಿ, ಇಡೀ ರಾಜ್ಯದಲ್ಲಿ ಅಂತ ಹೇಳ್ಬೋದು. ಯಾಕೆಂದರೆ ಅದನ್ನ ಆ ಒಂದು ಬೊಪ್ಪನ್ಪುರದ ಸ್ವಾಮಿಗಳು ಹೇಳ್ಬಿಟ್ಟಿದ್ದಾರೆ. ಮಾಕನಹಳ್ಳಿ ಗ್ರಾಮದಲ್ಲಿ ಮನೆ ಮನೆಯೂ ಕೂಡ ಸಿದ್ದಪ್ಪಾಜಿ ಮಂಟೇಸ್ವಾಮಿ ಆರಾಧ್ಯ ಭಕ್ತರಿದ್ದಾರೆ ಅಂತ. ಹಾಗಾಗಿ ಅದನ್ನ ಮಾಕನಹಳ್ಳಿ ಗ್ರಾಮಸ್ಥರು ತೆಪ್ಪೋತ್ಸವನ ಕೂಡ ನಡೆಸ್ಕೊಡ್ತಾರೆ. ಮತ್ತೆ ನಾಟಕದ ವ್ಯವಸ್ಥೆ ಕೂಡ ಇದೆ. ಏನು ನಾಳೆ ನಾಟಕದ ನೋಡಿ, ನಾಳೆ ಒಂದು ನಾಟಕ ಕೂಡ ಇದೆ, ಸಾಮಾಜಿಕ ನಾಟಕ. ಅದನ್ನು ಕೂಡ ನಿಮಗೆ ಲೈವ್ ಮಾಡಿ ತೋರಿಸಿದೆ. ಕೆಲವೊಂದು ತುಣುಕುಗಳು ಬಹಳ ಹಾಸ್ಯಮಯವಾಗಿದೆ, ಮತ್ತೆ ಅತಿ ಹೆಚ್ಚು ಅಶ್ಲೀಲವಾಗಿಲ್ಲ. ನಾಳೆ ನಾಟಕ ಕೂಡ ನಡೀತಾ ಇದೆ. ನಾಟಕನ ಬಹಳ ದಿನಗಳಿಂದ ಅದನ್ನ ತರಬೇತಿಯಾಗಿ ಮಾಡಿಕೊಂಡು ನಾಳೆ ನಾಟಕ ಕೂಡ ಬನ್ನೂರಿನ ಆಲ್ ಇಂಡಿಯಾ ಮುಂಭಾಗ ಕೂಡ ನಾಟಕನ ವ್ಯವಸ್ಥೆ ಮಾಡಿರುವಂಥದ್ದು. ನೋಡಿ, ಒಂದಲ್ಲ ಒಂದು ರೀತಿ ಬನ್ನೂರು ಇಡೀ ರಾಜ್ಯಕ್ಕೆ ತಲುಪ್ತಾ ಇದೆ. ನೀವು ಕ್ಯಾಲೆಂಡರ್ ತಿರ್ಗಾಕೋದು ಸಾಕು, ಬನ್ನೂರು ಬಂಡಿ ಜಾತ್ರೆ. ಮತ್ತೆ ಬನ್ನೂರು ಮುಖ್ಯವಾಗಿ ನಾನು ಯಾವತ್ತೂ ಹೇಳ್ತಾನೆ ಇರ್ತೀನಿ, ನಮ್ಮ ಊರು ನಮ್ಮ ಹೆಮ್ಮೆನ. ಅದೇ ಥರ ಇಲ್ಲಿ ಏನು ನಮ್ಮ ವ್ಯಾಸರಾಯರು ಹುಟ್ಟಂತಹ ಪುಣ್ಯಕ್ಷೇತ್ರ ಇಡೀ ಪ್ರಪಂಚಾದ್ಯಂತ ಇವತ್ತು ಬನ್ನೂರು. ಆದರೆ ನಮ್ಮೂರ ಬಗ್ಗೆ ನಮಗೆ ಗೌರವ ಇಲ್ಲಲ್ಲ, ಅದೇ ಬೇಜಾರಾದಂಥ ಕೆಲವೊಂದು ವಿಚಾರಗಳು. ಹಾಗೆ ನಾನು ಮಾಕನಹಳ್ಳಿಯವ್ರ ಬಗ್ಗೆ ಮಾತಾಡ್ತಾರೆ, ಇಲ್ಲೇ ಇದ್ರು ನೋಡಿ ಮಾಕನಹಳ್ಳಿಯವರು. ಅವರು ಮಂಟೇಸ್ವಾಮಿ ದೇವಸ್ಥಾನದ ಕೆಲವೊಂದು ಮನೆತನಗಳು ಪೂಜೆ ಮಾಡ್ತಾರೆ. ಹೆಂಗಿರುತ್ತೆ ಅಂದ್ರೆ ದಸರಾ ನೋಡ್ದಂಗೆ ಇರುತ್ತೆ. ಅವ್ರವ್ರೆಂದ್ರೆ ನಾನು ಹೇಳ್ತಾ ಇಲ್ಲ, ಆದರೆ ಧಾರ್ಮಿಕ ಆಚರಣೆಗಳಲ್ಲಿ ನಿಜವೂ ಸನಾತನ ಧರ್ಮ, ಹಿಂದೂ ಧರ್ಮ ಉಳಿಬೇಕು ಅಂತಂದ್ರೆ ಫಸ್ಟ್ ಸ್ಟಾರ್ಟ್ ಆಗಿದೆ ರಂಗೋಲಿಯಿಂದ. ಇವತ್ತು ರಂಗೋಲೆ ಮನೆ ಮುಂದೆ ಇರುವಂಥ ರಂಗೋಲೆ, ಬೆಳಗ್ಗೆ ಬಿಟ್ಟಂತ ರಂಗೋಲೆ ರಾತ್ರಿವರೆಗೂ ಆಗೇ ಇರುತ್ತೆ ಅಂದ್ರೆ ಅದಕ್ಕೆ ಒಂದು ಪೂಜೆ ಪುನಸ್ಕಾರ ಥರ ಅದನ್ನು ತುಳಿಯೋದು ಇಲ್ಲ ನಾವು. ಅಷ್ಟು ಒಂದು ಹಿಂದೂ ಧರ್ಮದಲ್ಲಿ ರಂಗೋಲಿಗೆ ಪ್ರಾಶಸ್ತ್ಯತೆ ಇದೆ. ಜೊತೆಗೆ ಇವತ್ತು ನಾವೇ ನೋಡ್ತಿದ್ದೀರ ರಂಗೋಲಿ ಸ್ಪರ್ಧೆ ಬಹಳ ಅಚ್ಚುಕಟ್ಟಾಗಿ ಕೂಡ ನಡೆದಿದೆ, ವೈಭವ ಕೂಡ ನಡೆದಿದೆ. ಯಾಕೆ 85 ಜನ ಸ್ಪರ್ಧಿಗಳು ಬರ್ತಾರೆ ಹೆಣ್ಮಕ್ಳು ಅಂತಂದ್ರೆ ನಿಜವೂ ಒಂದು ಸಂಘ ಸಂಸ್ಥೆ ಅಂದ್ರೆ ಯಾವ ತರ ಇರುತ್ತೆ ಅನ್ನೋದು ನೋಡಿ ಕಲಿಬೇಕ್ರಿ. ನಾನು ಆಗ್ಲೇ ಹೋಗಿದೆ ನಿಮಗೆ ಕೆಲವೊಂದು ಮೈಕ್ರೋ ಫೈನಾನ್ಸ್ ಒಳಗೆ ಧರ್ಮಸ್ಥಳ ಸಂಘ ಬಿಟ್ರೆ ಮೈಕ್ರೋ ಫೈನಾನ್ಸ್ಗಳು ದರಿದ್ರ ನೀವು ಇರೋ ಬರೋದೆಲ್ಲ ಬನ್ನೂರು ಬಂದ್ಬಿಟ್ಟು ಎಲ್ಲರೂ ಇಡೀ ರಾಜ್ಯನೇ ಸಾಲಗಾರ ಮಾಡ್ಬಿಟ್ಟಿದ್ದೀರಾ. ನಿಮ್ಮ ಯೋಗ್ಯತೆಗೆ ಒಂದು NGOs ಆಕ್ಟಿವ್ ಅಲ್ಲಿ ಒಂದು ಕೆಲಸ ಮಾಡ್ತೀರಾ ನೀವು ಮೈಕ್ರೋ ಫೈನಾನ್ಸ್ ಅವರು ಬೇರೆಯವರು. ಧರ್ಮಸ್ಥಳ ಬಿಟ್ರೆ ಅತಿ ಹೆಚ್ಚು ಮೈಕ್ರೋ ಫೈನಾನ್ಸ್ ಬಗ್ಗೆ ಸುದ್ದಿ ಮಾಡಿರೋದು ನಾನು. ನಿಮ್ಮ ಯೋಗ್ಯತೆಗಳನ್ನ ತೋರಿಸಿದ್ದೆ ನಾನು. ಎಷ್ಟೋ ಹೆಣ್ಮಕ್ಳಿಗೆ ಟೈಮ್ ಕೊಡ್ಸಿದ್ದೀನಿ ಮೈಕ್ರೋ ಫೈನಾನ್ಸ್ ಅಲ್ಲಿ. ರೇ ಮೈಕ್ರೋ ಫೈನಾನ್ಸ್ ಕಥೆಗಳು ಹೇಳ್ಬಿಟ್ರೆ ನೀವು ಜನಗಳೇ ಕಲ್ತಾ ಹೊಡಿತೀರಾ. ಅಷ್ಟು ನಿಬಂಧನೆಗಳಿದೆ, ಸಹಾಯ ಮಾಡಬೇಕು, ಅದು ಗೊತ್ತಾ NGO ಆಕ್ಟ್ ಅಲ್ಲಿ. ಬಿಡಿ, ಅದೊಂದು ಇನ್ನೊಂದಿನ ಮಾತಾಡೋಣ. ಬಟ್ ಇವತ್ತು ಇಲ್ಲಿ ಆಗಿರುವಂಥದ್ದು ಧಾರ್ಮಿಕ ಆಚರಣೆಗೆ ಮತ್ತೊಂದು ಬುನಾದಿ ಅಂದರೆ ರಂಗೋಲಿ ಸ್ಪರ್ಧೆ. ಆ ರಂಗೋಲಿ ಸ್ಪರ್ಧೆ ಅಚ್ಚುಕಟ್ಟಾಗಿದೆ. 85 ಜನ ಸ್ಪರ್ಧಿಗಳಿದ್ದಾರೆ, 85 ಜನಕ್ಕೂ ಬಹುಮಾನ ಇದೆ. ನಾಳೆ ಮಧ್ಯಾಹ್ನ ತೇರಿನ ವ್ಯವಸ್ಥೆ ಆದಮೇಲೆ ಅದನ್ನ ಕೊಡುವಂಥದ್ದು. ಕೋದಂಡರಾಮಸ್ವಾಮಿ ದೇವಸ್ಥಾನ ಏನು ಅಂತ ಹೇಳಬೇಕು ಅಂತಂದ್ರೆ, ಇವತ್ತು ಇಡೀ ಇತಿಹಾಸದಲ್ಲಿ ಬನ್ನೂರಿನಲ್ಲಿರುವಂಥ ಶಿವಲಿಂಗ, ನೀವು ನಂಬ್ತಿರೋ ಗೊತ್ತಿಲ್ಲ, ನನಗೆ ಗೊತ್ತಿರೋದು ಬನ್ನೂರು ಬಗ್ಗೆ ಕೇವಲ ಒಂದು 10% ಅಷ್ಟೇ. ಇನ್ನೂ ದೊಡ್ಡ ದೊಡ್ಡ ಮಹನೀಯರಿದ್ದಾರೆ ಬನ್ನೂರು ಬಗ್ಗೆ ಮಾತಾಡೋದಕ್ಕೆ. ಬಟ್ ನಾನು ಯಾಕೆ ಅದನ್ನ ನಾನು ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ವಿಚಾರಗಳು ತಿಳ್ಕೊಬೇಕು. ಹಾಗಾಗಿ ಆ ವಿಚಾರಗಳನ್ನ ಕೆಲವರು ತಿಳ್ಕೊಳ್ಳಿ, ನನಗೆ ಗೊತ್ತಿರೋಷ್ಟು ಕೂಡ ಹೇಳ್ತೀನಿ. ಆ ಬನ್ನೂರಿನಲ್ಲಿ ಇರುವಂಥ ಒಂದು, ಆಗಲೇ ಹೇಳಿದೆ ನಿಮಗೆ, ಬನ್ನೂರಿನಲ್ಲಿ ಹುಟ್ಟದಂತಹ ರಾಜ ಮಹಾರಾಜರ ವಂಶಸ್ಥರು, ಅದರಲ್ಲೂ ಸ್ತ್ರೀ ಪುರುಷರು ಅಂತ ಏನು ನಮ್ಮ ರವೀಶ್ ಅವರು ಹೇಳ್ತಿರ್ತಾರೆ. ಬಹಳ ಇನ್ಸ್ಪೈರ್ ಆಯ್ತು ಅವ್ರು. ನಿನ್ನೆ ಸತತವಾಗಿ 1 ಗಂಟೆಗಳ ಕಾಲ ರವೀಶ್ ಅವರು ಗಂಗರ ಅರಸರ ಬಗ್ಗೆ ಮತ್ತೆ ಎಲ್ಲ ನಮ್ಮ ಬನ್ನೂರಲ್ಲಿ ಹುಟ್ಟದಂತಹ ರಾಜ ಮಹಾರಾಜರು ದೇವಾನುದೇವತೆಗಳ ಬಗ್ಗೆ ಕೂಡ ಹೇಳಿದಂಥದ್ದು. ನೋಡಿ, ಎಲ್ಲಿ ಒಂದು ದಿವಸ ತಿಳ್ಕೊಳ್ಳಿ, ಸಾಮಾನ್ಯವಾಗಿ ನಾನು ನೋಡ್ತಾ ಇರ್ತೀನಿ, ಯಾವುದೇ ಒಬ್ಬ ಭಿಕ್ಷುಕ ಬಂದ್ರು ಸಡನ್ ಆಗಿ ಬಂದ್ರು ಬರ್ತಾನೆ, ಅದೆಲ್ಲಿರ್ತಾನ, ಏನ್ ಕರ್ತಾನೆ, ಯಾವ ಬಸ್ಸಲ್ಲಿ ಬರ್ತಾನೆ ಗೊತ್ತಿಲ್ಲ. ಯಾವುದೇ ಒಂದು
ಕಂಪ್ನಿಗಳಾಗಲಿ ಬನ್ನೂರಿಗೆ ಬರ್ತವೆ ಮೊದಲು. ಯಾವುದೇ ಒಂದು ಧಾರ್ಮಿಕ ಆಚರಣೆ ಆಗಲಿ ಫಸ್ಟ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು ಬನ್ನೂರಿನ ಅಸ್ಮಿತೆ. ಹಾಗಾಗಿ ಎಲ್ಲ ಹೆಣ್ಮಕ್ಳು ಕೂಡ ಕಾಯ್ತಾ ಇದ್ದಾರೆ ಏನು ರಿಸಲ್ಟ್ ಬರುತ್ತೆ ಅಂತ. ಅವ್ರು ಬಿಟ್ಟಂತ ರಂಗೋಲೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಕೆಲವೊಂದು 85ರಲ್ಲಿ ಒಂದು 5 ರಂಗೋಲೆ ಸ್ವಲ್ಪ ಕಳಪೆ ಅಂತ ಹೇಳ್ಬೋದು. ಕಳಪೆ ಅಂತಂದ್ರೆ ಅವ್ರು ಬಿಟ್ಟಕ್ಕೆ ಟೈಮ್ ಕೂಡ ಇಲ್ಲ, ಒಂದು ಲೈನ್ ಅಪ್ ಮಾಡಿರ್ಬೋದು. ಅದರಲ್ಲಿ ಇನ್ನು ಅಷ್ಟು ರಂಗೋಲೆಗಳು ಕೂಡ ಬಹಳ ಚಿತ್ತಾರಮಯವಾಗಿದೆ. ರೋಟರಿ ಶಾಲೆ ಶಿಕ್ಷಕ ವೃಂದ ಹೆಣ್ಮಕ್ಳು ಅವರು ಕೂಡ ಅದನ್ನ ಜಡ್ಜ್ಮೆಂಟ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಎಲ್ಲ ಬನ್ನೂರಿನ ಏನು 1ನೇ ತಾರೀಕಿಂದ ಸ್ಟಾರ್ಟ್ ಆಯಿತು. ತಾಯಿ ಬಂದಿದ್ದು 30ನೇ ತಾರೀಕು. ಬನ್ನೂರಿನ ಹೇಮದ್ರಮ್ಮ ತಾಯಿ ಬಂದು ಕೂತ್ಕೊಂಡಿದ್ದು ಬನ್ನೂರಿಗೆ 30ನೇ ತಾರೀಕು. ಮತ್ತೆ ಹೊರಡೋದು 10ನೇ ತಾರೀಕು ಬೆಳಿಗ್ಗೆ ಹೊರಡೋದು. ಬೆಳಗಿನ ಜಾವ ಹೊರಡುವಂಥದ್ದು ವಿಧಿವಿಧಾನಗಳ ಪ್ರಕಾರ ಎಲ್ಲ ಕೂಡ ಧಾರ್ಮಿಕ ಆಚರಣೆಗಳಾಗಿದೆ. ಜೊತೆಗೆ ನಾವೇನು ಈ ಒಂದು ತಾಯಿನ ಬರಮಾಡ್ಕೋತೀವಿ ಅಲ್ಲಿವರೆಗೂ ಕೂಡ ಎಲ್ಲ ದೈವಿಕ ಆರಾಧನೆ ಮತ್ತೆ ಎಲ್ಲ ಪೂಜಾ ಪುನಸ್ಕಾರಗಳನ್ನ ಮಾಡಿದಂತಹ ದೊಡ್ಡ ಒಂದು ತಂಡ ಇದೆ, ಪೌರೋಹಿತ್ಯ ತಂಡ ಇದೆ. ಅದು ಮೈಸೂರಿಂದ ಬರುತ್ತೆ. ಮತ್ತೆ ಇಲ್ಲಿದ್ದವರೆಲ್ಲ ಮೈಸೂರಿಗೆ ಹೋಗಿದ್ದಾರೆ. ಹಲವಾರು ಜನ ಬೇರೆ ಬೇರೆ ಗ್ರಾಮಗಳಿಗೆ ಹೋಗಿರುವಂತವ್ರು ಕೂಡ ಇಲ್ಲಿ ಇರ್ತಾರೆ. ಮತ್ತೆ ಇಲ್ಲಿ ಕೇವಲ ಬರೀ ಜಾತ್ರೆ ಉಳಿಯಲ್ಲ ರೀ, ಎಷ್ಟೋ ಜನಕ್ಕೆ ಬಿಸ್ನೆಸ್ಗಳಾಗುತ್ತೆ. ಪಾಪ ಎಲ್ಲ ಹೊರಗಡೆಯಿಂದ ಬಂದಂತವ್ರು ಬಿಸ್ನೆಸ್ಗಳಾಗುತ್ತೆ. ಆಗ್ಲೇ ನಿಮ್ಗೆ ಆಗ್ಲಿ ಇನ್ನೊಂದು ಎಚ್ಚರಿಕೆ ಹೇಳ್ತಾ ಇದ್ದೀನಿ ಕೇಳಿ. ಕಳೆದ ಸಾರಿ 1ನೇ ತಾರೀಕು ಏನು ನಡೀತು ಜಾತ್ರೆ, ಅಲ್ಲಿ 7,000 ರೂಪಾಯಿ ಕಳ್ತನ ಆಗುತ್ತೆ ಒಬ್ಬ ವ್ಯಕ್ತಿದು. ಪಕ್ಕದ ಹಳ್ಳಿ ಗ್ರಾಮದ 7,000 ರೂಪಾಯಿ ಕಳ್ತನ ಆಗುತ್ತೆ. ಹಾಗಾಗಿ ಜವಾಬ್ದಾರಿಯಿಂದ ನಾಳೆ ರಥೋತ್ಸವ ಇರೋದ್ರಿಂದ ಮೊಬೈಲ್ಗಳನ್ನ ಬಹಳ ಹುಷಾರಾಗಿ ಇಟ್ಕೊಬೇಕು. ಜೊತೆಗೆ ಹಣಕಾಸು ಮತ್ತೆ ಒಡವೆನ ಕರೆಕ್ಟಾಗಿ ಇಟ್ಕೊಬೇಕು ಅನ್ನೋದು ಕೂಡ ನಾನೊಂದು ನಿಮಗೆ ಮನವರಿಕೆ ಮಾಡ್ಕೊಡ್ತಾ ಇದ್ದೀನಿ. ನೋಡಿ, ಕೇವಲ ಬರೀ ಜಾತ್ರೆ ಉಳಿಯಲ್ಲ. ನೋಡಿ, ಒಂದು ಜಾತ್ರೆ ಆದ್ರೆ, ಒಂದು ಕಾರ್ಯಕ್ರಮಗಳ ದೇವಸ್ಥಾನಗಳಲ್ಲಿ ಕಾರ್ಯಕ್ರಮ ಆದ್ರೆ ಇಂಥ ಎಷ್ಟೋ ಹೆಣ್ಮಕ್ಳು ಪಾಪ ಅವರು ಒಂದು ದಿನನಿತ್ಯ ಜೀವನಗಳನ್ನ ಅವರು ಕಟ್ಕೋತಾರೆ. ಯಾಕೆಂದ್ರೆ ಕೇವಲ ಬರೀ ಜಾತ್ರೆ ಅದು ಊರಿಗೆ ಮಾತ್ರ, ಆದ್ರೆ ಇಂಥ ಜೀವನ ಕಟ್ಕೊಳ್ಳುವಂತ ಹೆಣ್ಮಕ್ಳಿಗೆ ಆ ಜಾತ್ರೆನೇ ಅವ್ರಿಗೆ ಜೀವನ ಆಗಿರುತ್ತೆ ನಿಜವಲ್ಲೂ. ಯಾಕೆಂದ್ರೆ ಅವರು ಈ ಒಂದು ಚಿಕ್ಕ ಅಂಗಡಿನ ನಿರ್ವಹಣೆ ಮಾಡ್ಕೊಂಡು ನೋಡಿ ಎಲ್ಲಾ ಪದಾರ್ಥಗಳು ಇಟ್ಕೊಂಡು ಬಹಳ ಜವಾಬ್ದಾರಿಯಿಂದ ಅವ್ರಿಗೆ ಕೊಡ್ತಾರಲ್ಲ ಆ ಟೈಮ್ಗೆ, ಅದೊಂದು ಖುಷಿ. ಆದ್ರೆ ಒಂದು ಧಾರ್ಮಿಕದತ್ತವಾದಂತ ಆಚರಣೆಗಳು ಬೇರೆಯವ್ರ ಜೀವನಕ್ಕೆ ಮಾದರಿ ಆಗುತ್ತೆ ಅನ್ನೋದಕ್ಕೆ ಅಕ್ವರೆ ಬಹಳ ಖುಷಿಯಾದಂತ ವಿಚಾರ. ಒಬ್ಬ ಹೆಣ್ಣುಮಗಳಾಗಿ ಈ ಒಂದು ಅಂಗಡಿ ನಡೆಸ್ಕೊಂಡು ಹೋಗ್ತಾರಲ್ಲ ಅದು ವಿಶೇಷತೆ. ಎಲ್ಲರೂ ಕೂಡ ಬಿಸ್ನೆಸ್ ಆಗುತ್ತೆ. ಏನು ಬನ್ನೂರಿನಲ್ಲಿ ಎಷ್ಟು ಬಿಸ್ನೆಸ್ ಅಂಗಡಿಗಳಿರುತ್ತೆ, ಎಲ್ಲ ಕಮರ್ಷಿಯಲ್ಗಳು ಕೂಡ ಈ 12 ದಿನ ಬಹಳ ಅದ್ದೂರಿಯಾಗಿ ವ್ಯಾಪಾರ ಮಾಡ್ತಾರೆ. ಬನ್ನೂರು ಕಮರ್ಷಿಯಲ್ ಆಗಿ ಕೂಡ ಬೆಳವಣಿಗೆ ಆಗ್ತಾ ಇದೆ. ಮತ್ತೆ ಈ ಜಾಗದ ಬಗ್ಗೆ ಕೂಡ ಹೇಳ್ತೀನಿ ನಿಮಗೆ. ಈ ಜಾಗ ಕೋದಂಡರಾಮ ಸ್ವಾಮಿ ದೇವಸ್ಥಾನಕ್ಕೆ ಸೇರಿದಂತ ಜಾಗ. ಒಂದಷ್ಟು ವ್ಯಾಜ್ಯಗಳಾಯಿತು, ಮತ್ತೆ ಅದಕ್ಕೆ ಎಲ್ಲ ಓಡಾಡಕ್ಕೆ ವ್ಯವಸ್ಥೆಗಳು ಮಾಡಿದ್ರು. ಬಟ್ ಆದ್ರೆ ಏನು ಅಂದ್ರೆ ಇದು ಕೋದಂಡರಾಮ ಸ್ವಾಮಿ ಜಾಗ ಅಂತ ಕೂಡ ಇದು ಮನವರಿಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ತಾವೇ ನೋಡ್ತಾರೆ ಈ ಒಂದು ಅಂಗಳ ಬೇರೆ ಬೇರೆ ಧಾರ್ಮಿಕ ಆಚರಣೆಗಳಿಗೆ ಕೂಡ ಆಗುತ್ತೆ. 2 ಅಂಗಳಗಳು ಇದೆ. ಒಂದು ಬನ್ನೂರು ಆಲ್ ಏರಿಯಾನಲ್ಲಿ ಆದಂತ ಎಲ್ಲ ವಿಚಾರಗಳು ಆಚರಣೆಗಳು ಕೂಡ ಅಲ್ಲಿ ನಡೆಯುವಂಥದ್ದು. 2ನೇದು ಇಲ್ಲಿ ಒಂದಷ್ಟು ಮೂಲಭೂತ ಸೌಕರ್ಯಗಳು ಕೂಡ ಮಾಡಬೇಕು ಸಂಬಂಧಪಟ್ಟಂತ ಅಧಿಕಾರಿಗಳು. ಯಾಕೆಂದ್ರೆ ಉಳ್ಕೊಳ್ಳೋದು ಒಂದೇ, ಹೆಸರು ಒಂದೇ. ಹಾಗಾಗಿ ಇವತ್ತು ಬನ್ನೂರಿನ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪೊಲೀಸ್ ಪೂಜೆ ಕೂಡ ನಡೀತಾ ಇದೆ. ನಿಮಗೆ ತೋರಿಸ್ತೀನಿ. ಆಗಲೇ ರಥ ರೆಡಿ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯಿಂದ. ಬನ್ನೂರು ಪೊಲೀಸ್ ಪೂಜೆ ಕೂಡ ಪ್ರತಿ ವರ್ಷ ಕೂಡ ಆಗುತ್ತೆ. ಅದೇ ತರ ಈ ವರ್ಷ ಬನ್ನೂರಿಗೆ ಬಂದಂತಹ ಸತೀಶ್ ಅವರು, ಬನ್ನೂರು ಸಬ್ ಇನ್ಸ್ಪೆಕ್ಟರ್ ಸತೀಶ್ ಅವರು ಈ ಜವಾಬ್ದಾರಿ ತಗೋತಾರೆ. ಮತ್ತೆ ಆ ಸಿಬ್ಬಂದಿ ಜವಾಬ್ದಾರಿ ತಗೊಂಡಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಏನು ಇವತ್ತು ಜಾತ್ರೆಗಳಾಗುತ್ತೆ ನೋಡಿ, ಇವ್ರು ಇದ್ರಲ್ಲ, ಇವರು ಇಡೀ ಜೀವಮಾನ ಜಾತ್ರೆಲೇ ಕಳೆದಿದ್ದಾರೆ. ಅವ್ರಿಗೆ ಗೊತ್ತಿದೆ ಯಾವ ಕರ್ನಾಟಕದಲ್ಲಿ ಯಾವ ಜಾತ್ರೆ ಬೇಕೋ ಗೊತ್ತು ಅಲ್ವಣ. ಕರ್ನಾಟಕದಲ್ಲಿ ಯಾವ ಜಾತ್ರೆಗೆ ಬೇಕಾದ್ರೂ ಹೋಗ್ಬಿಡ್ತೀರಿ ನೀವು, ಎಲ್ಲ ಗೊತ್ತು. ನಿಮ್ ತರ ಇರೋ ತುಂಬಾ ಜನ ಹೋಗ್ತಾರಲ್ವಾ, ಹೋಗೋರು ಅವ್ರೆ. ಆದ್ರೆ ಬಹಳ ನೋಡಿ ಇವ್ರಿಗೂ ಒಂದು ಬಿಸ್ನೆಸ್ ಆಗುತ್ತೆ ಅಲ್ವೇ. ಯಾವ ಊರವ್ರು ನೀವು? ಯಾವ ಊರವರು? ಕೇರ್ ನಗರದಿಂದ ಬಂದಿದ್ದೀರಾ? ಎಷ್ಟು ದಿನ ಆಯ್ತು ಬಂದು? ಅಂದ್ರೆ ಕೇರ್ ನಗರ ಸಾಮಾನ್ಯವಾಗಿ ಮೈಸೂರು ಜಿಲ್ಲೆಯಲ್ಲ ಓಡಾಡ್ತಾರೆ. ಒಂದು 3-4 ಜಿಲ್ಲೆ ಓಡಾಡ್ತಾರೆ. ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆ ಎಲ್ಲ ಗೊತ್ತವ್ರಿಗೆ. ಹಾಗಾಗಿ ಒಬ್ಬೊಬ್ರಿಗೂ ಕೂಡ ಒಂದೊಂದು ಬಿಸ್ನೆಸ್ ಆಗುತ್ತೆ. ಆಗ್ಲೇ ನಿಮ್ಗೆ ಹೇಳಿದೆ, ಒಂದಷ್ಟು ಮೂಲಭೂತ ಸೌಕರ್ಯಗಳು ಆಗಬೇಕು ಅಂತ, ಅದು ನೇರ ನಿರ್ದೇಶನ. ದಯವಿಟ್ಟು ಇದನ್ನ ಒಂಚೂರು ರೆಡಿ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ. ತಾವೇ ನೋಡ್ತಾ ಇದ್ದಾರೆ ಜಾತ್ರೆ ವಿಶೇಷವಾಗಿ ಇವತ್ತು ಈ ಎಲ್ಲರೂ ತಾಯಿದ್ರು ಕೂಡ ಪಾಪ ಅವರು ಯಾವುದೇ ಆರೋಗ್ಯ ಸಮಸ್ಯೆ ಇದ್ರು ಕೂಡ ಸಂಪಾದನೆ ಏನು ಬಿಡಿ, ಸಂಪಾದನೆ ಯಾವಾಗ ಬೇಕಾದ್ರೂ ಮಾಡ್ಬೋದು. ಬಟ್ ಒಂದು ಧಾರ್ಮಿಕ ಆಚರಣೆಗೆ ಒಂದು ಸಹಾಯ ಮಾಡ್ತಾರಲ್ಲ, ನಿಜಲು ಬಹಳ ಖುಷಿ ಆಗುತ್ತೆ. ಇದು ಬನ್ನೂರಿನ ಹೇಮದ್ರಮ್ಮನ ಗುಡಿ, ಏನು ಹಿಂದೆ ಹಳೆಯ ಗುಡಿನ ಮತ್ತೆ ಪುನರ್ವಿಚಾರ ಮಾಡಿ ರೆಡಿ ಮಾಡಿದ್ದು. ಬರ್ತೀನಿ. ಈ ಸರಿ ಬಂದಿರಲ್ಲ, ಬರ್ತೀನಿ.
ಒಟ್ಟಿಗೆ ಸಿಡಿದಲ್ಲೇ ಹಿಂಗೆ ಬಂದ್ಬಿಡ್ತೀನಿ ಬಿಡಿ. ಆಯ್ತಾಯ್ತು. ನಮ್ಮ ಬಂದೂರಿನ ಗ್ರಾಮಸ್ಥರು ಅವರು ಕೂಡ, ಹಾಗಾಗಿ ಏನು ನೋಡ್ತಾ ಇದ್ರಿ ಪಾಪ ಅವರೆಲ್ಲ. ಯಾಕೆ ನಾಚ್ಕತ್ತೀಯ ನೀನು? ಬಿಸ್ನೆಸ್ ಮಾಡ್ತೀಯ, ಯಾಕೆ ನಾಚ್ಕೊಳ್ತೀಯಲ್ಲ? ನಾಳೆ ತೇರು ಕೂಡ ರೆಡಿ ಮಾಡ್ತಾ ಇದ್ದಾರೆ. ತೇರಿನ ಬಗ್ಗೆ ಕೂಡ ಹೇಳ್ತೀನಿ ಮತ್ತೊಮ್ಮೆ. ಏನು ಈ ತೇರು ಇದೆ, ಭಾಳ ಹಿಂದಿನ ಒಂದು ಚಕ್ರಗಳಿದ್ದು, ಅದನ್ನು ಮತ್ತೆ ಹೊಸ ಚಕ್ರಗಳನ್ನ ಹಾಕಿ ರೆಡಿ ಮಾಡಿರುವಂಥದ್ದು. ಅದಕ್ಕೆ ಸಹಾಯ ಮಾಡಿದಂಥ ಸುನಿಲ್ ಬೋಸ್ ಅವರ ಶ್ರೀಮತಿಯವರು, ಸವಿತಾ ಮೇಡಮ್ ಅವರು ಅದಕ್ಕೆ ಸಹಾಯ ಮಾಡಿದಂಥದ್ದು. ಕಾರಣ ಬೇಕಾದಷ್ಟಿದೆ. ಬಂದೂರು ನಾಗರಾಜ್ ಅಂತ ಹಾಕು ಲೈವ್ ಬರ್ತಾ ಇದೆ. ಎಲ್ಲ ನಮ್ಮ ಅಭಿಮಾನಿಗಳು ಗಂಡ್ರಿ ಇವರೆಲ್ಲ. ಎಲ್ಲ ಹುಡುಗರು ಬಂದು ಕೇಳ್ತಾರೆ ಖುಷಿಯಿಂದ, ಅಣ್ಣ ಏನು ನಿಮ್ಮ ಹೆಸರು, ಯಾವುದಲ್ಲಿ ಬರ್ತಾ ಇದೆ, ಎಲ್ಲಿ ಬರ್ತದೆ, ಯಾವಾಗ ಬರ್ತದೆ ಅಂತೆಲ್ಲ. ಓಕೆ, ಥ್ಯಾಂಕ್ ಯು. ತಾವೇ ನೋಡ್ತಾ ಇದ್ದೀರ ತೇರು. ಅದಾಗಲೇ ಹೇಳಿದ್ನಲ್ಲ ನಿಮಗೆ, ನೋಡಿ ಬಂದೂರಿನಲ್ಲಿ ಯಾವುದೇ ವಿಶೇಷವಾದಂಥ ಕಾರ್ಯಕ್ರಮಗಳಾಗಲಿ ನಮ್ಮ ಚಿಕ್ಕ ಯಜಮಾನರು ಇರ್ತಾರೆ. ಅವ್ರ ಜೊತೆಗೆ ಒಂದಷ್ಟು ಕುಟುಂಬಗಳು ಇದೆ. ನಮ್ಮ ರಾಜು ಆಗಿರ್ಬೋದು, ಅವ್ರ ತಂದೆ, ಮತ್ತು ಎಲ್ಲರೂ ಕೂಡ ಅವ್ರ ತಂದೆ ನೋಡಿ, ಅವ್ರು 100 ವರ್ಷ ಆಯ್ತು ಇಲ್ಲೇ ಬಂದರು. ಎಲ್ಲರೂ ಕೂಡ ಅವರ ಮನೆಯ ಕೆಲಸ ಅಂತ ಮಾಡ್ತಾರೆ. ಹಾಗಾಗಿ ತಾವೇ ನೋಡ್ತಿದ್ದೀರ, ಈ ಒಂದು ತೇರು ಭಾಳ ಸುಂದರವಾಗಿ ಅಲಂಕಾರ ಮಾಡ್ತಾ ಇದ್ದಾರೆ. ಚಕ್ರಕ್ಕೆ ವ್ಯವಸ್ಥೆ ಮಾಡಿದಂಥ ಸುನೀತಾ ಮೇಡಮ್ ಅವರು ಮತ್ತು ಇನ್ನೊಬ್ರು ಯಾರೋ ಪುಣ್ಯಾತ್ಮರು ತೇರಿನ ಮನೆಗೆ ಒಬ್ಬರು ಗೇಟ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಒಳ್ಳೇದು ಮಾಡಿದ್ರೆ ಹೊಗಳೋಣ ಸರ್, ಕೆಟ್ಟದ್ದು ಮಾಡಿದ್ರೆ ತೋರಿಸ್ಕೊಳ್ಳೋಣ ಇಡೀ ಕರ್ನಾಟಕಕ್ಕೆ. ಹಾಗಾಗಿ ಕೋದಂಡ ರಾಮಸ್ವಾಮಿ ದೇವಸ್ಥಾನದ ರಾಮಸ್ವಾಮಿ, ಕೋದಂಡ ರಾಮಸ್ವಾಮಿ ಅಂತಂದರೆ ನಮಗೆ ಅದು ತೇರಿನ ವಿಶೇಷತೆ. ಅದರಲ್ಲೂ ಈ ಒಂದು ತೇರಿನಲ್ಲಿ ಎಲ್ಲ, ಮತ್ತು ಇಲ್ಲಿ ನಮ್ಮ ಎಲ್ಲ ಮಾತೆಯರು ಬರ್ತಾ ಇದ್ದಾರಲ್ಲ, ಇವರು ಲಲಿತ ಸಹಸ್ರನಾಮವನ್ನು ಹೇಳುವಂಥದ್ದು, ಭಾಳ ಅದ್ದೂರಿಯಾದಂಥ ಒಂದು ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಳ್ತಾರೆ ನಮ್ಮ ಬಂದೂರಿನ ಹೆಮ್ಮೆಯ ಎಲ್ಲ ಕಲಾವಿದರು ಕೂಡ. ಹಾಗೆ ನಮ್ಮ ಮುಂದೆ ನಮ್ಮ ಮೇಡಮ್ ಇದ್ದಾರೆ, ನನಗೆ ಹಿಂದಿ ಕಲಿಸ್ಕೊಟ್ಟಂಥ ನಮ್ಮ ಗುರುಗಳು ಎಲ್ಲರೂ ಕೂಡ. ಮೇಡಮ್ ನಮಸ್ಕಾರ ಮೇಡಮ್. ಎಲ್ಲರೂ ಕೂಡ ಈ ಒಂದು ನೋಡಿ ಅಲ್ಲಿ ಬರ್ತಾ ಇದ್ರಲ್ಲ, ಎಲ್ಲ ಒಂದು ತಂಡ ಇದೆ ಅವ್ರದ್ದು, ಒಂದು ಭಜನಾ ತಂಡ ಇದೆ. ಯಾವುದೇ ಧಾರ್ಮಿಕ ಆಚರಣೆಗಳಲ್ಲೂ ಕೂಡ ಈ ಒಂದು ಭಜನಾ ತಂಡೆಯಲ್ಲಿ ಅಕ್ಕ ಅವರೆಲ್ಲ ಭಾಗವಹಿಸ್ತಾರೆ. ಎಲ್ಲ ಭಜನಾ ತಂಡಗಳಲ್ಲೂ ಎಲ್ಲರೂ ಕೂಡ ಇರ್ತಾರೆ. ಅದು ನಮ್ಮ ಬಂದೂರಿನ ಹೆಮ್ಮೆ. ಏನು ಮೈಸೂರಿನಲ್ಲಿ ಸ್ತುತಿ ಶಂಕರ ಅಂತ ಮಾಡಿದ್ರು ಗೊತ್ತಾ, ಲಕ್ಷಾಂತರ ಜನ ಸೇರಿದ್ರು. ಅದಕ್ಕೆ ನಮ್ಮ ಬಂದೂರವರು ಕೂಡ ಭಾಗಿಯಾಗಿದ್ರು. ಗೊತ್ತಮ್ಮ, ಗೊತ್ತು. ಭಜನಾ ಮಂಡಳಿಯ ಎಲ್ಲ ಪ್ರಮುಖರು ಕೂಡ ಇರ್ತಾರೆ. ನಮ್ಮ ನಾಸಿ ಸರ್, ನಮಸ್ಕಾರ ಸರ್, ನನ್ನ ಫೇವರೇಟ್ ನಾಸಿ ಸಾರು. ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ, ಭಜನಾ ಮಂಡಳಿ ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುತ್ತೆ. ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮ ನಡೀತು, ಸ್ತುತಿ ಶಂಕರ ಅಂತ. ಆ ಸ್ತುತಿ ಶಂಕರಕ್ಕೆ ನಮ್ಮ ಬಂದೂರಿಂದ ಹೆಮ್ಮೆಯ ಭಜನಾ ಮಂಡಳಿಯವರು ಕೂಡ ಭಾಗಿಯಾಗಿದ್ರು. ಹಾಗೆ ತೇರಿನ ಬಗ್ಗೆ ಹೇಳ್ತಾ ಇದ್ದೆ. ತೇರು ಈ ಒಂದು ಚಕ್ರನ ಸವಿತಾ ಮೇಡಮ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸರಿಸುಮಾರು 3 ಲಕ್ಷ ಕೊಟ್ಟು ಕೆಲವೊಂದು ಧಾರ್ಮಿಕ ಆಚರಣೆಗೆ ಅನುವು ಮಾಡಿಕೊಟ್ಟಿದ್ದಾರೆ. ಮತ್ತೆ ಅಲ್ಲಿದ್ದಾರಲ್ಲ, ಈ ಒಂದು ತೇರಿಗೆ ಎಲ್ಲ ಅಲಂಕಾರಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಕೋದಂಡ ರಾಮಸ್ವಾಮಿ ದೇವಸ್ಥಾನ ಅಂಗಳ, ಇಲ್ಲಿ ಪ್ರತಿ ವರ್ಷನೂ ಕೂಡ ನಡೆಯುವಂಥ ಕೆಲವೊಂದು ಧಾರ್ಮಿಕ ಆಚರಣೆಗಳ ಇಲ್ಲೇ ಮುಖ್ಯ ಏನು ಅಂತಂದ್ರೆ, ಇಲ್ಲಿ ಹೊರಗಡೆ ನಿಂತ್ಕೊಂಡು ನೋಡ್ರು ಕೂಡ ಶ್ರೀರಾಮ ಕಾಣ್ತಾನೆ, ಅದು ವಿಶೇಷ. ಆ ಗರ್ಭಗುಡಿಲಿರುವಂಥ ಶ್ರೀರಾಮ ಎಷ್ಟು 1 ಕಿಲೋಮೀಟರ್ ದೂರ ನೋಡಿ, ಅಲ್ಲಿ ಇದೆಯಲ್ಲ ಆ ಮಂಟಪ, ಬಸ್ ಬರ್ತಾ ಇದೆಯಲ್ಲ, ಆ 1 ಕಿಲೋಮೀಟರ್ ದೂರದಿಂದನೂ ಕೂಡ ನೋಡುವಂಥದ್ದು ಈ ಒಂದು ಕೋದಂಡ ರಾಮಸ್ವಾಮಿ ದೇವಸ್ಥಾನ, ರಾಮ ಮಂದಿರ ಬಂದೂರು ನೋಡ್ಬೋದು. ಅದು ವಿಶೇಷವಾಗಿ ಗರ್ಭಗುಡಿನ ನಾವು ನೋಡ್ಬೋದು. ಮತ್ತೆ ಇಲ್ಲಿ ತಾಯಿ ಹೇಮದ್ರಮ್ಮನ ಗರ್ಭಗುಡಿ. ಆಗಲೇ ನಿಮ್ಗೆ ಹೇಳಿದೆ ಪೊಲೀಸ್ ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತ. ಬ್ಯಾಸೆಟ್ ವಾದಕರು ಕೂಡ ಬಂದಿದ್ದಾರೆ ಪೊಲೀಸ್ ಪೂಜೆಗೆ. ಹೊಸದಾಗಿ ಬಂದಂತ ಬಂದೂರಿನ ಇನ್ಸ್ಪೆಕ್ಟರ್ ಆದಂತ ಸತೀಶ್ ಅವರು ಕೂಡ ಈ ಒಂದು ಜವಾಬ್ದಾರಿ ಹೊರುವಂಥದ್ದು.
ಹೇಳ್ದಂಗೆ ರಂಗೋಲಿ ಸ್ಪರ್ಧೆಗಳನ್ನ ಮುಗಿಸಿ ನಮ್ಮ ಮಹೇಶಣ್ಣ ನಿಜಲು ನಮ್ಮ ಬನ್ನೂರಿನ ನಾಯಕ ಸಮುದಾಯದ ಮುಖಂಡರು ಅಂತಲೇ ಹೇಳ್ಬೋದು ಪಾಪ. ಅಷ್ಟು ಇಲ್ಲಿ ಇತ್ಕೊಂಡು ಹೊರಗಡೆ ಮೈಸೂರಲ್ಲಿ ಇತ್ಕೊಂಡು ಕೂಡ ಬನ್ನೂರಿಗೆ ಬರ್ತಾರೆ, ಎಲ್ಲ ದೈವಿಕ ಆಚರಣೆಗಳು ಕೂಡ ಆಚರಿಸ್ತಾರೆ. ನಮ್ಮ ಬನ್ನೂರು ಮಹೇಶಣ್ಣ ನಮ್ಮ ಫೋಟೋಗ್ರಫಿ ಕಲಿಸಿದಂಥ ಗುರುಗಳು ಕೂಡ ಅವರು. ಹಾಗಾಗಿ ನಾನು ಯಾವತ್ತೂ ಫ್ರಾಂಕ್ ಕೂಡ ಮಾತಾಡುವಂಥದ್ದು ಅವ್ರು ಇದ್ದಾರೆ ಅಂತ ನಾನು ಸಾಂದರ್ಭಿಕ ಮಾತಾಡಲ್ಲ. ಇಲ್ಲಿ ನಾಳೆ ಯಾರೆಲ್ಲ ನಮ್ಮ ಬನ್ನೂರು ಬಿಟ್ಟು ಹೊರಗಡೆ ಹೋಗಿರ್ತಾರೆ ಅವರೆಲ್ಲರೂ ಕೂಡ ಬರ್ತಾರೆ ಅಂತ ಹೇಳಿದೆ ನಿಮಗೆ. ಅದೇ ಥರ ಮಹೇಶ್ ಅವರು ಕೂಡ ಪ್ರತಿನಿತ್ಯ ಏನು ಜಾತ್ರೆ ಸ್ಟಾರ್ಟ್ ಆಯಿತು ಅಲ್ಲಿಯವರು ಕೂಡ ಬರ್ತಾರೆ, ಅವರು ಕೂಡ ಮಾತಾಡ್ಸೋಣ. ತಾವೇ ನೋಡ್ತಾ ಇದ್ದೀರಾ, ಆಗಲೇ ಹೇಳಿದೆ ನಿಮಗೆ, ಬನ್ನೂರಿನಲ್ಲಿ ಒಂದು ಭಜನಾ ತಂಡ ಇದೆ. ಆ ಭಜನಾ ತಂಡ ಯಾವುದೇ ಧಾರ್ಮಿಕ ಆಚರಣೆಗಳ ಕೂಡ ಭಾಗವಹಿಸ್ತಾರೆ. ನಮ್ಮ ಮೈಸೂರು ಜಿಲ್ಲೆದಾಗಿರ್ಬೋದು, ನಮ್ಮ ಬನ್ನೂರು ನರಸೀಪುರ ತಾಲೂಕು ಆಗಿರ್ಬೋದು, ಎಲ್ಲರೂ ಕೂಡ ಅದು ಈಗ ಮೊನ್ನೆ ಮಾಡಿದಂಥ ಮೈಸೂರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ವಿಪ್ರ ಸಂಘದಿಂದ, ಅಂದರೆ ಮೈಸೂರಿನ ವಿಪ್ರ ಸಂಘದಿಂದ ಆಯೋಜನೆ ಮಾಡಿದಂಥ ಕಾರ್ಯಕ್ರಮಕ್ಕೆ ಈ ಎಲ್ಲ ಮಾತೆಯರು ಕೂಡ ಹೋಗಿ ದೊಡ್ಡ ಭಜನಾ ಮಂಡಳಿ ಇದೆ ಬನ್ನೂರಿನಲ್ಲಿ. ಆ ಭಜನಾ ಮಂಡಳಿ ಕೂಡ ಇರೋದ್ರಿಂದ ಎಲ್ಲ ಕಾರ್ಯಕ್ರಮಗಳು ಕೂಡ ಹೋಗ್ತಾ ಇರ್ತಾರೆ. ಅವರು ಕೂಡ ಸ್ತುತಿಶಂಕರಕ್ಕೆ ಸೇರಿದ್ರು. ಅದು ಒಂದಲ್ಲ ಒಂದು ರೀತಿಯಾದಂಥ ಬನ್ನೂರು ಹೆಗ್ಗಳಿಕೆ ಆಗ್ತದೆ. ಹಾಗೆ ಮಹೇಶ್ವರವ್ರು ಮಾತಾಡ್ಸೋಣ. ನಮಸ್ಕಾರ ಮಹೇಶ್ವರ. ನಮ್ಮ ಒಂದು ಹೆಮ್ಮೆ ಏನಂದ್ರೆ ನಮ್ಮ ಎಲ್ಲರೂ ಕೂಡ ನಾವು ಒಂದುಗೂಡಿಸುವಂತ ಕೆಲಸ ಆಗಬೇಕು. ಅದು ಮಾಧ್ಯಮದವರು ಅಂದ್ರೆ ಆ ಥರ ಮಾಡಲೇಬೇಕು. ಜೊತೆಗೆ ನೀವು ಈ ಮೈಸೂರಲ್ಲಿ ಇದ್ರು ಕೂಡ ಬಂಡಿ ಜಾತ್ರೆ ಅಂದ್ರೆ ಎಲ್ಲೋ ಫ್ಯಾಮಿಲಿ ಬಂದ್ಬಿಡ್ತೀರಾ, ಬಹಳ ಖುಷಿ ಆಗ್ತದೆ. ಏನ್ ಹೇಳ್ತೀರಾ ಈ ಬನ್ನೂರು ಬಂಡಿ ಜಾತ್ರೆ ಬಗ್ಗೆ? ಬಂಡಿ ಹಬ್ಬ ಅಂದ್ರೆ ಒಂದು ವಿಶೇಷದ ಹಬ್ಬ. ಯಾಕೆಂದ್ರೆ ಸೌಹಾರ್ದವಾಗಿ ನಡೆಯುವಂಥ ಒಂದು ಬಂಡಿ ಹಬ್ಬ ಅಂತ ಅಂದರೆ ಅದರಲ್ಲಿ ಒಂದು ಅರ್ಥ ಇದೆ ನೋಡಿ. ವಿವಿಧ ಕಾರ್ಯಕ್ರಮಗಳು ಅಮ್ಮನ ಮೆರವಣಿಗೆ ಮಾಡ್ಬೋದು, ಪೂಜೆ ಪುರಸ್ಕಾರ ಇತ್ಯಾದಿಗಳೆಲ್ಲ ಮಾಡ್ಬೋದು. ಅದೆಲ್ಲ ಕಟ್ಟುನಿಟ್ಟಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಸರ್ವಜನ ಸುಖಿನೋ ಭವಂತು, ಎಲ್ಲ ಕೋಮಿನವರು ಒಗ್ಗಟ್ಟಾಗಿ ನೋಡಿ ಇವತ್ತು ರಂಗೋಲಿ ವಿವಿಧ ಹೆಣ್ಮಕ್ಳು ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದಾರೆ. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತಂದರೆ ರಂಗೋಲಿ ತುಂಬ ಅದ್ಭುತವಾಗಿ ಕಾಣ್ತಾ ಇದೆ. ಇದರಲ್ಲಿ ವಿಶೇಷತೆ ಅಂತಂದರೆ ವಿಶೇಷತೆ ಅಂತ ಹೇಳೋಕ್ಕಿಂತ ಬನ್ನೂರು ನಗರ ಮತ್ತು ಗ್ರಾಮಾಂತರದಿಂದ ಎಲ್ಲ ಪ್ರತಿಯೊಬ್ಬರು ಭಾಗವಹಿಸ್ತಾರೆ. ಮತ್ತು ರಾಸುಗಳು ಇದೆಲ್ಲ ಇರ್ತದೆ ಹೇಳಿ, ರಾಸುಗಳು ಕಟ್ಟುವಂಥದ್ದು. ಹಿಂದೆಲ್ಲ ಬಂಡಿ ಹಬ್ಬ ಮಾಡ್ತಾ ಇರಬೇಕಾದ್ರೆ ಇಲ್ಲಿಂದ ಸಂತ್ಯಾಮಾಳವರೆಗೂ ಕೊಡ್ತಾಯಿದ್ರು ರಾಸುಗಳನ್ನ. ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು. ಆದರೂ ಅದು ಮೆರುಗನ್ನ ಯಾವುದೇ ಕಾರಣಕ್ಕೂ ಕಡಿಮೆ ಆಗಿಲ್ಲ. ಈಗಲೂ ವಿವಿಧ ತಳಿಗಳನ್ನು ಇಲ್ಲೇ ಪ್ರದರ್ಶನಕ್ಕೆ ಇರ್ತಾರೆ. ತುಂಬ ಅದ್ಭುತವಾಗಿರ್ತದೆ ಬಂಡಿ ಹಬ್ಬ ಅಂತ. ಈ ಟೆಂಟಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಮಕ್ಕಳಲ್ಲಿ ವೇಷಭೂಷಣಗಳು ಇರ್ಬೋದು, ಎಲ್ಲ ರೀತಿಯಲ್ಲೂ ಮಾಡ್ತಾರೆ. ಇಷ್ಟು ಹೇಳಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಧನ್ಯವಾದಗಳು. ಅಲ್ಲ, ಮುಖ್ಯವಾಗಿ ಏನು ಅಂದರೆ ನೋಡಿ, ಒಂದು ಗ್ರಾಮದಲ್ಲಿ ಇದ್ಕೊಂಡು ನಗರ ಪ್ರದೇಶದಲ್ಲಿ ವಾಸಿ ಆಗ್ತೀರಾ, ಅಲ್ಲಿ ಕೂಡ ಒಂದು ಜಿಲ್ಲಾ ಮಟ್ಟದಲ್ಲಿ ಬೆಳೀತಾ ಇದ್ದೀರಾ ಅಂತಂದರೆ ಭಾಳ ಖುಷಿ ಆಗುತ್ತೆ. ಅದು ನಮ್ಮ ಬನ್ನೂರಿನ ಹೆಮ್ಮೆ. ಯಾಕೆಂದರೆ ಇವತ್ತು ನನ್ನ ಬನ್ನೂರು ನಾಗರಾಜ್ ಅಂತ ಕರೀತಾರೆ, ಬನ್ನೂರು ಮಹೇಶ್ ಅಂತಲೇ ಕರೀತಾರೆ, ಇನ್ನೊಬ್ಬರನ್ನ ಇನ್ನೊಂದು ಥರ ಕರೀತಾರೆ. ಅದು ಬನ್ನೂರು ಅಂತ ಸೇರಿಸ್ಕೊಂಡೇ ಕರಿಬೇಕು. ಬನ್ನೂರಿಗೆ ಬರೀ ಹಸಿ ಭತ್ತ ಬಿಸಿ ಬೆಲ್ಲಕ್ಕೆ ಸೀಮಿತವಲ್ಲ ಇದು. ಇಲ್ಲಿ ವ್ಯಾಸರಾಯರ ಜನ್ಮಸ್ಥಳ ನೋಡಿ, ಇದಕ್ಕೆಲ್ಲ ಇರೋದು ವ್ಯಾಸರಾಯರ ಜನ್ಮಸ್ಥಳ. ಇದು ಕೆಲವು ಜನಕ್ಕೆ ಗೊತ್ತಿಲ್ಲ. ಇತಿಹಾಸ ಪುಟನ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ಈಗಲೂ ಹೆಸರಿರೋದು ನನಗೆ ಯಾವ ರೀತಿ ಅಂತ ಅಂದರೆ ಹಸಿ ಭತ್ತ ಬಿಸಿ ಬೆಲ್ಲ ಅನ್ನೋದಕ್ಕೆ ಹೆಸರುವಾಸಿ. ಅದಕ್ಕೋಸ್ಕರನೇ ಇದರಲ್ಲಿ ಶ್ರೀರಾಯರ ಜನ್ಮಸ್ಥಳ, ಇದು ವ್ಯಾಸರಾಯರ ಜನ್ಮಸ್ಥಳ ಬನ್ನೂರು ಅಂತಂದರೆ ಇತಿಹಾಸ ಉಂಟು. ಆಮೇಲೆ ಆನಂದವಲ್ಲಿ ಅನವತೇಶ್ವರ ಅಂತೇಳಿ ಪ್ರತಿಷ್ಠಾಪನೆ ಆಗಿರೋ ತುಂಬ ದೈತ್ಯವಾದ ಲಿಂಗ ಇದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಈಗ ಸ್ಥಳೀಕರೇ ಹೋಗಲ್ಲ ಜಾಸ್ತಿ ಅಲ್ಲಿಗೆ. ಇಲ್ಲಿ ಕೆಲವೊಂದು ದೇವಸ್ಥಾನಕ್ಕೆ ಪ್ರಾರ್ಥನಾ ದೇವಾಲಯಗಳೆಲ್ಲ ಪುನರ್ನಿರ್ಮಾಣ ಆಗಬೇಕಿದ್ರೆ ಸ್ವಲ್ಪ ಅದನ್ನು ಕಾಯಕಲ್ಪ ಮಾಡಬೇಕು. ಸ್ಥಳೀಕರು ಅದಕ್ಕೆಲ್ಲ ಕೈ ಜೋಡಿಸ್ಬೇಕಂತೇಳಿ ನಾನು ಮನವಿ ಮಾಡ್ತೀನಿ ಸಾರ್ವಜನಿಕರಿಗೆ. ಮುಂದಿನ ದಿನಗಳಲ್ಲಿ ತಮಗೆ ಭಾಜಪದಲ್ಲಿ ಒಂದು ಜವಾಬ್ದಾರಿ ಸಿಗ್ತಾ ಇದೆ. ನಮ್ಮ ಜಿಲ್ಲೆ ಮಟ್ಟದಲ್ಲಿ ಒಂದು ಬಿಜೆಪಿಲಿ ಇದ್ದೀವಿ. ನಾವು ಪಕ್ಷದಲ್ಲಿ ಸಂಘಟನೆ ಮಾಡಿಕೊಂಡು ನಮಗೆ ಹೆಚ್ಚು ಕಡಿಮೆ 11 ಮಂಡಲ ಬರುತ್ತೆ ನಮ್ಮ ಹ್ಯಾಂಡ್ ಅವ್ರಿಗೆ. ಎಲ್ಲ ಕಡೆ ನಾವು ಸಂಘಟನೆ ಮಾಡಿಕೊಂಡು ಬಿಜೆಪಿಲಿ ಕೆಲಸ ಕಾರ್ಯಗಳು ಮಾಡ್ಕೊಂಡಿದ್ದೀವಿ. ಒಂದು ಜಿಲ್ಲೆ ಮಟ್ಟದಲ್ಲಿ ನಮ್ಮನ್ನ ಗುರುತಿಸಿದ್ದಾರೆ ಸಾರ್ವಜನಿಕರು. ಖಂಡಿತ. ಯಾಕೆಂದ್ರೆ ನಾವು ಫಸ್ಟ್ ಕರೆಯೋದೇ ಬನ್ನೂರು ಮಹೇಶ್ ಅಂತ. ಹಾಗಾಗಿ ನಮ್ಮ ಊರಿನ ಒಬ್ರು ಎಲ್ಲೋ ಒಂದ್ ಕಡೆ ಬೆಳೀತಾ ಇದ್ರೆ ಅಂದ್ರೆ ಖುಷಿ ಆಗುತ್ತೆ. ಹಾಗಾಗಿ ತಮ್ಮನ್ನ ಭೇಟಿಯಾಗಿದ್ದು ಬಹಳ ಖುಷಿ ಆಯ್ತು. ನಮಸ್ಕಾರ. ತಮಗೆ ಒಂದು ಶುಭಾಶಯ ಕೂಡ ಹೇಳ್ತೀನಿ. ನೋಡಿ, ಬನ್ನೂರಿನಲ್ಲಿ ನಾನು ಕೂಡ ಒಬ್ಬ ಫೋಟೋಗ್ರಾಫರ್ ಆಗಿ ಈಗ ಬನ್ನೂರು ಫೋಟೋಗ್ರಫಿ ಅಸೋಸಿಯೇಷನ್ ನಾನು ಕೂಡ ಇದ್ದೀನಿ. ಅದು ರಿಜಿಸ್ಟ್ರೇಷನ್ ಆಗಿದೆ ಈಗ. ಇವತ್ತು ಜಿಲ್ಲಾ ಮಟ್ಟದಲ್ಲಿ ಬನ್ನೂರು ಛಾಯಾಗ್ರಾಹಕರ ಬಳಗ ಏನಿದೆ ಅದು ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಎಲ್ಲರೂ ಕೂಡ ನಾವು ಸೇರ್ಕೊಂಡಿದ್ದೀವಿ. ಯಾವುದೇ
ನಮ್ಮ ವೃತ್ತಿ ಬಾಂಧವರು ಯಾರೇ ಇದ್ರು ಕೂಡ ಅವ್ರಿಗೇನೇ ತೊಂದರೆ ಆದ್ರೂ ಕೂಡ ಈ ಒಂದು ಸಂಘದ ಮೂಲಕ ಅವ್ರಿಗೆ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಯಾವಾಗ ರಿಜಿಸ್ಟರ್ ಆಯ್ತು ಮಹೇಶ್ವರ? ಅಂದ್ರೆ ಈಗ ಒಂದು ನೋಡಿ 3/2/2026 ಹ್ಮ್ ಅದೇ 4:15 ಕರೆಕ್ಟ್ ಆಗಿ ರಿಜಿಸ್ಟ್ರೇಷನ್ ಆಯ್ತು. ಅದು ತಾನೇ ಬನ್ನೂರು ಬಂದೆ ನಾನು. ಇವತ್ತಾಗಿದ್ದು? ಇವತ್ತಾಗಿರೋದು. ಹಾ ಇವತ್ತಾಗಿದೆ ರಿಜಿಸ್ಟ್ರೇಷನ್ ಆಗಿರೋದು. ಮತ್ತೆ ಈ ಡೇಟ್ ಅಂದ್ರೆ 7ನೇ ತಾರೀಕು. ಸರಿ, ಸುಮಾರು 30 ವರ್ಷಗಳಿಂದ ಆಗುವಂತ ಕನಸು ಈಗಾಗಿದೆ. ನಮ್ಮೆಲ್ಲ ವಯಸ್ಸೇ ಆಗೋಯ್ತು. ನೋಡಿ, ನಾವು ಒಗ್ಗಟ್ಟಲ್ಲಿ ಬಲವಿದೆ ಅಂತ ಹೇಳ್ತೀವಲ್ಲ, ಹಾಗೆ ಮತ್ತೆ ವಿಡಿಯೋಗ್ರಾಫರ್ ಮತ್ತೆ ಫೋಟೋಗ್ರಾಫರ್ಸ್ ಅಲ್ಲಿ ನಮ್ಮ ಯೂನಿಯನ್ ಅಂತ ಮಾಡ್ಕೊಂಡಿದೀವಿ. ವೃತ್ತಿಪರ ಛಾಯಾಗ್ರಾಹಕರಲ್ಲಿ ನಾವೆಲ್ಲ ಒಂದು ಸಂಘ ಮಾಡಿಕೊಂಡು ಅದರಲ್ಲಿ ಏನಾದ್ರೂ ನಾವು ಮುಂದೆ ಹೀಗೆ ಇರೋಕ್ಕಾಗಲ್ಲ, ವಯಸ್ಸಾಗುತ್ತೆ. ಹೌದೌದೌದು. ನಾವು ವಯಸ್ಸಾದಾಗ ಮನೇಲಿ ಕೂತ್ಕೊಂಡಾಗ ನಮ್ಗೇನಾದ್ರು ಒಂದು ಸಹಾಯಧನ ಬರಬೇಕು ಸರ್ಕಾರದಿಂದ, ಅಲ್ಲಿಗೆ ನಮ್ಮ ಸಂಘದಿಂದ. ನಾವು ಒಗ್ಗಟ್ಟಾಗಿದ್ದೀವಲ್ಲ ಇಲ್ಲಿ, ಒಗ್ಗಟ್ಟಾಗಿ ನಾವು ನಿಂತ್ಕೊಂಡು ಒಂದು ಅವ್ರದೆಲ್ಲ ಫುಲ್ಲು ಅಷ್ಟು ಜನ ಸದಸ್ಯರುಗಳದೇ ನಾನೇ ಜವಾಬ್ದಾರಿ ತಗೊಂಡು ನಿಂತ್ಕೊಂಡು ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ನಾನು ಮಾಡೋಂಥ ಕೆಲವೊಂದು ವೃತ್ತಿಗಳಲ್ಲಿ ವೃತ್ತಿ ಬಾಂಧವರು ಅಂತಾನೆ ಕರೆಯೋದು. ಅದು ಮಾಧ್ಯಮ ಆಗಿರ್ಬೋದು, ಮೊದಲು ಫೋಟೋಗ್ರಫಿ ಆಗಿರ್ಬೋದು. ಇವತ್ತು ನಾವು ಮಾಧ್ಯಮಕ್ಕೆ ಬರಬೇಕು ಅಂತಂದ್ರೆ ನಾವು ವಿಡಿಯೋಗ್ರಫಿ ಕಲಿಲೇಬೇಕು ನಿಮ್ಮಂಥ ಗುರುಗಳಿಂದ. ಅದನ್ನ ಯಾವತ್ತೂ ನೆನೀತಿ ಎಂಥ ಮಂತ್ರಿ ಮಹಾಶಯರು ಇದ್ರು ಅಲ್ಲಿ ನಮ್ಮ ವೃತ್ತಿ ಬಾಂಧವರಿಗೆ ಸ್ವಲ್ಪ ಬೇಜಾರಾಗುವಂತ ಕೆಲಸ ಅಥವಾ ಇನ್ನೇನ ಕೆಡಕ್ ಮಾಡುವಂತ ಕೆಲಸ ನಾನು ಯಾವತ್ತೂ ಬಿಡಲ್ಲ ಅಂತ ನಾನು ಎಲ್ಲೂ ಕೂಡ ಹೇಳ್ತಾ ಇರ್ತೀನಿ. ಅದು ನಮ್ಮ ಧೈರ್ಯ, ಅದು ನಮ್ಮ ಫೋಟೋಗ್ರಫಿಯ ಹೆಮ್ಮೆ. ಹಂಗಾಗಿ ನಮ್ಮ ವೃತ್ತಿ ಬಾಂಧವ್ರ ಜೊತೆಗೆ ಇವತ್ತು ನಾವು ಒಂದು ಮಾಧ್ಯಮಕ್ಕೆ ಬಂದಿರುವಂಥದ್ದು, ಇವತ್ತು ನಾವು ಕಲ್ತಿರೋ ವಿದ್ಯೆನೇ ಮಾಧ್ಯಮಕ್ಕೆ ಬರ್ಸಿರುವಂಥ ಕೆಲಸ ಆಗ್ತಿದೆ. ಇವತ್ತು ಕೂಡ ಹಲವಾರು ನನಗೆ ಜಿಲ್ಲಾ ಮಟ್ಟದಲ್ಲಿ ಕೆಲವೊಂದು ಜವಾಬ್ದಾರಿಗಳನ್ನು ಕೂಡ ಕೊಟ್ಟಿದ್ದಾರೆ. ಅದೊಂದು ಕೂಡ ಹೆಮ್ಮೆ ಆಗುತ್ತೆ. ಅದು ಬಟ್ ಎಷ್ಟೇ ಜವಾಬ್ದಾರಿಗಳು ಬಂದರೂ ನಾನು ಬನ್ನೂರು ನಾಗರಾಜ್ ಅಂತಾನೆ, ಇವ್ರನ್ನ ಬನ್ನೂರು ಮಹೇಶ್ ಅಂತಾನೆ ಕರೆಯೋದು. ಅದು ನಮ್ಮ ಬನ್ನೂರಿನ ಹೆಮ್ಮೆ. ನಮಸ್ಕಾರ.